ಇದು 5,000 ರೂಪಾಯಿ ಇದ್ದವರಿಗೆ ಸುಮಾರು 4 ಚಿಲ್ಲರೆ ಕೋಟಿ ಬಂದಿದೆ ಟೋಟಲ್ ಆಗಿ ರಿಟರ್ನ್ಸು. ನಾವು ಬಂಡವಾಳ ಹಾಕೋರು ಅಂತ ಅಂದ್ಕೊಡಿ, ಬಂಡವಾಳ ತಗೊಳ್ಳೋರು ಎಲ್ಲ ಒಳ್ಳೆಯವರೇ ಅಂತ ಹೇಳಲಿಕ್ಕಾಗಲ್ವಲ್ಲ ಸರ್. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತಂದರೆ ಈಗ ನ್ಯೂಸ್ ಪೇಪರ್ ಎಲ್ಲ ಓದೋದು ಕಡಿಮೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀರ. ಒಂದಷ್ಟು ಕೆಲವೊಂದಿಷ್ಟು ಜನರಿಗೆ ಅದ್ರ ಮಾಹಿತಿ ಎಲ್ಲ ಇರುತ್ತೆ. ಬಟ್ ಬಹುತೇಕರಿಗೆ ಈ ಶೇರ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು ಮಾಹಿತಿ ಇರೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಶೇರ್ ಮಾರ್ಕೆಟಲ್ಲಿ ಅಷ್ಟು ಲಾಭ ಬಂತು, ಇಷ್ಟು ಲಾಭ ಬಂತು. ಇನ್ನು ಕೆಲವರು ಹೇಳ್ತಾರೆ ಶೇರ್ ಮಾರ್ಕೆಟಲ್ಲಿ ಫುಲ್ ಲಾಸ್ ಆಯಿತು, ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ನೇನೋ ಆಯಿತು. ಈ ರೀತಿ ಎಲ್ಲ ಒಂದಷ್ಟು ಕೇಳಿರ್ತೀರ. ಸಾಮಾನ್ಯ ನಾನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾವುದನ್ನು ಕೂಡ ಸಜೆಸ್ಟ್ ಮಾಡಲ್ಲ. ಈಗಲೂ ಕೂಡ ನಾನು ಯಾವುದೇ ರೀತಿಯಾದಂತಹ ಸಜೆಷನ್ಗಳನ್ನು ನಿಮ್ಗೆ ಕೊಡ್ತಾ ಇಲ್ಲ. ಆದರೆ ಒಂದು ಎಜುಕೇಷನ್ ಮ್ಯೂಚುವಲ್ ಫಂಡ್ ಬಗ್ಗೆ ನಮಗೂ ಕೂಡ ಸಾಕಷ್ಟು ಮಾಹಿತಿ ಕೊರತೆ ಇರುತ್ತೆ. ಅದಕ್ಕೋಸ್ಕರ ಈ ಮ್ಯೂಚುವಲ್ ಫಂಡ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡ್ ಇದೆಲ್ಲ ಒಂದೇನಾ? ಯಾಕಂದರೆ ಗೌರ್ಮೆಂಟಿಂದ ಕೂಡ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಟಿ ವಿಲಿ ನೋಡಿರ್ತೀವಿ. ಬಟ್ ಆದರೆ ಅದು ಏನು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಆ ಕಾರಣಕ್ಕೋಸ್ಕರ ಮ್ಯೂಚುವಲ್ ಫಂಡ್ನಲ್ಲೇ ವರ್ಕ್ ಮಾಡ್ತಾ ಇರುವಂತಹ, ಅಂದರೆ ಮ್ಯೂಚುವಲ್ ಫಂಡ್ ಆ ಒಂದು ಫೀಲ್ಡ್ನಲ್ಲೇ ಕಳೆದ 30 ವರ್ಷದಿಂದ ವರ್ಕ್ ಮಾಡ್ತಾ ಇರುವಂತಹ ಅರುಣ್ ಸರ್ ಇದ್ದಾರೆ ನಮ್ಮ ಜೊತೆಲಿ. ಈ ಒಂದು ವಿಡಿಯೋಗೆ ಬಂದು ಕಂಪ್ಲೀಟ್ ಎಜುಕೇಷನ್ ಪರ್ಪಸ್ಸು, ನಿಮಗೆ ಮಾಹಿತಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಎತ್ತ, ಈ ರೀತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೇಗೆ ಲಾಭ ಬರುತ್ತೆ, ಎಷ್ಟು ವರ್ಷಕ್ಕೆ ಬರುತ್ತೆ, ಇನ್ವೆಸ್ಟ್ ಮಾಡಿದ ತಕ್ಷಣ ಎಷ್ಟು ಲಾಭ ಬರುತ್ತೆ, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ನನಗೂ ಅಷ್ಟಾಗಿ ಗೊತ್ತಿಲ್ಲ. ಕಂಪ್ಲೀಟ್ ನಾಲೆಡ್ಜ್ ಇಲ್ಲ ನನಗೆ. ಯಾಕಂದರೆ ಅರೆ ಬರೆ ತಿಳ್ಕೊಂಡಿರೋರಿಗೆ ತಿಳುವಳಿಕೆ ಕಡಿಮೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನನಗೂ ಅದು ಸಂಪೂರ್ಣ ಇನ್ಫಾರ್ಮೇಷನ್ ಗೊತ್ತಿಲ್ಲ. ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಯಾವುದೇ ರೀತಿಯಾದಂತಹ ಮ್ಯೂಚುವಲ್ ಫಂಡ್, ಶೇರ್ ಮಾರ್ಕೆಟ್ ಯಾವುದೂ ಕೂಡ ಇನ್ವೆಸ್ಟ್ ಮಾಡಿಲ್ಲ. ಬಟ್ ತಿಳ್ಕೊಬೇಕನ್ನೋ ಒಂದು ಕುತೂಹಲ ಇತ್ತು. ಸ್ವಲ್ಪ ಮಾತ್ರ ಜ್ಞಾನ ಇತ್ತಲ್ಲ, ಆ ಕಾರಣಕ್ಕೋಸ್ಕರ ನಿಮಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಈಗಲೂ ಹೇಳ್ತಾ ಇದ್ದೀನಿ. ನಾನು ಇನ್ವೆಸ್ಟ್ ಮಾಡಿ ಅಂತ ಎಲ್ಲೂ ಕೂಡ ಸಜೆಸ್ಟ್ ಮಾಡ್ತಾ ಇಲ್ಲ. ಇದು ಕೂಡ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಅಲ್ಲ. ನಿಮಗೆ ತಿಳ್ಕೊಳ್ಳಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಎತ್ತು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ, ಹೇಗೆ ಅದನ್ನು ಅಕೌಂಟ್ ಕ್ರಿಯೇಟ್ ಮಾಡೋವಂಥದ್ದು ಇರ್ಬೋದು, ಅಥವಾ ಇನ್ವೆಸ್ಟ್ ಮಾಡೋವಂಥದ್ದು ಇರ್ಬೋದು, ಇದೆಲ್ಲ ಹೇಗೆ ನಡೆಯುತ್ತೆ ಎತ್ತು ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಸರ್ದು ನಾನು ನಂಬರ್ನ ಲಾಸ್ಟಲ್ಲಿ ಹಾಕಿರ್ತೀನಿ, ನೀವು ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಇದು ಪ್ರಮೋಷನಲ್ ವೀಡಿಯೋ ಅಲ್ಲ, ಯಾವುದೇ ರೀತಿಯಂಥ ಹಣ ತೊಗೊಂಡು ಮಾಡ್ತಿರುವಂತಹ ಪ್ರಮೋಷನ್ ಅಲ್ಲ, ಜಸ್ಟ್ ನಿಮಗೆ ಎಜುಕೇಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು. ಸೊ ಈಗ ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಕಂಪ್ಲೀಟ್ ಅವರು ಫುಲ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. ನಿಮ್ಗೊಂದಿಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು? ನನ್ನ ಹೆಸರು ಅರುಣ್ ಅಂತ. ಸರ್, ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಇದ್ದರೆ ಸರ್? ನಾನು ಮ್ಯೂಚುವಲ್ ಫಂಡಲ್ಲಿ ಸುಮಾರು 31 ವರ್ಷ ಮ್ಯೂಚುವಲ್ ಫಂಡ್ಗೆ ಕೆಲಸ ಮಾಡಿದೆ. ಮ್ಯೂಚುವಲ್ ಫಂಡ್ ಈಗ ನವಂಬರ್ ಎಂಡಿಂದ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇನ್ ಉದ್ದೇಶ ಏನಂದರೆ, ಒಂದು ಪರ್ಪಸ್ ಒಂದೇ ಮ್ಯೂಚುವಲ್ ಫಂಡ್ ಸ್ಕೀಮ್ ಒಂದೇ ಥರ ಕೊಡೋದಕ್ಕಿಂತ ಜನಗಳಿಗೆ, ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ಏನಂದರೆ, ಅಲ್ಲಿ ಒಂದು ಗ್ಯಾಪ್ ಇತ್ತು. ಜನ ಅರ್ಥ ಮಾಡ್ಕೊಂಡಿದ್ದಕ್ಕೂ, ಅವರೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾ ಇದ್ದಿದ್ದಕ್ಕೂ, ಬೇರೆ ಥರ ಪ್ರಾಡಕ್ಟ್ ಬೈ ಮಾಡ್ತಾ ಇದ್ದಕ್ಕೂ ಒಂದು ಗ್ಯಾಪ್ ಇರೋದು. ಸೊ ಆ ಒಂದು ಗ್ಯಾಪ್ನ ಆದಷ್ಟು ಎಜುಕೇಟ್ ಮಾಡಿ, ನಂತರ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ ಅದ್ರ ಮೇಲೆ ಅವರು ಡಿಸೈಡ್ ಮಾಡಲಿ, ಫಸ್ಟ್ ಎಜುಕೇಟ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಮೇನ್ ಬಂದೆ. ಇದಕ್ಕೆ ಬರೋಕ್ಕೆ ಮುಂಚೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಹೇಳ್ಬಿಡ್ತೀನಿ. ಬರೋಕ್ಕೆ ಮುಂಚೆ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿರಬೇಕು. ಯಾಕಂದರೆ ನಾನು ಆ ಕೆಲಸ ಬಿಟ್ಟ ಮೇಲೆ ನನಗೆ ತಿಂಗಳ ಆದಾಯ ಇರೋಲ್ಲ. ಈ ಒಂದು ಆದಾಯ ಬರೋವಂಥ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮ್ಯೂಚುವಲ್ ಫಂಡಲ್ಲೇ ಹೂಡಿಕೆ ಮಾಡಿದ್ದೆ. ಟೋಟಲ್ಲಾಗಿ ಇನ್ನು ಮುಂದೆ ಇನ್ನೊಂದಷ್ಟು ವರ್ಷ ನನಗೆ ಆದಾಯದ ಯೋಚನೆಯೇ ಇರಬಾರ್ದು. ಆ ಥರ ಒಂದು ಫ್ರೀ ಮೈಂಡ್ ಸೆಟ್ ರೆಡಿ ಮಾಡಿಕೊಂಡು ಈ ಪ್ಲ್ಯಾನ್ ಮಾಡಿ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅಷ್ಟು ಗಳಿಸಿ ನಂತರ ನಾನು ಈ ಒಂದು ಫ್ರೀಲ್ಯಾನ್ಸಿಂಗಿಗೆ ಬಂದಿದ್ದೀನಿ. ಸರಿ, ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಸರ್? ಮೇಡಮ್, ಹ್ಞೂ ಅಂತಲೂ ಆಗುತ್ತೆ. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಸಾವಿರಾರು ಕಂಪ್ನಿಗಳಿದೆ. ಸುಮಾರು 4 ಚಿಲ್ಲರೆ ಸಾವಿರ 5,000 ಕಂಪ್ನೀಸ್ ಇದೆ. ಬಟ್ ಇವೆಲ್ಲನೂ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದಕ್ಕೆ ಅರ್ಹರಲ್ಲ ಎಷ್ಟೊಂದು. ಸೊ ಏನಾಗುತ್ತೆ, ಇದರಲ್ಲಿ ಫಿಲ್ಟ್ರೇಷನ್ ಪ್ರಾಸೆಸ್ ಇರುತ್ತೆ. ಇಲ್ಲೇ ಮ್ಯೂಚುವಲ್ ಫಂಡ್ ಪಿಕ್ಚರ್ ಎಕ್ಸ್ಪೆಕ್ಟೈಸೇಷನ್ಗೆ ಬರೋವಂಥದ್ದು. ಮ್ಯೂಚುವಲ್ ಫಂಡ್ ಅನ್ನೋದು ಒಂದು 3 ಲೇಯರ್ದು ಸ್ಟ್ರಕ್ಚರ್. ಓಕೆ, ಒಂದು ಸ್ಪಾನ್ಸರ್ಸ್ ಅಂತ ಇರ್ತಾರೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಇರುತ್ತೆ, ಮತ್ತು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳೆಲ್ಲ ಬರುವಂಥದ್ದು. ಈ ಸ್ಪಾನ್ಸರ್ಸ್ ಬಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಸ್ಪಾನ್ಸರ್ಸು ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಈ ಸ್ಕೀಮ್ಗಳು ಹೇಗೆ ಅಂದರೆ, ಕೆಲವೊಂದು ಪಾಲುದಾರಿಕೆನ ಬರುವಂಥದ್ದು, ಅಂದರೆ ಈಕ್ವಿಟಿ, ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ ಬರುವಂತಹ ಲಾಭನ ಟೋಟಲಾಗಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಬಟ್ ಈಕ್ವಿಟಿ ಅಂದ ಕೂಡಲೇ ಅದು ಏರುಪೇರು ಇರುತ್ತೆ. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಸ್ಟಾಕಲ್ಲೆಲ್ಲ ಇನ್ವೆಸ್ಟ್ ಮಾಡೋದು. ಮ್ಯೂಚುವಲ್ ಫಂಡ್ನವರು ಆ ಕಂಪ್ನಿ ಟೋಟಲ್ ಸ್ಟಡಿ ಮಾಡಿ ಆ ಕಂಪ್ನಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದು.
ಎಲ್ಲರಿಗೂ ಏನಾಗುತ್ತೆ, ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಒಂಥರ ಏನು ಕಾಸು ಹಾಕ್ಬಿಟ್ಟು ಬಂದರೆ ಬರುತ್ತೆ, ಬರ್ದೇನೂ ಇರ್ಬೋದು, ಬಂದರೆ ಸಕ್ಕತ್ತಾಗಿ ಬರುತ್ತೆ, ಇಲ್ಲ ಅಂತ ಆ ಥರ ಅಲ್ಲ. ಅಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ, ಪ್ರತಿಯೊಂದು ಫಂಡ್ಗೂ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಗೆ ಸಾಕಷ್ಟು ರಿಸರ್ಚ್ ರಿಪೋರ್ಟ್ಸ್ಗಳು ಬರ್ತಾ ಇರುತ್ತೆ. ಆ ರಿಸರ್ಚ್ ರಿಪೋರ್ಟ್ಸ್ನ ಸ್ಟಡಿ ಮಾಡಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಅವರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲ್ಲ, ಅವರು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಬಿಸ್ನೆಸ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾವ ಥರ ಇದೆ, ಯಾವ ಥರ ಬಂತು, ಯಾವ ಥರ ಇದೆ, ಯಾವ ಥರ ಕಾಂಪಿಟೇಷನ್ನ ಎದುರಿಸುತ್ತೆ, ಬರುವಂಥ ಕಾಂಪಿಟೇಷನ್ನ ಮೀರ್ಸತ್ತಾ, ನಿಲ್ಲತ್ತಾ, ಆ ಥರ ಎಲ್ಲ ಯೋಚನೆ ಮಾಡಿ ಇದು ಇಷ್ಟು ಮಾಡಿದಾಗ ಇಷ್ಟು ಗಳಿಸ್ತಾರೆ, ಇಷ್ಟೇ ಆಗುತ್ತೆ ಪ್ರೈಸು ಅಂತ ಅವರು ಹಾಕಲ್ಲ. ಅವರು ಯೋಚನೆ ಮಾಡೋದೇನೆಂದರೆ ಜನರಲ್ಲಾಗಿ ಒಳ್ಳೆ ರಿಟರ್ನ್ಸ್ ಬರೋ ಸಾಧ್ಯತೆಗಳಿದೆ. 1 ತಿಂಗಳಿಗೆ ಬರುತ್ತೆ, 6 ತಿಂಗಳಿಗೆ ಬರುತ್ತೆ, 1 ವರ್ಷಕ್ಕೆ ಬರುತ್ತೆ ಅಂತ ಹಾಕಲ್ಲ. ಬಂದಾಗೆಲ್ಲ ಅದು ರೀಇನ್ವೆಸ್ಟ್ ಆಗುತ್ತೆ. ರೀಇನ್ವೆಸ್ಟ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, 10% ಬಡ್ಡಿ, 25 ವರ್ಷ ಅಂದ್ಕೊಳ್ಳಿ. ಬಡ್ಡಿ ಲೆಕ್ಕ ಹಾಕೋದೇನು, 10% ಹಂಗೆ 25 ವರ್ಷಕ್ಕೆ 250 ರೂಪಾಯಿ ಅಂತಾರೆ. ಈ ಕಾಂಪೌಂಡಿಂಗಲ್ಲಿ ಏನಾಗುತ್ತೆ, 100 ರೂಪಾಯಿಗೆ 10 ರೂಪಾಯಿ ಆ್ಯಡ್ ಆಗಿ 110 ರೂಪಾಯಿಗೆ 10 ರೂಪಾಯಿ ಆ್ಯಡ್ ಆಗ್ತಾ ಹೋದರೆ 25 ವರ್ಷಕ್ಕೆ ಅದು 1000 ಚಿಲ್ಲರೆ ಆಗುತ್ತೆ. ಇದು ಎಕ್ಸಾಂಪಲ್ಗೆ. ಜನರಲ್ಲಾಗಿ ಜನಕ್ಕೇನು 10% ರಿಟರ್ನ್ಸು ಅಂದಾಗ 250 ರೂಪಾಯಿ ಬರುತ್ತೆ. 100 ರೂಪಾಯಿಗೆ 25 ವರ್ಷಕ್ಕೆ 250 ರೂಪಾಯಿ. ಅದಲ್ಲ, 100 ರೂಪಾಯಿಗೆ ಸುಮಾರು 1000 ರೂಪಾಯಿ ತನಕ ಬಡ್ಡಿನೇ ಬರುತ್ತೆ. ಯಾಕಂದರೆ ಅದು ಬಡ್ಡಿಗೆ ಬಡ್ಡಿ ಬೀಳುತ್ತಾ ಹೋಗುತ್ತೆ. ಅಂದರೆ ಅರ್ನಿಂಗ್ ಆನ್ ಅರ್ನಿಂಗ್ಸ್, ಇದನ್ನು ಕಾಂಪೌಂಡಿಂಗ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಅರ್ನಿಂಗ್ ಆನ್ ಅರ್ನಿಂಗ್ಸ್ ಆದ್ದರಿಂದ ಇದಕ್ಕೆ ಫೈನಲ್ ವ್ಯಾಲ್ಯೂ ಒಂದು 1000 ಚಿಲ್ಲರೆ ಆಗುತ್ತೆ. ಈ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಇದ್ದವರು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಬಂದಾಗ ಈ ಥರ ಕಾಂಪೌಂಡಿಂಗ್ ರಿಟರ್ನ್ಸ್ ಬರುತ್ತೆ. ಈಗ ಆಲ್ರೆಡಿ ಸಾಕಷ್ಟು ನಾವು ನೋಡಿದಂಗೆ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಸುಮಾರು ವರ್ಷಗಳಿಂದ ಇದೆ, ಸುಮಾರು 100 ವರ್ಷಗಳಿಂದ ಇದ್ದಿದ್ರು. ಬಟ್ ಇದಕ್ಕೆ ಒಂದು ಬೇಸ್ ಪಾಯಿಂಟ್ ಅಂತ ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ 1979 ಅಷ್ಟರಲ್ಲಿ ಆಲ್ರೆಡಿ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಬಂದಿತ್ತು. 1963-64 ರೇಂಜಲ್ಲೇ ಬಂತು. ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಗೊತ್ತಿರೋ ಹಾಗೆ, ಈ ಇಂಡಿಯಾ ಚೈನಾ ವಾರ ಆದಮೇಲೆ ದೇಶದಲ್ಲಿ ನಾವು ಆಗಿನ್ನೂ 47 ಇಂಡಿಪೆಂಡೆನ್ಸ್ ಬಂದ ನಂತರ ಈ ಇಂಡಸ್ಟ್ರೀಸ್ ಡೆವಲಪ್ ಮಾಡೋದಕ್ಕೆ ಹಣದ ಕೊರತೆ ಇತ್ತು. ಅಂದರೆ ಗೌರ್ಮೆಂಟ್ ಎಲ್ಲ ಮಾಡೋದಕ್ಕೆ. ಆಗ ಈ ಕಾನ್ಸೆಪ್ಟ್, ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಎಲ್ಲ UK-ನಲ್ಲಿತ್ತು, ಅಂದರೆ ಬ್ರಿಟನ್, UK-ನಲ್ಲಿತ್ತು. ಅದೇ ಕಾನ್ಸೆಪ್ಟ್ ಅಂದರೆ ಏನಂದರೆ ಜನದಿಂದ ತೊಗೊಳ್ಳೋದು, ಹಣ ಕಲೆಕ್ಟ್ ಮಾಡೋದು, ಅದನ್ನು ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ಗೆ ಆಗೋದು, ಬರೋವಂಥ ಪ್ರಾಫಿಟ್ನ ಜನಕ್ಕೆ ಕೊಡಬೇಕು. ನೀವು ಆಗ ಕೇಳ್ತೀರಾ 100 ರೂಪಾಯಿ ಪ್ರಾಫಿಟ್ ಮಾಡಿದಾಗ ಮ್ಯೂಚುವಲ್ ಫಂಡ್ ಎಷ್ಟು ಹಿಡಿತಾರೆ ಅಂತ. ಅದಕ್ಕೆ ಇದೆಲ್ಲ ಬೆಳೀತಾ ದೊಡ್ಡದಾಗ್ತಾ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬಂತು. ಇವ್ರದ್ದು ರೆಗ್ಯುಲೇಷನ್ಸ್ ಬಂತು. 100 ರೂಪಾಯಿ ಕಲೆಕ್ಟ್ ಮಾಡಿ ಹೂಡಿಕೆ ಮಾಡಿ 100 ರೂಪಾಯಿ ಗಳಿಸಿದಾಗ ಮಿನಿಮಮ್ ಇಷ್ಟು ವಾಪಸ್ ಕೊಡಬೇಕು ಇನ್ವೆಸ್ಟರ್ಸ್ಗೆ. ನಿಮ್ಮ ಖರ್ಚಿಗೂ ಅಷ್ಟೇ ಇಷ್ಟೇ ಖರ್ಚು ಮಾಡಬೇಕು, ಇಷ್ಟರೊಳಗೆ ಇರಬೇಕು ಅನ್ನೋದೆಲ್ಲ ರೆಗ್ಯುಲೇಷನ್ಸ್ ಇದೆ. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ, ತುಂಬ ರೆಗ್ಯುಲೇಟೆಡ್ ಆಗಿದೆ. ಸೊ ಈ ಒಂದು ನೋಡಿದಾಗ ಆಲ್ಮೋಸ್ಟ್ 100 ರೂಪಾಯಿ ಗಳಿಕೆ ಬಂದರೆ 96-98 ರೂಪಾಯಿ ಅಷ್ಟು ವಾಪಸ್ ಹೊಟ್ಟೋಗುತ್ತೆ ಇನ್ವೆಸ್ಟರ್ಸ್ಗೆ. ಹಾಗಾದರೆ ಕಂಪ್ನಿ ಏನು ಮಾಡ್ತಾರೆ, ಕಂಪ್ನಿಗೆ ಟೋಟಲಾಗಿ ಆ 2 ರೂಪಾಯಿ ಖರ್ಚು ಏನು ಬರುತ್ತೆ ಆ ಪ್ರಾಫಿಟಲ್ಲಿ ಕೆಲಸ ಮಾಡೋದು. ಮ್ಯೂಚುವಲ್ ಫಂಡ್ ಕಂಪ್ನಿಗಳೆಲ್ಲ, ಮ್ಯೂಚುವಲ್ ಫಂಡ್ ಸ್ಕೀಮು ಅದನ್ನು ಮ್ಯಾನೇಜ್ ಮಾಡೋದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು. ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಆ ಪ್ರಾಫಿಟಲ್ಲಿ ಕೆಲಸ ಮಾಡೋದು, ಆ ಪ್ರಾಫಿಟ್ಗೋಸ್ಕರ. ಸೊ ಎಷ್ಟು ಕಲೆಕ್ಟ್ ಆಗಿದೆ ಇವತ್ತಿನ ಒಂದು ಅಂದಾಜಲ್ಲಿ ಸುಮಾರು 73 ಲಕ್ಷ ಕೋಟಿ ವಹಿವಾಟಾಗುತ್ತೆ ಟೋಟಲಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸಲ್ಲಿ. ಸೊ ಇದೆಲ್ಲ ನೋಡಿದಾಗ ಕೆಲವೊಂದು ಸ್ಕೀಮಲ್ಲಿ ವರ್ಷಕ್ಕೆ 1 ಪೈಸೆ ಸಿಗುತ್ತೆ, 5 ಪೈಸೆ ಸಿಗುತ್ತೆ, ಕೆಲವೊಂದು ಸ್ಕೀಮಲ್ಲಿ 20 ಪೈಸೆ ಸಿಗುತ್ತೆ. ಸೊ ಇದೆಲ್ಲ ನೋಡಿದಾಗ ಟೋಟಲ್ ಪ್ರಾಫಿಟ್ ಅಂತ ಹೇಳಿದಾಗ ಸುಮಾರು ಕೋಟಿಗಳು ಕಂಪ್ನಿಗೆ ಬರುತ್ತೆ. ಹಾಗಾಗಿ ಅವರು ಒಂದು ಏನೋ ವ್ಯವಸ್ಥೆಯಲ್ಲಿದ್ದಾರೆ, ಪ್ರಾಫಿಟ್ ಮಾಡ್ತಾರೆ. ಬಟ್ ಜನಕ್ಕೆ ಬೇಕಾಗಿರೋದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ನಾನು ಇನ್ವೆಸ್ಟ್ ಮಾಡಿದಾಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ನಾನು ಹೇಳ್ದಂಗೆ ಮ್ಯೂಚುವಲ್ ಫಂಡಲ್ಲಿ ಈಕ್ವಿಟಿ ಅನ್ನೋದಿರುತ್ತೆ, ಫಿಕ್ಸ್ಡ್ ಇನ್ಕಮ್ ಅಂತಿರುತ್ತೆ. ಫಿಕ್ಸ್ಡ್ ಇನ್ಕಮ್ ಅಂದರೆ ಒಂದು ನಿರ್ದಿಷ್ಟವಾದ ಆದಾಯ ಬರುವಂಥದ್ದು. ಈಗ FDಗೆ ಜನರಲ್ಲಾಗಿ ತೊಗೊಂಡ್ರೆ FD ಒಂದು ನಿರ್ದಿಷ್ಟವಾದ ಆದಾಯ ಅಂತ. ಅದೇ ಥರ ಕಂಪ್ನಿಗಳಲ್ಲಿ ಈಗ ಕಂಪ್ನಿ ಈ ಕ್ಯಾಪಿಟಲ್ ಮಾರ್ಕೆಟ್ ಅಂತೀವಿ. ಈ ಎಕ್ಸಾಂಪಲ್ ಜನಕ್ಕೆ ಅರ್ಥ ಆಗಲಿ ಅಂತ, ತರಕಾರಿ ಮಾರ್ಕೆಟಲ್ಲಿ ಹೇಗೆ ತರಕಾರಿ ಸಿಗುತ್ತೋ ಕ್ಯಾಪಿಟಲ್ ಮಾರ್ಕೆಟಲ್ಲೂ ಹಾಗೆ ಅವ್ರಿಗೆ ಬೇಕಾದ ಬಂಡವಾಳ ಸಿಗುತ್ತೆ. ಆ ಒಂದು ಮಾರ್ಕೆಟ್ಗೆ ಬಂದಾಗ ಬಂಡವಾಳ ಹಾಕಕ್ಕೆ ರೆಡಿ ಇರೋನು ಅಲ್ಲಿಗೆ ಬರ್ತಾನೆ, ಬಂಡವಾಳಕ್ಕೆ ಬೇಕಾಗಿರೋನು ಅಲ್ಲಿಗೆ ಬರ್ತಾನೆ. ಸೊ ಅವನು ಹೇಳ್ತಾನೆ, ನನಗೆ 100 ಕೋಟಿ ಬೇಕು, 100 ಕೋಟಿಗೆ ಇಷ್ಟು ಬಡ್ಡಿ ಕೊಡ್ತೀನಿ. ಆವಾಗ ಅದು ಫಿಕ್ಸ್ಡ್ ಇನ್ಕಮ್ ಆಗುತ್ತೆ. ಇಲ್ಲ ನಂಗೆ 100 ಕೋಟಿ ಬೇಕು, ಅದ್ರ ಬದಲಾಗಿ ನಾನು ಶೇರ್ಸ್ ಕೊಡ್ತೀನಿ ನನ್ನ ಕಂಪ್ನಿದು, ಅಲ್ಲಿ ಬರುವಂಥ ಪ್ರಾಫಿಟ್ಗೆ ಯು ಆರ್ ಎಲಿಜಿಬಲ್, ಅಂದರೆ ನೀವು ಅರ್ಹರು ಅಂತ ಹೇಳ್ತಾನೆ. ಸೊ ಈ ಇವಾಗ ಹೇಳಿದ್ರಿ ಅಲ್ಲ, ಬಂಡವಾಳ ತಗೊಳ್ಳೋರು ಬರ್ತಾರೆ, ಹಾಕೋರು ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಬಂಡವಾಳ ಹಾಕೋರು ಅಂತ ಅಂದ್ಕೊಡಿ. ಬಂಡವಾಳ ತಗೊಳ್ಳೋರು ಎಲ್ಲ ಒಳ್ಳೆಯವರೇ ಅಂತ ಹೇಳಲಿಕ್ಕಾಗಲ್ವಲ್ಲ? ಅದಕ್ಕೆ ಹೇಳಿದ್ದು. ಈಗ ನೆಕ್ಸ್ಟ್ ಬರೋದೇ ಸ್ಟೆಪ್ಪಲ್ಲಿ ನಾನು ಹಾಕೋಕ್ಕೆ ಮುಂಚೆ ಅದನ್ನು ಸ್ಟಡಿ ಮಾಡಬೇಕು.
ಈ ಸ್ಟಡಿ ನೀವು ಇಂಡಿವಿಜುವಲಾಗಿ ಯೋಚನೆ ಮಾಡಿದಾಗ ನೀವು ಹೋಗೋಕ್ಕಾಗಲ್ಲ. ಹೋಗ್ಬೋದು, ಕೆಲವೊಂದು ಮಾರ್ಕೆಟಲ್ಲಿ ಹೋಗೋಕ್ಕಾಗಲ್ಲ ಅಂತಲ್ಲ. ಬಟ್ ಜನ್ರಲಾಗಿ ಏನಾಗುತ್ತೆ, 100 ಕೋಟಿ ಬೇಕು ಅಂದಾಗ ಅವನು ಬಲ್ಕ್ ಇನ್ವೆಸ್ಟರ್ಸ್ನ ನೋಡ್ತಾರೆ, ದೊಡ್ಡ ಇನ್ವೆಸ್ಟರ್ಸ್ನ. 10,000 5,000 ಹಾಕೋರು ಕೆಲವ್ರು ಇರ್ತಾರೆ, ಅವ್ರಿಗೆ ಅದು ಕಾಸ್ಟು ತುಂಬ ಜಾಸ್ತಿ ಇರುತ್ತೆ. ಈ ಬಲ್ಕ್ ಇನ್ವೆಸ್ಟರ್ಸ್ ನೋಡಿದಾಗ ಬಲ್ಕಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಅಂತಲೇ ಎಷ್ಟೊಂದು ರಿಸರ್ಚ್ ಏಜೆನ್ಸಿಗಳಿರುತ್ತೆ. ಅವರು ರಿಸರ್ಚ್ ರಿಪೋರ್ಟ್ ಕೊಡ್ತಾರೆ. ಆ ರಿಸರ್ಚ್ ರಿಪೋರ್ಟ್ ನನಗೆ ಓದೋಂಥ ಶಕ್ತಿ ಇರುತ್ತೆ. ಅಂದರೆ ಫಂಡ್ ಮ್ಯಾನೇಜರ್ಗೆ, ನಾನು ಅಂದರೆ ಫಂಡ್ ಮ್ಯಾನೇಜರ್ಗೆ ಆ ಒಂದು ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಈ ಕಂಪ್ನಿ ಹೇಗೆ ಮಾಡತ್ತೆ ಒಂದು ಅಂದಾಜಲ್ಲಿ ನಾವು ಅಷ್ಟೇ ಬರುತ್ತೆ ಅನ್ನೋ ಒಂದು ಭರವಸೆನಲ್ಲಿ ಹಾಕ್ತೀವಿ. ತುಂಬ ಎಚ್ಚರಿಕೆ ವಹಿಸಿನೇ ಓದ್ಬಿಟ್ಟು ಎಲ್ಲ ಮಾಡಿ ಹಾಕೋದು, ಇನ್ವೆಸ್ಟ್ ಮಾಡ್ತೀವಿ. ಈ ಎಕ್ಸಾಂಪಲ್ ತೊಗೊಂಡಾಗ 25 ಕಂಪ್ನಿಲಿ ಹಾಕಿದಾಗ ಒಂದು 2-3 ಕಂಪ್ನಿ ಹೋಗ್ಬೋದು, ಫೇಲ್ ಆಗ್ಬೋದು. ಕೆಲವು ಕಂಪ್ನಿಗಳು ಮಲ್ಟಿ ಬ್ಯಾಗರ್ಸ್ ಅಂತೀವಿ, ತುಂಬ ರಿಟರ್ನ್ಸ್ ಕೊಡುತ್ತೆ. ಕೆಲವು ಕಂಪ್ನಿಗಳು ಒಂಥರ ಒಳ್ಳೆ ಒಂದು 16-18% ಕಾಂಪೌಂಡಿಂಗ್ ಎಫೆಕ್ಟ್ ರಿಟರ್ನ್ಸ್ ಕೊಡುತ್ತೆ, ಕೆಲವು ಆರ್ಡಿನರಿ ರಿಟರ್ನ್ಸ್ ಕೊಡುತ್ತೆ. ಇವೆಲ್ಲ ಮಿಕ್ಸ್ಡ್ ರಿಟರ್ನ್ಸಲ್ಲಿ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ಲಾಂಗ್ ಟರ್ಮಲ್ಲಿ ಇವತ್ತವರೆಗೂ ಜನ ಏನು ನೋಡಿದ್ದಾರೆ ರಿಟರ್ನ್ಸ್, ಒಳ್ಳೆ ರಿಟರ್ನ್ಸ್, ತುಂಬ ಹೈ ರಿಟರ್ನ್ಸ್ ಬಂದಿದೆ. ಬಟ್ ರೆಗ್ಯುಲೇಷನ್ಸ್ ಹೇಳುತ್ತೆ ಇವತ್ತೆಲ್ಲ ಅಷ್ಟು ಹೈ ರಿಟರ್ನ್ಸ್ ಎಲ್ಲ ಹೇಳಬೇಡಿ, ಜನನ್ನ ಹೈ ರಿಟರ್ನ್ಸ್ ಹೇಳಿ ಆಕರ್ಷಿಸಬೇಡಿ ಅಂತ. ಸೊ ಹಾಗಾಗಿ ನಾನು ಕೂಡ ಅದನ್ನು ತುಂಬ ಇದಾಗಿ ಬಣ್ಣ ಹಚ್ಚೋಕ್ಕೆ ಇಷ್ಟಪಡೋದಿಲ್ಲ. ಸಿಕ್ಕಾಪಟ್ಟೆ ರಿಟರ್ನ್ಸ್ ಬಂದಿದೆ. ಮೊನ್ನೆ ಕೂಡ ಪೇಪರಲ್ಲಿ ಬಂದಿತ್ತು, 5,000 ರೂಪಾಯಿ 25 ವರ್ಷ ಹಾಕಿದವ್ರಿಗೆ ಸುಮಾರು 4 ಚಿಲ್ಲರೆ ಕೋಟಿ ಬಂದಿದೆ ಟೋಟಲಾಗಿ ರಿಟರ್ನ್ಸು. ಇದು ನೋಡಿದಾಗ ಅಷ್ಟೊಂದು ಬರತ್ತಾ ಅಂತ ಬಂದಿದೆ. ಬಟ್ ಅದೇ ಇದರಲ್ಲಿ ನಾವು ಸೇಲ್ ಮಾಡಬಾರ್ದು, ಯಾರೂ ಅಷ್ಟೇ ಆ ಥರ ಹೇಳಿ ಸೇಲ್ ಮಾಡಬಾರ್ದು. ಸುಮಾರು ಇವತ್ತು ರೆಗ್ಯುಲೇಷನ್ ಹೇಳುತ್ತೆ 12% ಹಂಗೆ ಒಂದು ಅಂದಾಜು ಕೊಡ್ಬೋದು, ಇಲಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಒಂದು 12% ರೇಂಜಲ್ಲಿ ನೀವು ಒಂದು ಲೆಕ್ಕ ಇಟ್ಕೋಬೋದು. ಇನ್ನೊಂದೇನಾಗುತ್ತೆ ಗೊತ್ತಾ ಮೇಡಮ್, ನಾವು ತುಂಬ ಜಾಸ್ತಿ ಹೇಳಿ ಅದು ಕಮ್ಮಿ 0.25 ಕಮ್ಮಿ ಬಂದರೂ ಜನಕ್ಕೆ ಅದು ಮೋಸ ಅನಿಸ್ಬಿಡುತ್ತೆ. ಯಾವತ್ತು ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿ, ಜಾಸ್ತಿ ಬಂದರೆ ಅದು ನಿಮಗೆ ರಿಟರ್ನ್ಸು. 12% ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ನಂಗೆ 14% ಬಂದಾಗ ನೀವು 12 ಹಿಡಿತೀರಾ, ಇನ್ನೆರಡು ನೀವು ತೊಗೊಂಬಿಡ್ತೀರಾ? ಇಲ್ಲ. 14 ಬಂದರೆ 14 ಕೊಡ್ತಾರೆ, 16 ಬಂದರೆ 16 ಕೊಡ್ತಾರೆ. ಅದರಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಅಂತಿರುತ್ತೆ, ಅದರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಕಳೆದು ಆ ರಿಟರ್ನ್ಸು ಸೇರಿಸಿ ಡೈಲಿ ಏನು ಬರುತ್ತೆ ನೆಟ್ ಅಸೆಟ್ ವ್ಯಾಲ್ಯೂ, ಆವತ್ತಿನ ದಿವಸ ಅವ್ರು ಹೊರಗೆ ಹೋಗ್ಬೇಕಾದ್ರೆ ಆ ಒಂದು ಯೂನಿಟ್ ಏನು ನೆಟ್ ಅಸೆಟ್ ವ್ಯಾಲ್ಯೂ ಇರುತ್ತೆ ಅದೇ ರೇಟಲ್ಲಿ ಅವ್ರಿಗೆ ಹೊರಗೆ ಕಳಿಸ್ತಾರೆ. ಸೊ ಇಲ್ಲಿ ಹೇಳಬೇಕಾಗಿರೋದಿಷ್ಟೇ, ಮ್ಯೂಚುವಲ್ ಫಂಡಲ್ಲಿ ಪರಿಣಿತರಿರ್ತಾರೆ ಫಂಡ್ ಮ್ಯಾನೇಜರ್ಸು. ಅವರು ಪ್ರತಿಯೊಂದು ಕಂಪ್ನಿದು ಸ್ಟಡಿ ಮಾಡಿ ಆ ಕಂಪ್ನಿ ಹೇಗೆ ಮುಂದಕ್ಕೆ ಹೇಗೆ ಇನ್ನೂ ಎಷ್ಟು ವರ್ಷ ಹೇಗೆ ಇದೆಲ್ಲ ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಜನಕ್ಕೆ ಏನಾಗುತ್ತೆ ಅಂದರೆ ಆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಾರೆ. ಪೆನ್ನು ಇಟ್ಕೊಡಪ್ಪ ಸರ್. ಇವಾಗ ನೀವು ಅಂದರೆ ಒಂದೆರಡು ಕಂಪನಿ ಲಾಸ್ ಆದರೂ ಅಂದರೆ ಫೇಲ್ ಆದರೂ ಆಗ್ಬೋದು ಅಂತ ಅಂದ್ಬಿಟ್ಟು ನನ್ನ ಅದೃಷ್ಟ ಕೆಡದಿತ್ತು ಸರ್. ನನ್ನ ಹತ್ರ ಇದ್ದಿದ್ದೇ ಸ್ವಲ್ಪ ಹಣ, ನಾನು ಅದೇ 2 ಕಂಪ್ನಿಗೆ ಹಾಕಿದೆ. ಇಲ್ಲ, ಮ್ಯೂಚುವಲ್ ಫಂಡ್ ಅಂದರೆ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್. ನೀವು ಒಂದು ಸ್ಕೀಮ್ ಇನ್ವೆಸ್ಟ್ ಮಾಡಿದಾಗ ನಾನು 1-2 ಕಂಪ್ನಿ ತೊಗೊಳ್ಳಲ್ಲ ಫಂಡ್ ಮ್ಯಾನೇಜರು. ಜನರಲ್ಲಾಗಿ 50-60 ಕಂಪ್ನಿ ಇರುತ್ತೆ, ಕೆಲವುದ್ರಲ್ಲಿ 30 ಇರುತ್ತೆ, ಕೆಲವುದ್ರಲ್ಲಿ 50 ಇರುತ್ತೆ. ಸೊ ಈ ಥರ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್. ಮ್ಯೂಚುವಲ್ ಫಂಡ್ ಅಂದ್ರೇ ಅಷ್ಟು ಇನ್ವೆಸ್ಟ್ಮೆಂಟ್ ಪೂಲು, 100 ಜನ ಇನ್ವೆಸ್ಟ್ ಮಾಡ್ತಾರೆ. ಒಂದು ಫಂಡಲ್ಲಿ 1000 ಕೋಟಿ ಕಲೆಕ್ಟ್ ಮಾಡಿದಾಗ ನಾನು 2-3 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲ್ಲ. ಆ ಫಂಡಿಗೆ ಸ್ಕೀಮ್ ಆಬ್ಜೆಕ್ಟಿವ್ ಅಂತ ಇರುತ್ತೆ. ಆ ಸ್ಕೀಮ್ ಆಬ್ಜೆಕ್ಟಿವ್ ಪ್ರಕಾರ ಈಗ ತೊಗೊಂಡಾಗ ಈಗ ನಾನು 1,000 ರೂಪಾಯಿ ಅಂದರೆ ನಾನು ಚಿಕ್ಕದಾಗೆ ಹೇಳ್ಬೇಕು ಅಂತಂದರೆ 1,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಮ್ಯೂಚುವಲ್ ಫಂಡಲ್ಲಿ ಮಾಡ್ತಾ ಇಲ್ಲ. ಜಸ್ಟ್ ನಾನು ಎಜುಕೇಷನ್ಗೋಸ್ಕರ ಹೇಳ್ತಾ ಇರೋದಷ್ಟೇ. 1,000 ರೂಪಾಯಿ ಮಾಡಬೇಕು ಅಂತ ಅಂದ್ಕೊತೀನಿ ಸರ್. ಮಾಡಬೇಕು ಅಂತ ಅಂದ್ಕೊಂಡಾಗ ಅದನ್ನು ನೀವು ಒಂದು ಕಂಪ್ನಿ ಮೇಲೆ ಹಾಕ್ತಿರೋ ಅಥವಾ ಉಳಿದು ಎಷ್ಟು ಜಾಸ್ತಿ? ಆ ಫಂಡಲ್ಲಿ 50 ಸ್ಟಾಕ್ ಇದ್ದರೆ ನಿಮಗೆ 1,000 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಬೇಕಾ ಅಂದರೆ ಅಲೋಕೇಟ್ ಮಾಡ್ತೀವಿ ಅಷ್ಟೇ. ಯು ಆರ್ ಎಲಿಜಿಬಲ್ ಫಾರ್ ದಟ್ ಎಂಟೈರ್ 100 ಸ್ಟಾಕ್ಸ್. ಆ ಎಂಟೈರ್ 50-60 ಸ್ಟಾಕಲ್ಲಿ ಏನು ರಿಟರ್ನ್ಸ್ ಬರುತ್ತೆ ಅದು ಎಲ್ಲದಕ್ಕೂ ಎಲಿಜಿಬಲ್ಲು. ಅದಕ್ಕೆ ಹೇಳಿದ್ದು ಮ್ಯೂಚುವಲ್ ಫಂಡ್ ಬಂದು ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್. ಒಂದು ಫಂಡ್, ಮ್ಯೂಚುವಲ್ ಫಂಡಲ್ಲಿ ವೆರೈಟೀಸ್ ಆಫ್ ಸ್ಕೀಮ್ಸ್ ಇರುತ್ತೆ. ನೀವು ಯಾವುದೇ ಒಂದು ಸ್ಕೀಮ್, ಆಮೇಲೆ ಅದು ಅಷ್ಟೇ, ಸ್ಕೀಮ್ ಅಂದ ತಕ್ಷಣ ನೀವು ಯಾವುದೇ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡೋದಲ್ಲ. ಈಗ ನಾನೊಬ್ಬ ಆ್ಯಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರು, ನನ್ನ ಸಲಹೆ ಪಡಿಬೋದು, ಅಥವಾ ಬೇರೆ ಯಾವುದನ್ನ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ ಹೇಳ್ತಾರೆ, ಅವರ ಸಲಹೆ ಪಡಿಬೋದು. ಫೈನಾನ್ಷಿಯಲ್ ಅಡ್ವೈಸರ್ಸ್ ಯಾರ್ದನ್ನ ಸಲಹೆ ಪಡೆದು ನಿಮ್ಮ ಫೈನಾನ್ಷಿಯಲ್ ಗೋಲು ಯಾವಾಗಲೂ ಅಷ್ಟೇ ಇನ್ವೆಸ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ಫೈನಾನ್ಷಿಯಲ್ ಗೋಲ್ ಅನ್ನೋದನ್ನು ಫಿಕ್ಸ್ ಮಾಡ್ಕೋಬೇಕು. ರಿಟೈರ್ಮೆಂಟಿಗೆ ಮಾಡ್ತೀನಾ, ಮನೆ ಕೊಂಡ್ಕೊಳಕ್ಕೆ ಮಾಡ್ತೀನಾ, ಕಾರ್ ಕೊಂಡ್ಕೊಳಕ್ಕೆ ಮಾಡ್ತೀನಾ, ಮಕ್ಳು ಎಜುಕೇಷನ್ ಪರ್ಪಸ್ಗೆ ಮಾಡ್ತೀನಾ, ಆವಾಗ ಎಷ್ಟು ಪೀರಿಯಡ್ ಅನ್ನೋದನ್ನು ಒಂದು ಲೆಕ್ಕ ಮಾಡ್ತೀವಿ. ಆ ಪೀರಿಯಡ್ಗೆ ಯಾವ ಥರದ ಫಂಡು, ಯಾವ ಕ್ಯಾಟಗರಿ ಆಫ್ ಫಂಡು, ಯಾವ ಥರ ಫಂಡು ಸೂಟಬಲ್ಲು, ನಿಮ್ಮ ರಿಸ್ಕ್ ಪ್ರೊಫೈಲ್ ಅಂತ ತೊಗೋತೀವಿ. ಜನರಲ್ಲಾಗಿ ಕೇಳ್ತೀವಿ, ನೀವು ಹಾಕಿರೋ 1,000 ರೂಪಾಯಿ ಅದರಲ್ಲಿ 60 ರೂಪಾಯಿ ಲಾಸ್ ಆದರೂ ನಿಮಗೆ ತೊಂದರೆ ಇಲ್ವಾ, 100 ರೂಪಾಯಿ ಲಾಸ್ ಆದರೂ ಭಯ ಇಲ್ವಾ? ಆಮೇಲೆ ಇನ್ನೊಂದು, ಹಾಕ್ಬೇಕಾದ್ರೆ ಯಾವತ್ತೂ ಅಷ್ಟೇ ಸಿಂಪಲ್ ಲಾಜಿಕ್ಕು, ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ 100 ರೂಪಾಯಿನೂ ತೆಗೆದು ಒಂದೇ ಕಡೆ ಹಾಕಬಾರ್ದು. ಅದು ಫಸ್ಟ್ ರೂಲು.
ಓಕೆ. ಸೊ 100 ರೂಪಾಯಲ್ಲಿ ಒಂದಷ್ಟು ಪೋರ್ಷನ್ ಎಲ್ಲಿ ನೀವು ರಿಸ್ಕ್ ತೊಗೋಬೋದು ಅಷ್ಟು ಪೋರ್ಷನ್ ಹಾಕಬೇಕು. ಈಗ ಅದೇ ಥರ ನಾನು ಎಕ್ಸಾಂಪಲ್ ಕೊಟ್ಟಾಗ 1000 ರೂಪಾಯಿಗೆ ಒಂದು 900 ರೂಪಾಯಿ 950 ಆದಾಗ ಹೆದರ್ಕೊಂಡೆ ಫರ್ದರ್ ಬೈ ಮಾಡೋವಂಥದ್ದು ಒಂದು ಮೆಂಟಾಲಿಟಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಚಿನ್ನ 100 ವರ್ಷದ ಹಿಸ್ಟ್ರಿ ಇದೆ ನೋಡಿ, ಅದರಲ್ಲಿ ಸುಮಾರು ಸತಿ ಅದು ಮೇಲೆ ಹೋಗಿ ಒಂದು 6 ವರ್ಷ ನಿಂತ್ಕೊಂಡ್ಬಿಡುತ್ತೆ ಅಥವಾ ಕಮ್ಮಿನೂ ಆಗುತ್ತೆ. ಬಟ್ ಅದೇ ಚಿನ್ನ ಅಂದ ಕೂಡಲೇ ಜನಕ್ಕೆ ಯಾವಾಗಲೂ ಒಂದು ಗ್ರಾಮ್ 5000 ಇದ್ದಿದ್ದು ನಂತರ 4000, 4500, 3000ಕ್ಕೆಲ್ಲ ಬಂತು. ಕಮ್ಮಿ ಆದಾಗ ಬೈ ಮಾಡ್ತಾರೆ ಜಾಸ್ತಿ. ಬಟ್ ಅದೇ ಈ ಥರ ಮ್ಯೂಚುವಲ್ ಫಂಡಲ್ಲಿ ಅದು ಚಿನ್ನನೇ. ಯಾಕಂದರೆ ದೇಶದ ಪ್ರಗತಿ ಹೊಂದಿರುವಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು. ಈಗ ಇಂಡಿಯಾ ಗ್ರೋ ಆಗ್ತಾಯಿದೆ, ಇಂಡಿಯಾದು GDP ಗ್ರೋ ಆಗ್ತಾಯಿದೆ ಅಂದರೆ ಈ ಕಂಪ್ನಿಗಳು ಗ್ರೋ ಆದ್ರೇ ಇಂಡಿಯಾ GDP ಗ್ರೋ ಆಗೋದು. ನಾನು ಎಲ್ಲರೂ ಮಾಡೋವಂಥ ಕೆಲಸಕ್ಕೂ ಕೈ ಮುಗಿದು ಹೇಳ್ತೀನಿ, ಪ್ರತಿಯೊಬ್ಬರು ಮಾಡೋವಂಥ ಕೆಲಸಕ್ಕೆ ಅದರ ಒಂದು ಶ್ರಮ ಅದು ದೇಶದ ಪ್ರಗತಿ ಪರ ಇರುತ್ತೆ. ಎಷ್ಟೋ ಕಂಪ್ನಿಗಳು ಮೋಸ ಮಾಡಿರ್ಬೋದು, ಬಟ್ ನಾವು ಮಾತಾಡ್ತಾ ಇರೋದು ಈಗ ಯಾವುದೆಲ್ಲ ದೇಶದ GDPಗೆ ಒಂದು ಬರ್ನರ್ ಫೈರಿಂಗ್ ಇದು ಕೊಡುತ್ತೆ ಅಂಥ ಕಂಪ್ನಿಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋದು. ಆ ಒಂದು ಕಂಪ್ನಿ ಏನಾಗುತ್ತೆ, ಈಗ ಸೆಕ್ಟರ್ಗಳಿರುತ್ತೆ, ಹೆಲ್ತ್ ಸೆಕ್ಟಾರು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟಾರು, ಪೆಟ್ರೋಲಿಯಂ ಸೆಕ್ಟಾರು, ಎನರ್ಜಿ ಸೆಕ್ಟಾರು, ಆಟೋಮೊಬೈಲ್ ಸೆಕ್ಟಾರು. ಈ GDPನಲ್ಲಿ ಯಾವುದೆಲ್ಲ ಹೆಚ್ಚು ಸೆಕ್ಟರ್ ಇರುತ್ತೆ ಆ ಒಂದು ಸೆಕ್ಟರ್ದು ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ತೊಗೋಬೋದು ಆ ಫಂಡಲ್ಲಿ. ಮತ್ತು ಎಲ್ಲ ಥರ ಕಂಪ್ನಿಗಳಲ್ಲೂ ನಾನು ಯಾವುದೇ ಒಂದು ಕಂಪ್ನಿ ಬೈ ಹೆಸರು ಹೇಳಿದ್ರೆ ಅದು ಅಡ್ವೈಸ್ ಅಲ್ಲ, ದಯವಿಟ್ಟು ಜನ ತಪ್ಪು ತಿಳಿಬಾರ್ದು. ಅದು ಯಾವುದೇ ಥರ ಅಡ್ವೈಸ್ ಅಲ್ಲ, ಬರೀ ಎಕ್ಸಾಂಪಲ್ಗೆ ಹೇಳ್ತೀನಿ. ಸೊ ಹಾಗಾಗಿ ಆ ಒಂದು ಇದು ನೋಡಿದಾಗ ಕಂಪ್ನಿ ಪರ್ಟಿಕ್ಯುಲರಾಗಿ ಒಂದು ಕಂಪ್ನಿ ಚೂಸ್ ಮಾಡಿದಾಗ ಅದು ಯಾವುದೇ ಸೆಕ್ಟರ್ ಅಲ್ಲದೆ ಆದ್ರೂ ಕನ್ಸಂಪ್ಷನ್ ಸ್ಟೋರಿ ಆಗಿರ್ಬೋದು. ಈಗ ನಾವು ದಿನ ಬೆಳಗಾಗಿದ್ದರೆ ಟೂತ್ಪೇಸ್ಟ್ ಯೂಸ್ ಮಾಡ್ತೀವಿ, ಟೂತ್ ಬ್ರಷ್ ಯೂಸ್ ಮಾಡ್ತೀವಿ, ಸೋಪ್ ಯೂಸ್ ಮಾಡ್ತೀವಿ, ಶಾಂಪು ಯೂಸ್ ಮಾಡ್ತೀವಿ. ಇದೆಲ್ಲ ಒಂದು ಕಂಪ್ನಿಗೆ ಸೇರಿದೆ. ನೀವು ಬೈ ಮಾಡಿದ್ರೆ ನೀವು ಶೇರ್ ಹೋಲ್ಡರ್ ಆದಾಗ ಜನ ಬೈ ಮಾಡೋವಂಥ ಬರುವಂಥ ಪ್ರಾಫಿಟ್ಟು ನಿಮಗೂ ಸೇರುತ್ತೆ. ಸೊ ಇದೇ ಥರ ಕಲೆಕ್ಟಿವ್ ಆಗಿ ನೀವು 1000 ರೂಪಾಯಿಗೆ ಅದನ್ನು ಬೈ ಮಾಡೋಕ್ಕಾಗಲ್ಲ. ಬೈ ಮಾಡಿದ್ರೂ ಒಂದೇ ಕಂಪ್ನಿಗೆ ಎಕ್ಸ್ಪೋಜರ್ ಸಿಗತ್ತೆ. ಸೊ ಆಗ ರಿಸ್ಕ್ ಡೈವರ್ಸಿಫೈ ಆಗೋಲ್ಲ. ನೀವು ಫಸ್ಟ್ ಬೇಸಿಕ್ ರೂಲ್ ಮಿಸ್ ಮಾಡ್ಕೋತೀರ. ಒಂದೇ ಕಂಪ್ನಿಗೆ ಹಾಕಿದಾಗ ಡೈವರ್ಸಿಫಿಕೇಷನ್ ಅನ್ನೋದು ಸಿಗೋಲ್ಲ. ಚೆನ್ನಾಗಿ ಗೊತ್ತಿರೋರು ಇದಕ್ಕೆ ಇನ್ನೊಂದು ಇಂಗ್ಲೀಷಲ್ಲಿ ನಾವು ಕಿಟ್ ಇದ್ದರೆ ಮಾಡ್ಬೋದು. ಅಂದರೆ ನಾಲೆಜು, ಇನ್ಫಾರ್ಮೇಷನು, ಟೈಮು, ಈ 3 ಇದ್ದರೆ ಸ್ಟಾಕ್ ಬಗ್ಗೆ ಮಾಡ್ಕೋಬೋದು. ಅದಿಲ್ಲ ಅಂದರೆ ಮ್ಯೂಚುವಲ್ ಫಂಡಲ್ಲಿ ತುಂಬ ಕಮ್ಮಿ ಕಾಸ್ಟಲ್ಲಿ, ಅದೇನು ನೀವು ಕೊಡೋವಂಥ 100 ರೂಪಾಯಿ 2 ರೂಪಾಯಿ ಡಿಡಕ್ಟ್ ಮಾಡಿ 98 ರೂಪಾಯಿ ಇನ್ವೆಸ್ಟ್ ಮಾಡಲ್ಲ. 100 ರೂಪಾಯಿಗೆ 100 ರೂಪಾಯಿ ಇನ್ವೆಸ್ಟ್ ಆಗಿ ಬರೋವಂಥ ಖರ್ಚನ್ನು ನಾನು ಏನು ನೆಟ್ ಅಸೆಟ್ ವ್ಯಾಲ್ಯೂ ಹೇಳಿದೆ ಅದರಲ್ಲಿ ಅಡ್ಜಸ್ಟ್ ಆಗಿ ನಿಮಗೆ ಟೋಟಲ್ ರಿಟರ್ನ್ಸ್ ಕೊಡ್ತಾರೆ. ಸೊ ಈ ಡೈಲಿ ಯೂಸ್ ಮಾಡೋವಂಥದ್ದು ಬೇಕಾದಷ್ಟಿದೆ. ನಾನು ಹೇಳ್ದಂಗೆ ಸಾವಿರಾರು ಕಂಪ್ನಿಗಳಿದೆ. ಬಟ್ ಇದರಲ್ಲಿ ಫಸ್ಟ್ 100 ಕಂಪ್ನೀಸ್ನ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತಾರೆ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು. ನೆಕ್ಸ್ಟು 101ರಿಂದ 250 ಕಂಪ್ನಿನ ಮಿಡ್ ಕ್ಯಾಪ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ. 251ರಿಂದ 500ಕ್ಕೆ ಸ್ಮಾಲ್ ಕ್ಯಾಪ್ ಕ್ಯಾಟಗರೀಸ್ ಅಂತೀವಿ. 500ಕ್ಕಿಂತ ಜಾಸ್ತಿ ಇರೋದನ್ನು ಮೈಕ್ರೋ ಕ್ಯಾಪ್ ಅಂತೀವಿ. ಬಟ್ ಜನ್ರಲ್ಲಾಗಿ ಮ್ಯೂಚುವಲ್ ಫಂಡ್ಸ್ಗಳು ಏನು ಮಾಡ್ತಾರೆ, ಈ ರಿಸರ್ಚ್ ಮಾಡಿದಾಗ ಈ ಟಾಪ್ 500ಅಲ್ಲಿ ಇರೋದನ್ನೇ ಆದಷ್ಟು, ಅದಕ್ಕಿಂತ ಮೇಲಿರೋದನ್ನು ತೊಗೋಬಾರ್ದು ಅಂತೇನಿಲ್ಲ. ಜನ್ರಲ್ಲಾಗಿ ಅದರಲ್ಲಿ ಜಾಸ್ತಿ ಎಕ್ಸ್ಪೋಜರ್ ತೊಗೊಳ್ಳಲ್ಲ. ಈ ಆಲ್ಫಾ ಜನ್ರೇಟ್ ಮಾಡೋದಕ್ಕೆ, ಕೆಲವೊಂದು ಸ್ಲೈಟ್ಲಿ ಬೆಟರ್ ರಿಟರ್ನ್ಸ್ ಕೊಡೋದಕ್ಕೆ ರಿಸ್ಕ್ ಕಮ್ಮಿ ಇದ್ದು ರಿಟರ್ನ್ಸ್ ಜಾಸ್ತಿ ಬರಬೇಕು. ಇದಕ್ಕೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತೀವಿ. ರಿಸ್ಕ್ ಕಮ್ಮಿ ಮಾಡ್ತಾ ಹೋಗಬೇಕು, ಬಟ್ ರಿಟರ್ನ್ಸು ಕೂಡ ಸ್ವಲ್ಪ ಚೆನ್ನಾಗೇ ಕೊಡಬೇಕು ಅನ್ನೋದಕ್ಕೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅವರು ಅದಕ್ಕೆ ನಾನು ತೊಗೊಳ್ಳೋವಂಥ ರಿಸ್ಕಿಗೆ ಇದು ಕೊಡುವಂಥ ರಿಟರ್ನ್ಸು ಕರೆಕ್ಟಾಗಿದೆಯಾ ಅನ್ನೋದನ್ನು ಫಂಡ್ ಮ್ಯಾನೇಜರ್ ಅಸೆಸ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾನು ಮತ್ತೆ ಹೇಳ್ತೀನಿ, ಫಂಡ್ ಮ್ಯಾನೇಜರು ಸ್ಟಾಕ್ ಅಂತ ತೊಗೊಳ್ಳಲ್ಲ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಇನ್ವೆಸ್ಟ್ ಮಾಡೋದು. ಬರೋವಂಥ ಪ್ರಾಫಿಟ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗೆ ಹಂಚ್ತಾರೆ. ಸರ್, ಇವಾಗ FD ಸಾಮಾನ್ಯ ಹೆಣ್ಮಗಳಾಗಿ ನಾನು ಏನಾದರೂ ಒಂದು ಸ್ವಲ್ಪ ಮಾಡ್ತಾ ಇರುವಂತಹ ಹೆಣ್ಮಗಳಾಗಿ FD ಅಂತಂದರೆ ನಮಗೊಂಥರ ಸೇಫ್ಟಿ ಸರ್. ನಾವು ಪ್ರಿಫರ್ ಮಾಡೋದೇ FD. ಬ್ಯಾಂಕಲ್ಲಿ ಸೇಫ್ಟಿ ಇರುತ್ತೆ, ನಮಗೆ ಹಾಕ್ತೀವಿ, ಅದು ಕಡಿಮೆ ಪರ್ಸೆಂಟೋ ಎಷ್ಟು ಪರ್ಸೆಂಟೋ ಬರಲಿ ಅಂದರೆ ನಮ್ಮ ಹಣಕ್ಕೆ ಸೇಫ್ಟಿ ಇರುತ್ತೆ. ನಾವು ಯಾವಾಗ ಬೇಕು ಅವಾಗ ನಾವು ಅದನ್ನು ತೊಗೋಬೋದು. 1 ವರ್ಷಕ್ಕೆ FD ಮಾಡ್ತೀವೋ, 6 ತಿಂಗಳಿಗೆ ಮಾಡ್ತೀವೋ, 2 ವರ್ಷಕ್ಕೆ ಮಾಡ್ತೀವೋ, ಅದು ನಮಗೆ ಬಿಟ್ಟಿದ್ದು. ಮಾಡಿದಾಗ ಒಂದಿಷ್ಟು ಅಮೌಂಟ್ ಅಂತ ಬರುತ್ತೆ, ತಗೋತೀವಿ. ಬಟ್ ನಮ್ಮ ಹಣ ಗ್ಯಾರಂಟಿಯಾಗಿದೆ, ನಮ್ಮ ಹತ್ರ ಇದೆ ಅನ್ನೋವಂತಹ ಒಂದು ಗ್ಯಾರಂಟಿ ಇರುತ್ತೆ. ಈ ಮ್ಯೂಚುವಲ್ ಫಂಡಲ್ಲಿ ಹಾಕಿದ ಹಣಕ್ಕೆ ಏನು ಗ್ಯಾರಂಟಿ ಇರುತ್ತೆ ಸರ್? ಮೇಡಮ್, ಗ್ಯಾರಂಟಿ ಇಲ್ಲ. ಬಟ್ ನೀವು ಕೇಳಿದ ಪ್ರಶ್ನೆಗೆ ತುಂಬ ಒಳ್ಳೆಯ ಪ್ರಶ್ನೆ. FD ಅಂದಾಗ ಏನಾಗುತ್ತೆ, ಬ್ಯಾಂಕು ಕೂಡ ಅದರಲ್ಲಿ ಕೆಲವು ರೆಗ್ಯುಲೇಷನ್ಸ್ ಇದೆ. ನಿಮಗೆ 100 ರೂಪಾಯಿ ತೊಗೊಂಡ್ರೆ ಅವರು ಸುಮಾರು ಪರ್ಸೆಂಟೇಜು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲೇ ಇನ್ವೆಸ್ಟ್ ಮಾಡಬೇಕು. ಅದಲ್ಲದೆ ಸುಮಾರು 4-4.25% ಕ್ಯಾಶ್ ಥರದ್ರಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಇಡಬೇಕು. ಆಲ್ಮೋಸ್ಟ್ 21% ಅವರು
ಗೌರ್ಮೆಂಟ್ ಏನು ರೆಗ್ಯುಲೇಷನ್ಸ್ ಹೇಳುತ್ತೆ ಅದ್ರ ಥರ ಇಟ್ಬಿಡಬೇಕು. ಇನ್ನು ಉಳಿಕೆ 79 ರೂಪಾಯಿನ ಅವರು ಲೆಂಡ್ ಮಾಡಬೇಕು. ಬ್ಯಾಂಕು ಅಷ್ಟೇ ಸುಮ್ಮನೆ ಕೂತಿದ್ದು ಬರೋದಿಲ್ಲ, ಅದು ಲೆಂಡ್ ಮಾಡಬೇಕು. ಲೆಂಡ್ ಮಾಡಿದಾಗ ಅದರಲ್ಲೂ ಫೇಲ್ಯೂರ್ ಆಗೋದಿದೆ, ಸುಮಾರಿದೆ. ಬಟ್ ಅವರು ಅಲ್ಲಿ ಫೇಲ್ಯೂರ್ ಆದ್ರೂ ನಮಗಂತೂ ಯಾವುದು ಮೋಸ ಆಗಲ್ವಲ್ಲ? ಅಲ್ಲ, ಹೇಳ್ತೀನಿ, ನಿಮಗೆ ಫೇಲ್ಯೂರ್ ಆದ್ರೂ ನಿಮಗೆ ಮೋಸ ಆಗಲ್ಲ, ಕರೆಕ್ಟು. ಅದು ಯಾವ ಥರ ಬ್ಯಾಂಕಲ್ಲಿ, ರಾಷ್ಟ್ರೀಕೃತ ಬ್ಯಾಂಕು ಅಂಥದ್ದು ದೊಡ್ಡ ದೊಡ್ಡ ಬ್ಯಾಂಕಲ್ಲಿ, ಹೌದು, ಅದಕ್ಕೇನೆ ಅದು ಆಗೋದಿಲ್ಲ. ಸೊ ನಿಮ್ಗೆ ಏನು ಹೇಳ್ತಾರೆ, ಇವತ್ತಿನ ಲೆಕ್ಕದಲ್ಲಿ ತೊಗೊಂಡಾಗ ಒಂದು 6%, 6-6.5%. ಬಟ್ ನಿಮ್ಮ ಹಣದುಬ್ಬರೂ 6-6.5% ಇದೆ. ಆಮೇಲೆ 5 ವರ್ಷಕ್ಕೆ ನೀವು 6.5% ಹಾಕಿದಾಗ 5 ವರ್ಷದ ನಂತರ ನೀವು ಇವತ್ತೇನು ಹಣದುಬ್ಬರದ್ದು ಇದು ಬಂದಾಗ ನೀವು ಇವತ್ತೇನು 100 ರೂಪಾಯಿ ವರ್ತಿದೆ, ನೀವು 100 ರೂಪಾಯಿ ಪ್ಲಸ್ ಬಡ್ಡಿ ಎಲ್ಲ ಸೇರಿದ್ರೂ ಆ ಐಟಮ್ ತೊಗೊಳಕ್ಕಾಗಲ್ಲ. ಸೊ ಆವಾಗ ನಿಮ್ಮ ಫೈನಾನ್ಷಿಯಲ್ ಗೋಲ್ ರೀಚ್ ಆಗಲ್ಲ. ನೀವು ಫೈನಾನ್ಷಿಯಲ್ ಗೋಲ್, ಮಕ್ಕಳಿಗೆ ಸ್ಕೂಲ್ ಎಕ್ಸ್ಪೆನ್ಸಸ್ ತೊಗೊಳ್ಳೋಣ. ಈಗ ಒಂದು 5 ವರ್ಷದ ನಂತರ ಮಗುವನ್ನ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಇವತ್ತು ಎಜುಕೇಷನ್ ಇನ್ಫ್ಲೇಷನ್ ಸುಮಾರು 10% ಮೇಲಿದೆ. ನಿಮ್ಮ ಅರ್ನಿಂಗ್ 6% ಆಗಿ 10% ಹಣದುಬ್ಬರನೇ ಇದ್ದರೆ ನಿಮ್ಗೆ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ನಾನು ಇನ್ನೊಂದು ಎಕ್ಸಾಂಪಲ್ ಅದಕ್ಕೆ ಹೇಳಿದ್ದು, ನಿಮ್ಮ ಹತ್ರ ಇರೋ 800 ರೂಪಾಯಿನೂ ಇನ್ವೆಸ್ಟ್ ಮಾಡಿಬಿಡಿ ಮ್ಯೂಚುವಲ್ ಫಂಡಲ್ಲಿ. ಎಫ್ ಡಿಲೂ ಹಾಕಿ, ಅದೇ ಥರ ಮ್ಯೂಚುವಲ್ ಫಂಡಲ್ಲೂ ಹಾಕಿ. ಮೇಡಮ್, ರಿಸ್ಕ್ ಅಂದರೆ ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ನಾನು 30 ಚಿಲ್ಲರೆ ವರ್ಷದಲ್ಲಿ ರಿಸ್ಕ್ ಅನ್ನೋದು ನೋಡಿರೋದು. ಟೈಮ್ ವೇರಿ ಆಗುತ್ತೆ, ಅಂದರೆ ನಿಮ್ಮ ಅನ್ಕೊಂಡು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬರೋದಕ್ಕೆ ಟೈಮ್ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸು ಆಗುತ್ತೆ, ಜಾಸ್ತಿ ಬಂದಾಗ ಡಿಕ್ರೀಸು ಆಗುತ್ತೆ, ಇನ್ಕ್ರೀಸು ಆಗುತ್ತೆ ಅಷ್ಟೇ ಹೊರತು ಇವತ್ತವರೆಗೂ ನನಗೆ ತಿಳಿದ ಮಟ್ಟಿಗೆ ಯಾವ ಮ್ಯೂಚುವಲ್ ಫಂಡ್ ಸ್ಕೀಮನ್ನು 100 ರೂಪಾಯಿಗೆ 0 ಆಗಿದ್ದಿಲ್ಲ. ಬೇರೆ ಥರದ್ರಲ್ಲಿ ಮಾಡ್ಕೊಂಡಿದ್ದಾರೆ, ತಪ್ಪು ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಜನ ತಪ್ಪು ಮಾಡ್ಕೊಂಡಿದ್ದಾರೆ. ಬಟ್ ಅದಾಗದೇ ಫಂಡ್ 0 ಆಗಿರೋದಿಲ್ಲ. ಸರ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನೆಲ್ಲ ತಿಳ್ಕೊಂಡಿದ್ದು, ಮುಂಚೆ ಎಲ್ಲ ಶೇರ್ ಮಾರ್ಕೆಟ್ ಅಂದರೆ ಒಂದು 15 ವರ್ಷದಿಂದ ಶೇರ್ ಮಾರ್ಕೆಟ್ ಅಂತಂತಂದರೆ ಹೆವಿ ಪ್ರಾಫಿಟ್ಟು, ಅಂದರೆ ನಮಗೆಲ್ಲ ನಾಲೆಡ್ಜ್ ಇರಲಿಲ್ಲ. ಬಟ್ ಅವಾಗ ಶೇರ್ ಮಾರ್ಕೆಟಲ್ಲಿ ಹಾಕಿನೇ ಯಾರೊಬ್ಬರು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಹೈಫೈಯಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ಅವರೆಲ್ಲ ಶೇರ್ ಮಾರ್ಕೆಟ್ ಏನೇನೋ ಮಾಡ್ಕೊತಾರೆ ಅದರಿಂದ ಅಂತ ಒಂದು ಪರಿಕಲ್ಪನೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್ ಅಂತಂದ್ರೆ ಒಂದು ಲಾಸ್ ಆಗಿದ್ದೀನಿ ಅಂತ ಹೇಳೋರೇ ಜಾಸ್ತಿ ಸರ್. ಅದ್ರ ಪ್ರಕಾರ ನಾನು ಎಲ್ಲೋ ಹೀಗೆ ಓದಿದ್ದು ನೆನಪು, ಆ ಟೈಮ್ನಲ್ಲಿ 2020 ಒಂದು ಸೆಕೆಂಡ್ ಸರ್, ಅಂದರೆ ಈಗ 4 ಇಯರ್ಸ್ ಬ್ಯಾಕು 2020ಯಲ್ಲಿ ಶೇರ್ದಾರರ ಸಂಖ್ಯೆ 5 ಕೋಟಿ ಇತ್ತು, ಕಂಪನಿಗಳ ಸಂಖ್ಯೆ 3500 ಇತ್ತು. ಆದರೆ ಈಗ 2025ಯಲ್ಲಿ ಶೇರ್ದಾರರ ಸಂಖ್ಯೆನೇ 20 ಕೋಟಿ ಮೀರಿದೆ. ಯಾಕಂದರೆ ಈ ಶೇರ್ ಮಾರ್ಕೆಟಲ್ಲಿ ಲಾಭ ಬರುತ್ತೆ ಅಂತ ಅಂದ್ಬಿಟ್ಟು 5 ಕೋಟಿ ಇದ್ದವರು 20 ಕೋಟಿ ಆಗಿದ್ದಾರೆ ಇನ್ವೆಸ್ಟ್ ಮಾಡೋರು. ಬಟ್ ಆದರೆ ಕಂಪನಿಗಳ ಸಂಖ್ಯೆ ಕೇವಲ 4085 ಮಾತ್ರ ಇದೆ. ಸೊ ಅದೇ ಇದೊಂಥರ ಟ್ರಾಫಿಕ್ ಥರ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋರು ಯಾರೋ ಹಾಕಿದ್ರು. ಮೇಡಮ್, ಇದೇನಾಗುತ್ತೆ ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಲ್ಲಿ ಏನು ನಾಮನ್ ಕ್ಲೇಚರ್ ಯೂಸ್ ಮಾಡಿದ್ದಾರೆ, ಷೇರುದಾರರಲ್ಲ, ಅದು ಡಿಮ್ಯಾಟ್ ಅಕೌಂಟ್ ಹೋಲ್ಡರ್. ಈಗ ಒಂದು ಕಂಪ್ನಿ ಶೇರ್ಸ್ ಇಶ್ಯೂ ಮಾಡಿದಾಗ 1 ಕೋಟಿ ಶೇರ್ ಇಶ್ಯೂ ಮಾಡಿದ್ರೆ, ಈ ಮ್ಯೂಚುವಲ್ ಈಗ ಶೇರ್ ಮಾರ್ಕೆಟ್ ಅಂತ ಹೇಳಿದ್ನಲ್ಲ ಸರ್, ಇದು ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡು ಒಂದೇ ಥರ ವರ್ಕ್ ಆಗುತ್ತಾ ಸರ್? ಒಂದೇ ಥರ ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾನು ಹೇಳ್ದಂಗೆ ಕೆಲವು ಪೋರ್ಷನ್ ಶೇರ್ಸಲ್ಲೇ ಇನ್ವೆಸ್ಟ್ ಮಾಡೋದು ಶೇರ್ ಮಾರ್ಕೆಟ್. ಅದಕ್ಕೇ ಟಾಪ್ ಕಂಪ್ನೀಸ್ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಟಾಪ್ 500 ಕಂಪ್ನೀಸ್ ಮ್ಯಾಕ್ಸಿಮಮ್ಮು. ಈ ಥರ ಟಾಪ್ 500 ಕಂಪ್ನೀಸ್ ನೋಡಿದ್ರೆ ನಿಮ್ಗೆ ಯಾರು ಈ ಥರ ಪ್ರೈಸಸ್ಸು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದಕ್ಕೂ ಚಿನ್ನದ ಎಕ್ಸಾಂಪಲ್ ಕೊಟ್ಟೆ. ಒಂದು ಸತಿ ಮೇಲೆ ಹೋಗಿರುತ್ತೆ. ಮೇಡಮ್, ಇಲ್ಲೇನಾಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ನೀವೇನು ಹೇಳಿದ್ರಿ ಷೇರುದಾರರು ಅಂತ 5 ಕೋಟಿ ಇದ್ದಿದ್ದು ಈಗ ಸುಮಾರು ಕೋಟಿ ಆಗಿದೆ. ಈ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಬಂದಾಗ ಜನಕ್ಕೆ ಈ ಕೋವಿಡ್ ಕರೆಕ್ಷನ್ ಆಯಿತು, ಮಾರ್ಕೆಟ್ ಕರೆಕ್ಷನ್ ಆಯಿತು, ಸುಮಾರು 40% ಕರೆಕ್ಷನ್ ಆಯಿತು. ಇದೇ ಥರ ಹಿಂದೆನೂ ಕರೆಕ್ಷನ್ ಆಗಿದೆ. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ 2008ರಲ್ಲಿ ಬಂದಾಗ್ಲೂ ಈ 40-50% ಕರೆಕ್ಷನ್ ಆದಾಗ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತಲ್ಲ, ಅದನ್ನು ನೋಡಿದಾಗ 1 ವರ್ಷದಲ್ಲೇ ಡಬಲ್ ಕಾಣ್ಬಿಡುತ್ತೆ. 100 ರೂಪಾಯಿಂದ 50 ರೂಪಾಯಿಗೆ ಹೋಗಿದೆ. ಎಕ್ಸಾಂಪಲ್ ಕೊಡ್ತೀನಿ, 50 ರೂಪಾಯಿಂದ ವಾಪಸ್ 100 ರೂಪಾಯಿಗೆ ಬಂದಿದೆ ಅಷ್ಟೇ. ಬಟ್ ಈ 50 ರೂಪಾಯಿಗೆ ಎಂಟ್ರ್ ಆದವನಿಗೆ 100 ರೂಪಾಯಿ ಡಬಲ್ ಪ್ರಾಫಿಟ್ ಬಂತು. ಈ ಥರ ಒಂದು ಇಮ್ಯಾಜಿನೇಷನ್ ಲೋಕದಿಂದ ಬರ್ತಾರೆ ಜನ. ಡಬಲ್ ಆಗುತ್ತೆ, ಓವರ್ನೈಟ್ ಡಬಲ್ ಆಗುತ್ತೆ ಅಂತ. ಆ ಥರ ಎಲ್ಲ ಆಗಲ್ಲ. ತಮ್ಮ ರೂಲ್ ಏನಂದರೆ, ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಮೇಕಿಂಗ್ ಮನಿ. ಆಬ್ಸಲ್ಯೂಟ್ಲಿ ಯಾವುದೇ ಥರದ್ದೇ ಶಾರ್ಟ್ ಕಟ್ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಇದೆಲ್ಲ ಏನು ಹೇಳ್ತಾರೆ, ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಇದೆ ಡೆರಿವೇಟಿವ್ಸಲ್ಲಿ. ಅಲ್ಲಿ ಇಲ್ಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನನ್ನ ಹತ್ರ ಸುಮಾರು ರಾಗಿ ಇದೆ, kg 60 ರೂಪಾಯಿ ಅಂದ್ಕೊಳ್ಳಿ. ತಮ್ಮ ರೂಲ್, ಸುಮ್ಮನೆ ಅದು ಎಷ್ಟು ಅಂತಿಲ್ಲ. ಇನ್ನೊಂದಷ್ಟು ದಿವಸ ಆದಮೇಲೆ ಬೆಲೆ ಬಿದ್ದೋಗತ್ತೆ ಅನ್ನೋ ಭಯ ನನಗೆ. ನಾನು ಬೆಳೆದಿದ್ದೀನಿ, ಬೆಲೆ ಬಿದ್ದೋಗತ್ತೆ ಅಂತ ಭಯ ನನಗೆ. ಆ ಕಡೆ ಇನ್ನೊಬ್ರು ಇರ್ತಾರೆ, ಅವ್ರು ನೋಡ್ತಾರೆ ಇದು 60 ರೂಪಾಯಿಂದ 70 ರೂಪಾಯಿಗೆ ಹೋಗುತ್ತೆ ಅಂತ. ನಾನು ಇನ್ನೂ ಬೆಳೆ ತೆಗೆದು ಎಲ್ಲ ರೆಡಿ ಮಾಡಬೇಕು. ನನ್ನ ಹತ್ರ ಇಷ್ಟು ಕ್ವಾಂಟಿಟಿ ಬರುತ್ತೆ ಅನ್ನೋದಿರುತ್ತೆ. ನಾನು ಹೇಳ್ತೀನಿ, ಅವ್ರು ಬರ್ತಾರೆ, ನೀನು ಕೊಡೋದಾದರೆ ಇಷ್ಟು ದಿವಸದ ನಂತರ 3 ತಿಂಗಳ ನಂತರ ನಾನು 70 ರೂಪಾಯಿಗೆ ಇದು ತೊಗೋತೀನಿ, ವಾಟರ್ ಕ್ವಿಂಟಲ್ ಬ್ಯಾಗೇನ.
ನಾನು ಅದು ಖುಷಿ 60 ರೂಪಾಯಿಂದ 70 ರೂಪಾಯಿ ಆಯಿತು ಅಂತ. ಈ ಆರ್ಬಿಟ್ರಾಜ್ ಏನಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಕೆಲವರು ಮೇಲೆ ಹೋಗುತ್ತೆ ಅಂತ, ಕೆಲವರು ಬಿದೋಗುತ್ತೆ ಅನ್ನೋ ಭಯದಲ್ಲಿ ಮ್ಯಾಚ್ ಮಾಡ್ತಾರೆ. ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಆ ಥರ ಹೋಗುತ್ತಾ ಬಿಡುತ್ತೆ. ಜನ ಬಾಜಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಇದು ಮೇಲೆ ಹೋಗುತ್ತೆ ಇದು ಬೀಳತ್ತೆ ಅಂತ. ಅದಲ್ಲ, ಅದು ಆ್ಯಕ್ಚುಲಾಗಿ ಅಲ್ಲ. ಅದು ರಿಸ್ಕ್ ಮಿಟಿಗೇಷನ್ ಅನ್ನೋದೊಂದಿದೆ. ಈಗ ನನ್ನ ಹತ್ರ ಇದೆ 100 ಶೇರ್ ಇದೆ, ಅದು ಬಿದ್ದೋಗಿ ಆ ಕಂಪ್ನಿ ಪ್ರೈಸ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಮುಂಚೆ ನಾನು ಒಂದು ಫಿಕ್ಸ್ಡ್ ವ್ಯಾಲ್ಯೂಗೆ ಬೇರೆಯವ್ರ ಜೊತೆ ಬೈ ಮಾಡೋದಕ್ಕೆ ಯಾರು ರೆಡಿ ಇರ್ತಾರೆ ಅವ್ರ ಹತ್ರ ಕೊಟ್ಬಿಟ್ಟು ನನ್ನ ರಿಸ್ಕ್ನ ಕಮ್ಮಿ ಮಾಡ್ಕೋತೀನಿ. ಇದು ರಿಸ್ಕ್ ಮಿಟಿಗೇಷನ್. ನಮ್ಮಲ್ಲಿ ಜೀವನದಲ್ಲಿ ಭಯ ಇರಬೇಕು, ಬಟ್ ಭಯನೇ ಜೀವನ ಆಗಬಾರ್ದು. ಅದೇ ಥರ ಇದಿರೋದು ರಿಸ್ಕ್ ಮಿಟಿಗೇಷನ್ಗೆ. ಬಟ್ ಜನ ಅದನ್ನೇ ಟೋಟಲಾಗಿ ಮೇಜರ್ ಇನ್ವೆಸ್ಟ್ಮೆಂಟ್ ಆ್ಯಂಗಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಹಣಕ್ಕೆ ರಿಸ್ಕ್ ಒಟ್ಟಲ್ಲಿ ಇದ್ದೇ ಇರುತ್ತೆ ಮೇಡಮ್. ಎಲ್ಲೋದ್ರೂ ರಿಸ್ಕ್ ಇದೆ, ನೀವು ನಡ್ಕೊಂಡೋದ್ರೂ ರಿಸ್ಕ್ ಇದೆ, ಯಾವುದಕ್ಕೆ ರಿಸ್ಕ್ ಇಲ್ಲ. ಜೋಬಲ್ಲಿ ಕಾಸು ಇಟ್ಕೊಂಡಿದ್ರೂ ರಿಸ್ಕ್ ಇದೆ, ಯಾರು ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು, ಎಲ್ಲದಕ್ಕೂ ರಿಸ್ಕ್ ಇದೆ. ಈ ರಿಸ್ಕ್ನ ನಾವು ಮ್ಯಾನೇಜ್ ಮಾಡಿ ಕಿತ್ಕೊಂಡು ಹೋಗೋದು ಸಹಜ, ಅದು ಕಾಮನ್. ಬಟ್ ಆದರೆ ನಾವೇ ಹಿಂಗೆ ನೋಟ್ನ ಹಿಂಗೆ ಹಿಡ್ಕೊಂಡು ಹೋಗೋಕ್ಕಾಗಲ್ವಲ್ಲ ಸರ್, ಕಿತ್ಕೊಂಡು ಹೋಗಿ. ಡೆಫಿನೆಟ್ ಆಗಿ. ಹಂಗಾಗಿ ಈಗ ನಾವು ಮನುಷ್ಯ ಹುಟ್ಟಿದ ಮೇಲೆ ಸಾಯ್ತೀವಿ ಅಂತೇಳಿ ಸ್ಮಶಾನದ ಹತ್ರ ಮನೆ ಕಟ್ಕೊಳ್ಳಲ್ಲ ಯಾರು, ಅಲ್ವಾ? ದೂರನೇ ಇರೋಕ್ಕೆ ಇಷ್ಟಪಡ್ತಾರೆ. ಅದೇ ಥರ ಇಲ್ಲೂ ರಿಸ್ಕ್ ಮಿಟಿಗೇಟ್ ಮಾಡ್ಕೋಬೇಕು. ನಾವು ಹೇಗೆ ಮಿಟಿಗೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಿರೋದು. ಅದರಲ್ಲಿ ರಿಸ್ಕ್ ಕಮ್ಮಿ ಇರೋವಂಥದ್ದು ಇದೆ, ಜಾಸ್ತಿ ಇರೋವಂಥದ್ದು ಇದೆ. ಜಾಸ್ತಿ ರಿಸ್ಕ್ ಇದ್ದ ತಕ್ಷಣಕ್ಕೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಬಟ್ ರಿಟರ್ನ್ಸ್ ಬರುತ್ತೆ ಅನ್ನೋದಕ್ಕೆ ಅಷ್ಟೇ ರಿಸ್ಕ್ ಇದೆ ಅನ್ನೋದಕ್ಕೆ ರೆಗ್ಯುಲೇಷನ್ಸ್ ಇದೆ. ತುಂಬ ಚೆನ್ನಾಗಿ ರೆಗ್ಯುಲೇಟೆಡ್, ಟ್ರಾನ್ಸ್ಪರೆನ್ಸಿ ಇದೆ. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಎಲ್ಲೆಲ್ಲಿ ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಆಗಿದೆ, ಪ್ರತಿ ತಿಂಗಳು ರಿಪೋರ್ಟ್ ಬರುತ್ತೆ. ಈ ಲಾಸ್ ಆಗಿರೋದು ಕೊಡ್ತಾರೆ ರಿಟರ್ನ್ಸು. ಅದಕ್ಕೆ ನಾನೇನು ಹೇಳಿದ್ದು, ನೀವು ವೇಟಿಂಗ್ ಪೀರಿಯಡ್ ಚೇಂಜ್ ಆಗುತ್ತೆ. ನೀವು ಈಗ ಒಳ್ಳೆ ಫಂಡಲ್ಲಿ ಸುಮಾರು ಒಂದು 7 ವರ್ಷ 10 ವರ್ಷದ ಲೆಕ್ಕ ತೊಗೊಂಡ್ರೆ ಯಾರಿಗೂ ಲಾಸ್ ಆಗಿಲ್ಲ ಮೇಡಮ್. ಅದು ಸ್ಟಡಿ ಮಾಡಿದೆ. ಜನರಲ್ಲಾಗಿ ಒಂದು 7 ವರ್ಷ ನಿಂತವ್ರಿಗೆ ಪ್ರಾಬಬಿಲಿಟಿ ಆಫ್ ಲಾಸ್ ಹಸ್ ಬಿಕಮ್ ಟು 0. ಅಲ್ಲಿಂದ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಬಡ್ಡಿ ಚಕ್ರ ಬಡ್ಡಿ ಏನು ಬೆಳೆಯುತ್ತೆ ಅದು ಲಾಂಗ್ ಟರ್ಮಲ್ಲಿ ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ. ಸೊ ಮ್ಯೂಚುವಲ್ ಫಂಡ್ ಜನರಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಶಾರ್ಟ್ ಟರ್ಮ್ಗೂ ಇದೆ. ಶಾರ್ಟ್ ಟರ್ಮ್ ಅಂದರೆ ಎಷ್ಟು ವರ್ಷಕ್ಕೆ ಮಾಡ್ಬೋದು ಸರ್? ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂದರೆ ಮೇಡಮ್, ಶಾರ್ಟ್ ಟರ್ಮ್ ಅಂದರೆ ನಿಮಗೆ ಒಂದು ದಿವಸದ್ದು ಇದೆ ಫಂಡು. ನಿಮ್ಗೆ SBನಲ್ಲಿ ಬರೋದು ಬದಲಾಗಿ ಅಲ್ಲಿ ಬರುತ್ತೆ. ಒಂದು SBಗಿಂತ ಚೆನ್ನಾಗಿ ಬರೋವಂಥದ್ದು ಇದೆ. ಈಗ ಈ ಒಂದು ದಿವಸದ್ದು ಅಂತೇನಲ್ಲ, ದೊಡ್ಡ ಕಂಪ್ನಿಗಳು ಈಗ ಅವ್ರಿಗೂ ಸುಮಾರು ಕೋಟಿ ಬಂದಿರುತ್ತೆ, ಕಾಸಿರುತ್ತೆ. ಬಟ್ ಅವ್ರ ಕಮಿಟ್ಮೆಂಟ್ ಇನ್ನೂ 1 ವಾರ ಇರುತ್ತೆ. ಆಗ ಅವರೆಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು. ಯಾಕಂದರೆ ಅವ್ರ ಕರೆಂಟ್ ಅಕೌಂಟಲ್ಲಿ ಇಟ್ಟರೆ ಏನೂ ಬಡ್ಡಿ ಬರೋಲ್ಲ. 1 ಕೋಟಿ ಇಟ್ಟರು ಸುಮಾರು 1000 ಬರುತ್ತೆ ಒಂದು ದಿವಸಕ್ಕೆ. ಅದೇ ಥರ ಬರುತ್ತೆ. ಅಂದರೆ ಅಕ್ರೂಯಲ್ ಬೇಸಿಸಲ್ಲಿ 1 ವಾರದ ನಂತರ ತೆಗಿಬೋದು, ಯಾವಾಗ ಬೇಕಾದ್ರೆ ತೆಗಿಬೋದು. ಅದನ್ನು ಓವರ್ ನೈಟ್ ಫಂಡ್ ಅಂತೀವಿ. 1 ವಾರಕ್ಕಾಗುವಂಥ ಫಂಡ್ ಇದೆ ಜನರಲ್ಲಾಗಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಎಷ್ಟು ವರ್ಷದ್ದು ನಿಮ್ಮದು ಪ್ಲ್ಯಾನು, ಆ ಪ್ಲ್ಯಾನ್ ಪ್ರಕಾರ ಆ ನಿಮ್ಮ ಪ್ಲ್ಯಾನಿಗೆ ಅಷ್ಟು ವರ್ಷದಕ್ಕೆ ಸೂಟಬಲ್ ಅಂತ. ಈಕ್ವಿಟಿ ಓರಿಯೆಂಟೆಡ್ ಫಂಡ್ ಅಂದರೆ 5-7 ವರ್ಷದ ನಂತರದ ಮೇಲಿಂದ ಆದರೆ ನೋಡಬೇಕು. ಮಿಡ್ ಕ್ಯಾಪ್ ಕ್ಯಾಟಗರಿ ಆದರೆ ಜನರಲಿ 10-15 ವರ್ಷ ಕ್ಯಾಟಗರಿ ಆದರೆ ಮಾತ್ರ ನಾವು ಹೇಳೋದು. ಅದಂತೂ ಜಸ್ಟ್ ತಮ್ಮ ರೂಲಲ್ಲಿ ಹೇಳ್ತಾ ಇದ್ದೀನಿ. ಆ ಥರ ಲಾಂಗ್ ಟರ್ಮಲ್ಲಿ ಇದ್ದರೆ ಮಾತ್ರ, ಸ್ವಲ್ಪ ಲಾಂಗ್ ಟರ್ಮಿಗೆ ಮಾತ್ರ ನಾವು ಆ ಥರ ಫಂಡ್ಸ್ ಹೇಳೋದು. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ಪ್ರಾಬಬಿಲಿಟಿ ಆಫ್ ಕ್ಯಾಪಿಟಲ್ ಗೋಯಿಂಗ್ ಡೌನ್ ವಿಲ್ ರೆಡ್ಯೂಸ್. ಟೈಮ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಪ್ರಾಬಬಿಲಿಟಿ ಆಫ್ ಲೂಸಿಂಗ್ ಕ್ಯಾಪಿಟಲ್ ವಿಲ್ ಕಮ್ ಡೌನ್. ಸುಮಾರು ಜನರಲಾಗಿ 7 ವರ್ಷ ಆದಮೇಲೆ ಪ್ರಾಬಬಿಲಿಟಿ ವಿಲ್ ಕಮ್ ಟು 0. ಓಕೆ, ಬಟ್ ಎಲ್ಲನೂ ಹಾಗಾಗತ್ತೆ ಅಂತಲ್ಲ. ಟೋಟಲಾಗಿ ಏನು ಸಾವಿರಾರು ಸ್ಕೀಮ್ಸ್ ಇದೆ ಮ್ಯೂಚುವಲ್ ಫಂಡ್ದು, ಆ ಎಲ್ಲ ಸ್ಕೀಮ್ಸು ಲೆಕ್ಕ ತೊಗೊಂಡ್ರು ಎಷ್ಟೋ ಫಂಡ್ಸ್ಗಳು 3 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಬಟ್ ಏರಿಳಿತಗಳು ಇದ್ದೇ ಇರುತ್ತೆ. ಅದನ್ನು ನೋಡ್ಕೊಂಡು ತೆಗಿಬೇಕು. ಲಾಸ್ ಆದಾಗ ತೆಗೆದ್ರೆ ಏನೇನು ನೀವು ನೋಡ್ತೀರ ಅವತ್ತಿನ ದಿವಸ, ನೋಷ್ನಲ್ ಪ್ರಾಫಿಟು, ನೋಷ್ನಲ್ ಲಾಸು. ಅದನ್ನು ಎನ್ಕ್ಯಾಶ್ ಮಾಡಿದ್ರೆ ಮಾತ್ರ ನೋಷ್ನಲ್ ಪ್ರಾಫಿಟು, ನೋಷ್ನಲ್ ಲಾಸು. ಈಗ ನೀವು ಹಾಕಿದ 1000 ರೂಪಾಯಿ 995 ರೂಪಾಯಿ ಕಂಡ ತಕ್ಷಣ ತೆಗೆದುಬಿಟ್ರೆ ಅದು ನಿಮ್ಗೆ ಲಾಸು. ಅದೇ ಇನ್ನೊಂದು 10 ದಿವಸ ಆದಮೇಲೆ ಅದು 1010 ರೂಪಾಯಿ ಆದರೆ 1010 ರೂಪಾಯಿ ಕಾಣಿಸುತ್ತೆ. ಅದು ತೆಗೆದ್ರೆ ಮಾತ್ರ ನಿಮ್ಗೆ 10 ರೂಪಾಯಿ ಪ್ರಾಫಿಟ್. ತೆಗೆದೆ ಹಾಗೆ ಬಿಟ್ಟರೆ ಇಲ್ಲಿ ಮೇಯ್ನ್ಲಿ ಏನಂದರೆ ಸೈಕಾಲಜಿಕಲ್ ಫಿಯರ್. ಒಂದು ಗ್ರೀಡು, ಇನ್ನೊಂದು ಫಿಯರು. ಜನ ದುರಾಸೆನಲ್ಲಿ ಸುಮಾರು ಜನ ಅಂತ ನಾನು ಎಲ್ಲರನ್ನೂ ಇದು ಮಾಡಿ ಹೇಳ್ತಾಯಿಲ್ಲ, ಲೋಕಾರೂಢಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ತುಂಬ ದುರಾಸೆನಲ್ಲಿ ಬರೋರು ಇರ್ತಾರೆ, ಅವ್ರು ಕಳ್ಕೊಳ್ಳೋದೇ ಜಾಸ್ತಿ. ಆ್ಯಂಡ್ ಮೇಜರ್ ರಿಸ್ಕ್ ಇನ್ ಇನ್ವೆಸ್ಟ್ಮೆಂಟ್ ಈಸ್ ಗ್ರೀಡ್. ಎಲ್ಲೇ ಆಗಲಿ, ನೀವು ಹೇಳಿದ್ರಲ್ಲ FD ಬಿಟ್ಟು ಬೇರೆ ಅಂತ, ಅದಕ್ಕೆ ಹೋಗೋದೇ ಸುಮಾರು ಪ್ರಿಡಾಮಿನೆಂಟ್ಲಿ ತುಂಬ ದೊಡ್ಡ ಎಲ್ಲೋ ಬಡ್ಡಿ ಕೊಡ್ತಾರೆ ಅಂದರೆ ದುರಾಸೆಗೆ ಹೋಗೋದು. ಅಲ್ಲಿ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿ ಹಾಗಾದರೆ ನೀವು FD ಕಂಪೇರ್ ಮಾಡಿದಾಗ ಇಲ್ಲೂ ರಿಸ್ಕ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ರಿಸ್ಕ್ ಮಿಟಿಗೇಟ್ ಮಾಡಿ ರಿಟರ್ನ್ಸ್ ಕೊಡೋದಕ್ಕೆ ಪ್ರೊಫೆಷ್ನಲ್ಸ್ ಇದ್ದಾರೆ ಮತ್ತು ರೆಗ್ಯುಲೇಷನ್ಸ್ ಇದೆ.
ಈಗ ಬೇರೆ ಪಾನ್ಸಿ ಸ್ಕೀಮ್ಸ್ ಅಂತೆಲ್ಲ ಏನು ಹೇಳ್ತೀವಿ ಅಲ್ಲಿ ಈಗ ಬಿಟ್ಕಾಯಿನೇ ತೊಗೊಳ್ಳಿ ಚೆನ್ನಾಗಿರ್ಬೋದು, ಅದು ನಾನು ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಐ ಶುಡ್ ನಾಟ್, ಬಟ್ ಜನರಲ್ ಆಗಿ RBI ಕೂಡ ಕೈ ತೊಳ್ಕೊಂಬಿಡ್ತು, ನಾವು ಅದನ್ನು ರೆಗ್ಯುಲೇಟ್ ಮಾಡ್ತಾಯಿಲ್ಲ, ನಮಗೆ ಗೊತ್ತಿಲ್ಲ ಅಂತ. ಯಾವಾಗ ಆ ಥರ ರೆಗ್ಯುಲೇಟ್ರೆ ನನಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂದರೆ ನಿಮಗೆ ಕಳ್ಕೊಂಡ್ರೆ ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಇದು ಸಿಗೋದಿಲ್ಲ, ಪ್ಲ್ಯಾಟ್ಫಾರ್ಮು ಸಿಗೋಲ್ಲ. ಯಾಕಂದರೆ ಅವರು ಹೇಳೋದೇ ಅದು, ನಾವು ಅವತ್ತೇ ಹೇಳಿದ್ವಿ ಇದು ಬೇಡ ಅಂತ, ನೀವು ಬಿಟ್ಟಿದ್ದು ಅಂತ. ಸೊ ಹಾಗೆಯೇ ಇಲ್ಲಿ ಬಂದಾಗ ಮ್ಯೂಚುವಲ್ ಫಂಡಿಗೆ ಬಂದಾಗ ಸೆಬಿ ಅನ್ನೋದು ಬರುತ್ತೆ ಪಿಕ್ಚರ್ಗೆ. ಸೆಬಿ ಯಾವಾಗಲೂ ನೀವು ಫಂಡಲ್ಲಿ ಏನೇ ತಪ್ಪು ಮಾಡಿದ್ರೂ ಅದಕ್ಕೆ ಟ್ರಸ್ಟೀಸ್ ಅಂತ ಇರ್ತಾರೆ, ಇನ್ವೆಸ್ಟರ್ಸ್ ಪರವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೆಂಗೆ ಕಂಪ್ನಿಗೆ, ಅದೇ ಥರ ಇನ್ವೆಸ್ಟರ್ಸ್ ಪರವಾಗಿ ಬೋರ್ಡ್ ಆಫ್ ಟ್ರಸ್ಟೀಸ್ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಫಂಡ್ ಮ್ಯಾನೇಜರ್ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಹ್ಯಾಸ್ ಟು ಗಿವ್ ಎಕ್ಸ್ಪ್ಲನೇಷನ್ ಟು ದೆಮ್. ಅದು ತುಂಬ ಪಬ್ಲಿಕ್ ಆ್ಯಂಗಲಲ್ಲಿ ತುಂಬ ತಪ್ಪು ಮಾಡಿದ್ದಾರೆ ಅಂದಾಗ ಸೆಬಿ ವಿಲ್ ಕಮ್ ಟು ಪಿಕ್ಚರ್. ರೀಸೆಂಟಾಗಿ ಬಂದಿದೆ, ಅದು ಏನೇ ಒಂದು ಡೌಟ್ ಬಂದರೆ, ಈಗ ತುಂಬ ರಿಟರ್ನ್ಸ್ ಕೊಟ್ಟರು ಸೆಬಿ ನೋಡುತ್ತೆ ಹೇಗೆ ಕೊಟ್ಟೆ ನೀನು ರಿಟರ್ನ್ಸು ಅಂತ. ಯಾಕಂದರೆ ಜನರಲ್ಲಾಗಿ ಅಷ್ಟು ಹೈ ರಿಟರ್ನ್ಸ್ ಎಲ್ಲರದ್ದು ನಾರ್ಮಲಾಗಿ ಕೊಟ್ಟು ಒಂದು ಪರ್ಟಿಕ್ಯುಲರ್ ಫಂಡು ಅಥವಾ ಒಂದು ಪರ್ಟಿಕ್ಯುಲರ್ ಫಂಡು ಜಾಸ್ತಿ ರಿಟರ್ನ್ಸ್ ಕೊಟ್ಟರೆ ಅದನ್ನು ನೋಡ್ತಾರೆ, ನೋಡಿಬಿಟ್ಟು ಕೆಲವು ಕಡೆ ರೈಡು ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವ್ರು ಹೇಗೆ ಕೊಟ್ಟರು ಅಂತ. ಸೊ ಇದೆಲ್ಲ ಇರುತ್ತೆ, ಈ ಒಂದು ರೆಗ್ಯುಲೇಷನ್ಸ್ ಆ್ಯಂಗಲಲ್ಲಿ ಪ್ರತಿಯೊಂದು ಇರುತ್ತೆ. ಹಾಗಾಗಿ ಇರೋದರಲ್ಲಿ ನಿಮಗೆ ರಿಸ್ಕ್ ತೊಗೊಂಡು ರಿಟರ್ನ್ಸ್ ತೊಗೊಳ್ಳೋದ್ರಲ್ಲಿ ಬೆಸ್ಟ್ ಅನ್ನೋದಕ್ಕೆ ಮ್ಯೂಚುವಲ್ ಫಂಡು. ರಿಸ್ಕ್ ಇದೆ, ಅಂಡರ್ಲೈಯಿಂಗ್ ಕಾನ್ಸೆಪ್ಟ್ ರಿಸ್ಕ್ ಇರುತ್ತೆ, ಬಟ್ ರಿಸ್ಕ್ ಅನ್ನೋದನ್ನು ದಯವಿಟ್ಟು ಕ್ಯಾಪಿಟಲ್ ಎರೋಷನ್ ರಿಸ್ಕ್ ಅಂತಲೇ ತೊಗೋಬೇಡಿ. ನಿಮ್ಮ ವೆಯ್ಟಿಂಗ್ ಪೀರಿಯಡ್ ಚೇಂಜ್ ಆಗುತ್ತೆ. ನೀವು 6 ವರ್ಷಕ್ಕೆ ಪ್ಲ್ಯಾನ್ ಆಗಿದ್ದು 6.5 ವರ್ಷ ಆಗ್ಬೋದು, 7 ವರ್ಷ ಆಗ್ಬೋದು. ಈ ವೆಯ್ಟಿಂಗ್ ಪೀರಿಯಡ್ ಅನ್ನೋದನ್ನು ರಿಸ್ಕ್ ಅರ್ಥ ಮಾಡ್ಕೊಂಬಂದರೆ ಆ ರಿಟರ್ನ್ಸ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅನ್ನೋದಾದರೆ ಮ್ಯೂಚುವಲ್ ಫಂಡು ತುಂಬ ಸೂಕ್ತವಾದದ್ದು. ಯಾಕಂದ್ರೆ ನೀವು 6 ವರ್ಷಕ್ಕೆ ಬರ್ತೀರಾ, ಅದು 6 ವರ್ಷದಲ್ಲೂ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬಂದಿಲ್ಲ, ಕಮ್ಮಿ ಇದೆ ಅಂದರೆ ನಿಮ್ಮ ವೆಯ್ಟಿಂಗ್ ಪೀರಿಯಡ್ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಸರ್, ಇವಾಗ ಅಂದರೆ ನೀವು ಇದು ಲಾಂಗ್ ಟರ್ಮ್ಗೆ ಇದು ಬೆಸ್ಟು ಅಂತ ಅಂದರೆ 6 ವರ್ಷ, 7 ವರ್ಷ, 10 ವರ್ಷ ಅಂತ ತೊಗೋಣ ಸರ್. ಇವಾಗ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಏನೋ ಅಂದ್ಕೊಳ್ಳಿ. ಇನ್ವೆಸ್ಟ್ ಮಾಡಿದಾಗ ಮಧ್ಯದಲ್ಲೇ ನಾನು ಸತ್ತೋಗ್ಬಿಟ್ಟೆ, ಅದೇ ಅಮೌಂಟ್ ಏನಾಗುತ್ತೆ ಸರ್? ಒಂದು ಸೆಕೆಂಡ್ ಹೋಲ್ಡರ್ ಅಂತ ಇರ್ತಾರೆ, ಥರ್ಡ್ ಹೋಲ್ಡರ್ ಅಂತಲೂ ಇರುತ್ತೆ. ನಿಮ್ಮ ಫೋಲಿಯೋ ಜನ್ರೇಟ್ ಮಾಡಿದಾಗ ನೀವು ಸೆಕೆಂಡ್ ಹೋಲ್ಡರ್ ಆಗಿ ಬೇರೆಯವ್ರನ್ನ ತೊಗೋಬೋದು, ಫ್ಯಾಮ್ಲಿನ. ಥರ್ಡ್ ಹೋಲ್ಡರ್ ಅಂತಲೂ ತೊಗೋಬೋದು. ಇದು ಯಾವುದೂ ಇಲ್ಲ ಅಂದರೆ ನಾಮಿನಿ ಅಂತ ತೊಗೋಬೋದು. ನಾಮಿನಿಗೆ ಹೋಗುತ್ತೆ ಅಮೌಂಟು. ಅಂದರೆ ಏನು ಪ್ರಾಫಿಟ್ ಇರುತ್ತೆ ಅದು ಕಡಿಮೆ ಆಗಲ್ಲ, ಯಾವುದು ಏನೂ ಆಗಲ್ಲ. ಮ್ಯೂಚುವಲ್ ಫಂಡ್ ನೀವು ಕಾಸು ಕೊಡ್ತೀರಾ, ನಾನು ಮ್ಯಾನೇಜ್ ಮಾಡ್ತೀನಿ, ಬರುವಂಥ ಕಾಸು ನಿಮಗೆ ಕೊಡ್ತೀನಿ. ಇದಕ್ಕೆ ಏನು ಅಂದರೆ ಮ್ಯೂಚುವಲ್ ಫಂಡ್ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಫೀ ಬರುತ್ತೆ, ಅದರಲ್ಲಿ ಇದು ಮಾಡಿ ಯಾವುದು ಏನೂ ಡಿಡಕ್ಟ್ ಆಗಲ್ಲ. ಅಂದರೆ ಈಗ ಕೆಲವೊಂದೆಲ್ಲ ಏನಾಗುತ್ತೆ, ಈಗ ಪೆನ್ಷನ್ ಅದಾಗಿರ್ಬೋದು, ಇವ್ರು ಸತ್ತರೆ ನೆಕ್ಸ್ಟ್ ಅವ್ರ ವೈಫ್ಗೂ ಇನ್ನೊಬ್ರಿಗೆ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಆ ರೀತಿ ಏನಾದರೂ ಈ ಥರ ಆಗುತ್ತಾ? ಕಂಪ್ಲೀಟ್ ಏನಿರುತ್ತೆ ಅದೇ ಬರುತ್ತೆ. ಆಮೇಲೆ ನೀವು ಪೆನ್ಷನ್ ಅಂತ ಹೊರಡು ತೊಗೊಂಡಿದ್ದು ಒಳ್ಳೇದಾಯಿತು. ಈಗ ನಾವು ಏನು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ನೋಡ್ತೀವಿ, ಇವತ್ತು ನ್ಯೂ ಪೆನ್ಷನ್ ಸ್ಕೀಮ್, ಅದು ಕೂಡ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟಲ್ಲೇ ಕೆಲಸ ಮಾಡೋದು. ಹೌದು ಸರ್, NPS ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಅದು ಕೂಡ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟಲ್ಲೇ ಕೆಲಸ ಮಾಡೋದು. ಅಲ್ಲಿ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಇರುತ್ತೆ, ಇಲ್ಲಿ ಸೆಬಿ ಅಂತ ಇರುತ್ತೆ. ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿಗೆ ಅವ್ರು ಅಪ್ಡೇಟ್ ಕೊಡ್ತಾರೆ. ಬಟ್ ಮ್ಯೂಚುವಲ್ ಫಂಡ್ ನಾನು ನೋಡ್ದಂಗೆ, ವಿತೌಟ್ ಎನಿ ಇದು, ನಾನು ನೋಡ್ದಂಗೆ ಮ್ಯೂಚುವಲ್ ಫಂಡ್ ಈಸ್ ಮಚ್ ಮೋರ್ ಟ್ರಾನ್ಸ್ಪರೆಂಟ್ ದೆನ್ ಎನಿ ಅದರ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್. ನಿಮಗೆ NPS ಕೂಡ ಅಷ್ಟೇ, ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟೇ. ಶೇರ್ಸು, ಫಿಕ್ಸ್ಡ್ ಇನ್ಕಮ್ಮು ಮತ್ತು ಕೆಲವೊಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು ಕಾರ್ಪೊರೇಟ್ ಬಾಂಡ್ಸು, ಈ ಥರದಷ್ಟೇ. ಆಮೇಲೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ, ಶೇರ್ಸು, ಫಿಕ್ಸ್ಡ್ ಇನ್ಕಮ್ಮು, ಗೋಲ್ಡು, ಸಿಲ್ವರು, ಓವರ್ಸೀಸ್ ಈಕ್ವಿಟೀಸು ಮತ್ತು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಸುಮಾರು IT ಕಂಪ್ನಿಗಳು ನೋಡ್ತೀವಿ, ಅದು ದೊಡ್ಡ ದೊಡ್ಡ ಕಂಪ್ನಿನವರು ಬಿಲ್ಡ್ ಮಾಡಿರ್ತಾರೆ. ಅದು ಆ ಥರ ಬಾಡಿಗೆ ಬರೋದಕ್ಕೆ ಅವರು ಮಾರ್ಕೆಟಿಂದ ಬಾರೋ ಮಾಡ್ತಾರೆ. ಅದರಲ್ಲಿ ಬರುವಂಥ ಬಾಡಿಗೆಯನ್ನು ಈ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಸೊ ಅದೊಂದು ಕಮರ್ಷಿಯಲ್ ರೆವಿನ್ಯೂ ಬರ್ತಾ ಇರುತ್ತೆ. ಅಂಥದ್ದೊಂದು ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇದೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಇದೆಲ್ಲ ಒಂದು ಸ್ಕ್ರೀನಿಂಗ್ ಪ್ರಾಸೆಸ್ ಆದಮೇಲೆ ಪಬ್ಲಿಕ್ಕಿಗೆ ಬರ್ತಾರೆ. ಆ ಪಬ್ಲಿಕ್ಕಿಗೆ ಬಂದಂಥದ್ದನ್ನು ಸ್ಟಡಿ ಮಾಡಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಈಗ ಕೆಲವ್ರಿಗೆ ಚಿನ್ನದಲ್ಲೇ ಹಾಕಬೇಕು, ಬಟ್ ಗಟ್ಟಿ ಚಿನ್ನ ಮನೇಲಿ ಇಟ್ಕೊಳ್ಳೋಕೆ ಭಯ ಅಥವಾ ಬೇರೆ ಕಡೆ ಇಡೋದಕ್ಕೆ ಭಯ, ಅದು ಕೂಡ ಯೂನಿಟ್ಸ್ ಫಾರ್ಮಲ್ಲೇ ಇರುತ್ತೆ. ಅವ್ರು ಇಟ್ಕೋತಾರೆ. ನಿಮಗೆ 1 ಯೂನಿಟ್ ಕೊಟ್ಟಾಗ ಸೇಮ್ 99.5 ಪ್ಯೂರಿಟಿ ಗೋಲ್ಡ್ 1 ಗ್ರಾಮ್ ಅಷ್ಟು ಅವ್ರು ಇಟ್ಕೋತಾರೆ. 1 ಯೂನಿಟ್ 1 ಗ್ರಾಮ್ ಅಂತಲ್ಲ, ವ್ಯಾಲ್ಯೂ ಪ್ರಕಾರ 5,000 ರೂಪಾಯಿ ಹಾಕಿದ್ರೆ 5,000 ರೂಪಾಯಿ ವರ್ತ್ ಅಷ್ಟು 99.5 ಪ್ಯೂರಿಟಿ ಗೋಲ್ಡ್ ಇಟ್ಕೋತಾರೆ. ಗೋಲ್ಡ್ದೇ ಇದೆ ಫಂಡು, ಸಿಲ್ವರ್ದೇ ಇದೆ ಫಂಡು, ಗೌರ್ಮೆಂಟ್ ಸೆಕ್ಯೂರಿಟೀಸ್ದೇ ಎಕ್ಸ್ಕ್ಲೂಸಿವ್ 100% ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರೋದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ವಿತ್ ಕಾರ್ಪೊರೇಟ್ ಬಾಂಡ್ಸ್ ಇರೋದಿದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ವಿತ್ ಸ್ಟಾಕ್ಸ್ ಇರೋದಿದೆ, ಗೌರ್ಮೆಂಟ್ ಸೆಕ್ಯೂರಿಟೀಸು ಬಾಂಡ್ಸು ವಿತ್ ಸ್ಟಾಕ್ಸ್ ಇರೋದಿದೆ. ಅದಕ್ಕೆ ಹೇಳಿದ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಬಟ್ ಜನಕ್ಕೆ ಮ್ಯೂಚುವಲ್ ಫಂಡ್ ಅಂದ ಕೂಡಲೇ ಅನ್ಸೋದೇನು, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ತುಂಬ ದುರಾಸೆ ಇರೋರಿಗೆ ಓವರ್ನೈಟ್ ಡಬಲ್ ಆಗುತ್ತೆ, ವರ್ಷಕ್ಕೆ ಡಬಲ್ ಆಗುತ್ತೆ ಇಲ್ಲ, ಅಥವಾ ಕೆಲವರಿಗೆ ಹೆದರಿಕೆ ಹಾಕಿರೋ ಕಾಸು ಹೊಟ್ಟೋಗುತ್ತೆ ಅಂತ. ಆ ಥರನೂ ಇಲ್ಲ, ಎರಡೂ ಇಲ್ಲ. ಇವೆರಡೂ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದ್ರೆ ಆಗುತ್ತೆ. ನಾವು ಗೌರ್ಮೆಂಟ್ ಕಂಪ್ನಿ ಮೇಲೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು.
ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬೇರೆ, ಗೌರ್ಮೆಂಟ್ ಕಂಪ್ನಿ ಬೇರೆ. ಈಗ ಕಂಪ್ನಿ ಹೆಸರು ತೊಗೋತೀನಿ, ನಥಿಂಗ್ ರೆಕಮೆಂಡೇಷನ್. ಬೆಮ್ಮೆಲ್ಲು PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು, BEL PSU, HAL PSU, IRCTC PSU, ಇವೆಲ್ಲ PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅಂದರೆ ಗೌರ್ಮೆಂಟೇ ಮೇನ್ ಓನರ್ಸ್ ಅದಕ್ಕೆ. ಬಟ್ ಅವರು ಕೂಡ ಶೇರ್ಸ್ ಕೊಡ್ತಾರೆ. ಈಗ SBI ಹೇಳಿದ್ರಿ, SBI ಡೆಪಾಸಿಟರ್ಸು ಇದ್ದಾರೆ, ಶೇರ್ ಹೋಲ್ಡರ್ಸು ಇದ್ದಾರೆ. ಡೆಪಾಸಿಟರ್ಸ್ಗೆ 6% ಅಂದರೆ 6% ಮೇಲೆ ಕೊಡೋಲ್ಲ, ಎಷ್ಟೇ ಪ್ರಾಫಿಟ್ ಮಾಡಲಿ. ಅದೇ ಶೇರ್ ಹೋಲ್ಡರ್ಸ್ಗೆ, SBI ಶೇರ್ ಹೋಲ್ಡರ್ಸ್ಗೆ ಅದು ಜಾಸ್ತಿ ಪ್ರಾಫಿಟ್ ಬಂದರೆ 20% ಡಿವಿಡೆಂಡ್ ಬರುತ್ತೆ, 5% ಡಿವಿಡೆಂಡ್ ಬರುತ್ತೆ. ಬಟ್ ಏನಂದರೆ ನಿಮಗೆ ಆ ಡೆಪಾಸಿಟ್ ಅಂದ ಕೂಡಲೇ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡೋ ಕೆಪಾಸಿಟಿ ಇಲ್ಲ, ಅಷ್ಟೇ ಬರುತ್ತೆ, ಅಷ್ಟು ಬಂದೇ ಬರುತ್ತೆ. ವೆರಸ್ ನೀವು ಪಾಲ್ದಾರಿಕೆಗೆ ಅಂದರೆ ಶೇರ್ ಹೋಲ್ಡರ್ ಆದರೆ ನಿಮಗೆ ಅದಕ್ಕಿಂತ ಹೆಚ್ಚು ಬರೋ ಸಾಧ್ಯತೆಗಳಿದೆ. ಈ ಸ್ಟಾಕ್ಸ್ ಅಂದಾಗ ಇದರಲ್ಲಿ ಗೌರ್ಮೆಂಟ್ ಕಂಪ್ನೀಸು ಇರುತ್ತೆ, ಪ್ರೈವೇಟ್ ಕಂಪ್ನೀಸು ಇರುತ್ತೆ. ಬಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ, ಅಂದರೆ ಗೌರ್ಮೆಂಟ್ ಸಾಲ ತಗೊಳುತ್ತೆ ಪಬ್ಲಿಕ್ಕಲ್ಲಿ, ಕಂಪ್ನೀಸಿಂದ, ಈ ಥರ ಮ್ಯೂಚುವಲ್ ಫಂಡ್ ಕಂಪ್ನೀಸಿಂದ, ಇಂಡಿವಿಜುವಲಿಂದನೂ ಸಾಲ ತಗೊಳುತ್ತೆ. ಅದಕ್ಕೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇಶ್ಯೂ ಮಾಡುತ್ತೆ. RBI ಬಾಂಡ್ಸ್ ಇದೆ, RBI ಬಾಂಡ್ಸು ಹಾಗೇನೆ, ಅದು ಡೆಪಾಸಿಟ್ ಕಲೆಕ್ಟ್ ಮಾಡ್ದಂಗೆ ಅದ್ರೂ ಬಡ್ಡಿ ಕೊಡ್ತಾರೆ. ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಈಗ ಪೋಸ್ಟ್ ಆಫೀಸ್ ಬಂದು ಇನ್ನೇನೂ ಅಲ್ಲ, ಅದು ಗೌರ್ಮೆಂಟ್ ಸಾಲ ತೊಗೊಳ್ಳೋದು ಮೇಡಮ್. ಪೋಸ್ಟ್ ಆಫೀಸ್ ಏನೂ ಮಾಡಲ್ಲ. ಪೋಸ್ಟ್ ಆಫೀಸ್ ಈಸ್ ಓನ್ಲಿ ಎ ಫೆಸಿಲಿಟೇಟರ್. ಅವ್ರು ಯಾವುದೂ ಹಣ ಮ್ಯಾನೇಜ್ ಮಾಡಲ್ಲ. ಅವ್ರು ಹಣ ತೊಗೊಂಡು ಗೌರ್ಮೆಂಟಿಗೆ ಕೊಡ್ತಾರೆ, ಗೌರ್ಮೆಂಟ್ ಉಪಯೋಗಿಸುತ್ತೆ. ಗೌರ್ಮೆಂಟು ಜನದಿಂದ ತೊಗೊಂಡಿದ್ದಕ್ಕೋಸ್ಕರ ಬಡ್ಡಿ ಕೊಡ್ತಾರೆ. ಅದು ಪೋಸ್ಟ್ ಆಫೀಸ್ ರೇಟ್ ಅಷ್ಟೇ, ಅದು ಸ್ಮಾಲ್ ಸೇವಿಂಗ್ಸ್ ರೇಟ್ ಅಂತ. ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ದು ಈ ನಾನು ಏನು 1963, 62 ಇಶ್ಯೂ ಹೇಳಿದೆ, ಇದೆಲ್ಲ ಹಾಗೇ ಸ್ಮಾಲ್ ಸೇವಿಂಗ್ಸ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಜನ ಅದನ್ನು ತೊಗೊಂಡು ಗೌರ್ಮೆಂಟು ಪಬ್ಲಿಕ್ಕಿಂದ ತೊಗೊಳೋದಕ್ಕೋಸ್ಕರ ಇದೆಲ್ಲ ಸ್ಮಾಲ್ ಸೇವಿಂಗ್ಸ್ ಅಂತ ಬಂದಿದೆ ಅಷ್ಟೇ. ಇದೆಲ್ಲ ಒಂದು ಪರ್ಪಸ್ಸಿಂದ ಬಂದಿದ್ದಷ್ಟೇ. ಎಷ್ಟೋ ಜನ ಮಿಸ್ಯೂಸ್ ಮಾಡ್ತಾರೆ ಅಷ್ಟೇ ಹೊರತು ಪರ್ಪಸ್ ಈಸ್ ವೆರಿ ಕ್ಲಿಯರ್, ವೆರಿ ಜೆನ್ಯೂನ್. ಸರ್, ಇವಾಗ ಈಗ ಥರ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಆಗಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಎಲ್ಲವೂ ಕೂಡ ಇನ್ವೆಸ್ಟ್ ಮಾಡುವಂಥದ್ದು ತೀರಾ ಅಡ್ವರ್ಟೈಸ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅಡ್ವರ್ಟೈಸ್ ಆಗೋದ್ರಿಂದ ಇನ್ವೆಸ್ಟರ್ಸು ಜಾಸ್ತಿ ಆಗ್ತಾಯಿದ್ದಾರೆ, ಇನ್ವೆಸ್ಟ್ ಮಾಡೋವಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ. ಆ ರೀತಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆದಾಗ ಲಾಸ್ ಆಗೋದು ಸಾಧ್ಯತೆ ಇದೆಯಾ ಅಥವಾ ಪ್ರಾಫಿಟ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಲಾಸ್ಟ್ ಇಯರ್ ಪ್ರಾಕ್ಟಿಕಲಾಗಿ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಲಾಸ್ಟ್ ಇಯರು ಶುಂಠಿ 6,000 ರೂಪಾಯಿಗೆ ಹೋಗ್ತಾಯಿತ್ತು ಸರ್. 6,000 ರೂಪಾಯಿ ಇತ್ತು. ಅದನ್ನು ನಂಬ್ಕೊಂಡು ಏನು ಮಾಡಿದ್ರು, ಅದರ ಹಿಂದಿನ ವರ್ಷ ಇನ್ನೂ ಸ್ವಲ್ಪ 4,000, 3,500 ಹಿಂಗೆ ಹೋಗ್ತಾಯಿತ್ತು. ಅದನ್ನು ರೈಸ್ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು 6,000 ರೂಪಾಯಿ ಬೆಲೆ ಇದೆ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಏನು ಮಾಡಿದ್ರು, ಇರೋ ಬರೋರೆಲ್ಲ ಶುಂಠಿ ಹಾಕ್ಬಿಟ್ರು ಸರ್. ಇರೋ ಬರೋರೆಲ್ಲ ಶುಂಠಿ ಹಾಕಿದ್ರು. ಈಗ 1,200 ರೂಪಾಯಿಗೆ ಬಂದು ನಿಂತಿದೆ ಶುಂಠಿ. 1,200 ರೂಪಾಯಿಗೆ ಮಾಡಿರೋ ಖರ್ಚು, ಯಾಕಂದರೆ ಶುಂಠಿಗೆ ವಿಪರೀತ ಔಷಧಿ ಹೊಡಿತಾರೆ, ವಿಪರೀತ ಔಷಧಿ ಹೊಡಿತಾರೆ. ಖರ್ಚು ಅದೇ ರೀತಿ ಆ ಮಟ್ಟಕ್ಕೆ ಇರುತ್ತೆ. ಸೊ ಇವಾಗ ಆ ಬೆಳೆಯಿಂದ ಏನು ಖರ್ಚಾಗಿದೆ ಅದನ್ನು ಆಚೆ ತೊಗೊಂಡ್ರೆ ಸಾಕಪ್ಪ ಅನ್ನೋ ರೇಂಜಿಗೆ ಬಂದಿದ್ದಾರೆ. ಈ ರೀತಿಯಾಗಿ ಇರೋ ಬರೋವರೆಲ್ಲ ಹಿಂಗೆ ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿಬಿಟ್ರೆ ಲಾಸ್ ಆಗುವಂತಹ, ಈಗ ಹೆಂಗೆ ನಮ್ಮದು ವಾಪಸ್ ಬಂದರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ಏನಾದರೂ ಬರುತ್ತಾ? ಮೇಡಮ್, ಇದು ಬಂದಿದೆ. ಇದು ಯಾವಾಗಲೂ ಅಷ್ಟೇ. ಅದಕ್ಕೆ ನಾನು ಹೇಳಿದೆ, ಗ್ರೀಡ್ ಆ್ಯಂಡ್ ಫಿಯರ್ ಮೆಂಟಾಲಿಟಿ. ಯಾವಾಗ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ, ಡೀಸೆಂಟಾಗಿ ಕೊಡ್ತಾ ಇರುತ್ತೆ. ಸೊ ಆಲ್ಟರ್ನೇಟ್ ಹುಡುಕ್ತಾರೆ. ಹಳೆಯದು 6ಕ್ಕೆ ಬಂದುಬಿಡ್ತು, 5ಕ್ಕೆ ಬಂದುಬಿಡ್ತು, ಬೇರೆ ಎಲ್ಲಿ ಬರಲಿ ಅಂತ. ಇಲ್ಲಿ ನೋಡ್ತಾರೆ 12, 16 ಬಂತು. ಸೊ ಜನ ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಚೇಸ್ ಮಾಡಿದಾಗ ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೇಮ್. ನೀವೇನು ಶುಂಠಿದು ಹೇಳಿದ್ರೆ ಒಳ್ಳೆ ಪ್ರೈಸ್ ಹೋಗುತ್ತೆ, ಎಲ್ಲರೂ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಎಲ್ಲಾಗತ್ತೆ ಅಂದರೆ ಇಂಡಿವಿಜುವಲ್ ಸ್ಟಾಕ್ ಚೂಸ್ ಮಾಡ್ತಾರಲ್ಲ, ಅಲ್ಲಿಗೆ ಹೋಗ್ತಾರೆ. ಆ ಥರ ಮ್ಯೂಚುವಲ್ ಫಂಡಲ್ಲಿ ಜನ್ರಲ್ಲಾಗಿ ಏನು ಮಾಡ್ತಾರೆ, ನಾವು ಪ್ರತಿಯೊಂದಕ್ಕೂ ವ್ಯಾಲ್ಯೂಯೇಷನ್ಸ್ ಅಂತ ಇಟ್ಕೋತೀವಿ. ಹಂಗನ್ಬಿಟ್ಟು ನಾನು ಕ್ಯಾಶ್ ಇಟ್ಕೋತೀನಿ ಅಂತಲ್ಲ, ಕೆಲವು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಕ್ಯಾಶ್ ಇಟ್ಕೋತಾರೆ. ಎಷ್ಟೋ ಕಂಪ್ನಿಗಳು ಇವತ್ತಿಗೂ 20-25% ಕ್ಯಾಶಲ್ಲೇ ಹೋಲ್ಡ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಔಟ್ಲುಕ್ ಏನಂದರೆ, ಈಗ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಇದೆ, ಕರೆಕ್ಟ್ ಆಗ್ಬೋದು. ಸೊ ಕರೆಕ್ಟ್ ಆದಾಗ ಬೈ ಮಾಡೋಣ, ಈ ಬಿಸ್ನೆಸ್ಗೆ ಈ ಪ್ರೈಸ್ ಕೊಟ್ಟು ತೊಗೋಬಾರ್ದು. ಸೊ ಆ ಪ್ರತಿಯೊಂದು ಕಂಪ್ನಿಗೂ ಅದಕ್ಕೆ ಹೇಳಿದ್ದು, ಅವರು ವ್ಯಾಲ್ಯೂ ಇದು ಏನು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ವ್ಯಾಲ್ಯೂ ನೋಡ್ತಾರೆ. 100 ರೂಪಾಯಿಗೆ ಹಾಕಿದ್ದಕ್ಕೆ 100 ರೂಪಾಯಿಗೆ ಸೇರಿ ಅರ್ನಿಂಗ್ಸ್ ಬರುತ್ತಾ ಅಂತ. 100 ರೂಪಾಯಿಗೆ 60 ರೂಪಾಯಿ ಬರೋದು ಲಿಕ್ವಿಡಿಟಿ ಅಲ್ಲ. 100 ರೂಪಾಯಿ ವರ್ತಿಗೆ ನಾನು 102 ರೂಪಾಯಿ ಅಥವಾ 98 ರೂಪಾಯಿ ತೊಗೊಂಡ್ರೆ ಅದು ಲಿಕ್ವಿಡಿಟಿ. 100 ರೂಪಾಯಿಂದ ಡಿಸ್ಟ್ರೆಸ್ಸಲ್ಲಿ ಸೇಲ್ ಮಾಡಿ 60 ರೂಪಾಯಿ ತೊಗೊಳೋದು ಲಿಕ್ವಿಡಿಟಿ ಅಲ್ಲ. ಸೊ ಹಾಗಾಗಿ ಆ ಆ್ಯಂಗಲ್ ನೋಡಿದಾಗ ಇವರು ಅದೇ ಥರ ಯೋಚನೆ ಮಾಡ್ತಾರೆ. ನಾನು ಇವತ್ತು 100 ರೂಪಾಯಿ ಹಾಕಿದ್ರೆ ಇನ್ನೊಂದು 5 ವರ್ಷದ ನಂತರ ಒಂದು ಒಳ್ಳೆ ಬ್ಯಾಂಕ್ ಬಡ್ಡಿಗಿಂತ ಜಾಸ್ತಿ ಕೊಡ್ಬೋದಾ ನಮ್ಮ ಇನ್ವೆಸ್ಟರ್ಸ್ಗೆ, ಅದನ್ನು ಅರ್ಥ ಮಾಡಿಕೊಂಡೇ ಇನ್ವೆಸ್ಟ್ ಮಾಡೋದು. ಅದಕ್ಕೇ ಫಂಡ್ ಮ್ಯಾನೇಜರ್ಸು. ಆಮೇಲೆ ಈ ಥರ ಸಿಚುವೇಷನ್ ಇದ್ದಾಗ ನಾನು ನೋಡ್ದಂಗೆ, ನಾನು ಬಂದಂಥ ಈ ಸುಮಾರು ರೀಸೆಂಟ್ ಪಾಸ್ಟಲ್ಲಿ ಏನು ಮಾಡಿದ್ದೀನಿ ಅಂದರೆ, ಜನಕ್ಕೆ ಎಲ್ಲ ಅಮೌಂಟನ್ನು ಈಕ್ವಿಟಿಗೆ ಹಾಕ್ಬಿಡಿ. ಇದಕ್ಕೆ ಒಂದು ಹೈಬ್ರಿಡ್ ಫಂಡ್ ಅಂತ ನಾನೇನು ಹೇಳಿದೆ,
ಈಕ್ವಿಟಿನೂ ಇರುತ್ತೆ, ನಿರ್ದಿಷ್ಟ ಆದಾಯ ಬರುವಂಥದ್ರಲ್ಲೂ ಇರುತ್ತೆ. ಅದ್ರ ಜೊತೆಗೆ ಕೆಲವುದರಲ್ಲಿ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಈ 3 ಇನ್ವೆಸ್ಟ್ ಆಗೋದನ್ನು ಮಲ್ಟಿ ಅಸೆಟ್ ಅಲೋಕೇಶನ್ ಅಂತ ಇದೆ. ನಂದು ವಿಜಯವಾಣಿ ಚಾನಲಲ್ಲಿ ಇಂಟರ್ವ್ಯೂನೂ ಇದೆ ಅದರದ್ದು, ಮಲ್ಟಿ ಅಸೆಟ್ ಅಲೋಕೇಶನ್ ಅಂಥ ಒಂದು ಫಂಡನ್ನು ಚೂಸ್ ಮಾಡ್ತೀವಿ. ಈ ಒಂದು ಪರಿಸ್ಥಿತಿ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಅಂದಾಗ ಜನರಲ್ಲಾಗಿ ನಮಗೂ ಇಂಡಿಕೇಷನ್ಸ್ ಬರ್ತಾ ಇರುತ್ತೆ. ಇಂಡಿಕೇಷನ್ಸ್ ಅಂದರೆ ಈಗ ನೀವು ಸುಮಾರು 43 ಫಂಡ್ ಹೌಸಸ್ ಇದೆ. ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಆಲ್ಮೋಸ್ಟ್ ಯಾರ್ಯಾರು ಒಂದು ಪ್ಲ್ಯಾಟ್ಫಾರ್ಮ್ ಕರೀತಾರೆ, ಇವತ್ತು ನಾವು ಅಪ್ಡೇಟ್ ಕೊಡ್ತೀವಿ ಅಂತ, ನಾನು ಆ ಅಪ್ಡೇಟ್ ಕೇಳಿಸ್ಕೊತೀನಿ. ನನಗೊಂದು ಹಿಂಟ್ ಬರುತ್ತೆ, ಓಕೆ ಇವತ್ತು ವ್ಯಾಲ್ಯೂಯೇಷನ್ಸ್ ಇದೆ, ನಮ್ಮ ಇನ್ವೆಸ್ಟರ್ಸ್ಗೆ ಇಂಥ ಪ್ರಾಡಕ್ಟ್ ಕೊಡಬಾರ್ದು ಇವತ್ತು. ಸೊ ಆ ಒಂದು ರೀತಿಯಲ್ಲಿ ಹೇಳ್ತೀನಿ. ಬಟ್ SIP ಅಂತ ಒಂದು ಕಾನ್ಸೆಪ್ಟ್ ಕೇಳಿರ್ಬೋದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, RD ಅಂತ ಏನು ಹೇಳ್ತೀವಿ, ಅದೇ ಥರ ಮ್ಯೂಚುವಲ್ ಫಂಡಲ್ಲಿ ಈ SIP ಇದಕ್ಕೆಲ್ಲ ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. ಜನರಲಾಗಿ ಏನಾಗುತ್ತೆ, ನೀವು ಆ್ಯಾವ್ರೇಜ್ ಯೂನಿಟ್ಸ್ ಬೈ ಮಾಡ್ತಾ ಹೋಗ್ತಾಯಿದ್ರೆ ಕಾಸ್ಟ್ ಆ್ಯಾವ್ರೇಜ್ ಆಗುತ್ತೆ. ನೀವು ಆಲ್ರೆಡಿ ಬೈ ಮಾಡಿರೋ ಯೂನಿಟ್ಸ್ಗೆ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಅಕಸ್ಮಾತ್ ಕಮ್ಮಿ ಇದ್ದರೆ ಜಾಸ್ತಿ ಯೂನಿಟ್ಸ್ ಬರುತ್ತೆ. ಸೊ ಲಾಂಗ್ ಟರ್ಮಲ್ಲಿ SIP ಹಸ್ ವರ್ಕ್ಡ್ ಔಟ್ ವೆರಿ ವೆಲ್. ಒನ್ ಟೈಮ್ ಇನ್ವೆಸ್ಟ್ಮೆಂಟು ಚೆನ್ನಾಗಾಗಿದೆ, SIP ಕೂಡ ಚೆನ್ನಾಗಾಗಿದೆ. ಸೊ ಈ ಥರ ಕಮ್ಮಿ ಆದಾಗ ನಿಮ್ಮ SIP ಇನ್ಸ್ಟಾಲ್ಮೆಂಟ್ಸು ಜಾಸ್ತಿ ಯೂನಿಟ್ಸ್ ಬೈ ಮಾಡುತ್ತೆ. ಈಗ ನಾನೇನು ಚಿನ್ನದ ಎಕ್ಸಾಂಪಲ್ ಕೊಟ್ಟೆ, ಕಮ್ಮಿ ಆದಾಗ ಜಾಸ್ತಿ ಬರುತ್ತೆ. 5,000 ರೂಪಾಯೇ ಕೊಡ್ತೀರಾ, ಬಟ್ ಬರೋವಂಥ ತೂಕ ಜಾಸ್ತಿ ಬರುತ್ತೆ ಕಮ್ಮಿ ಆದಾಗ. ಸೇಮ್ ಕಾನ್ಸೆಪ್ಟಲ್ಲಿ ಯೂನಿಟ್ ಜಾಸ್ತಿ ಬರುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಓಕೆ ಸರ್, ಇವಾಗ ಈಗ ಹೊಸದಾಗಿ ಇನ್ವೆಸ್ಟ್ ಮಾಡೋವಂಥವ್ರಿಗೆ ಮ್ಯೂಚುವಲ್ ಫಂಡ್ ಅಂದರೆ ಹೇಗೆ ಮಾಡಬೇಕು? ಈಗ ಮ್ಯೂಚುವಲ್ ಫಂಡ್ ಅಂದರೆ ಏನು, ಹೇಗೆ ಬರುತ್ತೆ ಎಲ್ಲ ಗೊತ್ತಾಯಿತು. ಬಟ್ ಹೇಗೆ ಇನ್ವೆಸ್ಟ್ ಮಾಡೋದು, ಅದ್ರ ಪ್ರೊಸೀಜರ್ ಹೇಗಿರುತ್ತೆ ಸರ್? ಪ್ರೊಸೀಜರು ನೀವು ಈಗ ನಾನು 1,000 ರೂಪಾಯಿ ತೊಗೊಂಬಂದಿದ್ದೀನಿ. ಈಗ ನೀವೇನು ಸರ್, ಈಗ ನೀವು ಮ್ಯೂಚುವಲ್ ಫಂಡ್ ಏನು, ನೀವು ಡಿಸ್ಟ್ರಿಬ್ಯೂಟರ್ ಅಂದರೆ ನೀವು ನಿಮ್ಮ ಪಾತ್ರ ಏನು? ಈಗ ನಾನು 1,000 ರೂಪಾಯಿ ತೊಗೊಂಬಂದೆ, ನಿಮ್ಮ ಪಾತ್ರ ಏನು ಸರ್? ನನ್ನ ಪಾತ್ರ ಏನಂದರೆ, ನಿಮಗೆ ಸೂಟ್ ಆಗುವಂಥದ್ದು. ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಫೈನಾನ್ಷಿಯಲ್ ಅಡ್ವೈಸಿಂಗು ಇದೆ. ಬಟ್ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆದ್ದರಿಂದ ನಾನು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಬಟ್ ನೀವು ಕ್ವಶನ್ ಕೇಳ್ಬೋದು, ಈ ಪ್ರಾಡಕ್ಟ್ ಯಾಕೆ ಏನು ಅಂತ. ಜನರಲಾಗಿ ಈಗ ನಾನೊಂದು ಇಂಡೆಕ್ಸ್ ಫಂಡ್ ಕೊಟ್ಟೆ. ಇಂಡೆಕ್ಸ್ ಫಂಡ್ ಅಂದರೆ ಏನಂದರೆ, ಈಗ ನಾವೇನು ಟಾಪ್ 50 ಕಂಪ್ನೀಸ್ ನೀವು ಇದು ನೋಡಿರ್ಬೋದು ಮಾರ್ಕೆಟಲ್ಲಿ, ಷೇರುಪೇಟೆ ಸೂಚ್ಯಂಕ ಅಂತ, ಅದೇನೇ ಇಂಡೆಕ್ಸು. ಆ ಪರ್ಟಿಕ್ಯುಲರ್ ಟಾಪ್ 50 ಕಂಪ್ನೀಸ್ನ NSE ನಿಫ್ಟಿ 50 ಅಂತ ಕರೀತಾರೆ. ಜನರಲ್ಲಾಗಿ ಆ ಫಂಡ್ ಹೇಳ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಇಂಡೆಕ್ಸ್ ಫಂಡಲ್ಲಿ. ಸೊ ಈಕ್ವಿಟಿ ಮಾರ್ಕೆಟ್ ಹೇಗೆ ಹೋಗುತ್ತೆ ಹಾಗೆ ಬರುತ್ತೆ, ರಿಟರ್ನ್ಸು ಬಿದ್ದರೆ ಹಾಗೆ ಬೀಳುತ್ತೆ ಅದು. ಸೊ ಜನರಲ್ಲಾಗಿ ಈ ಥರ ಹೊಸದಾಗಿ ಬರೋರಿಗೆ ನಾವೇನು ಮಾಡ್ತೀವಿ, ಆ ಥರ ಈಕ್ವಿಟಿನೇ ಬೇಕು ಅನ್ನೋದಾದರೆ ಇಂಡೆಕ್ಸ್ ಫಂಡು, ಅಥವಾ ಈಕ್ವಿಟಿ ಬೇಡ ರಿಸ್ಕ್, ಅದಕ್ಕೆ ರಿಸ್ಕ್ ಪ್ರೊಫೈಲಿಂಗ್ ಅಂತ ಅರ್ಥ ಮಾಡ್ಕೋತೀವಿ. 1,000 ರೂಪಾಯಿಲಿ ಎಷ್ಟು ಲಾಸ್ ನೋಡೋದಕ್ಕೆ ರೆಡಿ ಇದೆ. ಯಾಕಂದರೆ ಲಾಸ್ ನೋಡೋದು ಫಸ್ಟು ಮೆಂಟಲಿ ಆಕ್ಸೆಪ್ಟ್ ಆಗಬೇಕು. ಎಷ್ಟು ಲಾಸ್ ನೋಡೋದಕ್ಕೆ ರೆಡಿ ಇದ್ದೀರಾ? 900 ರೂಪಾಯಿವರೆಗೂ, ಅಂದರೆ 1,000 ರೂಪಾಯಿಗೆ 100 ರೂಪಾಯಿ ಲಾಸ್ ಆದರೆ 900 ರೂಪಾಯಿವರೆಗೂ ತಡ್ಕೊಳ್ಳೋಕ್ಕೆ ಶಕ್ತಿ ಇದೆಯಾ? ಓಕೆ, ಆವಾಗ ನಾವು ಆ ಥರ ಈಕ್ವಿಟಿ ಫಂಡ್ ಹೇಳ್ಬೋದು. ಇಲ್ಲಾಂದರೆ ಬ್ಯಾಲೆನ್ಸ್ಡ್ ಫಂಡ್ಗಳು ಕೊಡ್ತೀವಿ, ಈಕ್ವಿಟಿ ಮತ್ತು ಡೆಟ್. ಇದೆಲ್ಲದಕ್ಕಿಂತ ಮೇಯ್ನ್ ಏನಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝಾನ್ ತಿಳ್ಕೊತೀವಿ. ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಆದರೆ ಜನರಲ್ಲಾಗಿ ಶಾರ್ಟ್ ಟರ್ಮ್ ಸೂಟಬಲ್ ಆಗುವಂಥ ಫಂಡನ್ನು ಮಾತ್ರ ಹೇಳ್ತೀವಿ. ಈಗ ಬೇರೆಯವ್ರು ಹೇಳ್ಬೋದು ಲಾಸ್ಟ್ 1 ಇಯರ್ 28% ಕೊಟ್ಬಿಡ್ತು, ಅದು ಬಂತು ಅಂತ. ಅದಕ್ಕೆ ಇನ್ವೆಸ್ಟರ್ಸು ಕ್ವಶನ್ ಮಾಡಬೇಕು, ಹೇಗೆ ಕೊಡತ್ತಿದ್ದು ಅಂತ. 28% 14% ಅಲ್ಲ. ಜನರಲ್ಲಾಗಿ ನನ್ನ ಪರ್ಸ್ನಲ್ ಒಪಿನಿಯನ್ನಲ್ಲಿ ತೊಗೊಂಡ್ರೆ, ನಾನು ಜನರಲ್ಲಾಗಿ ಜನಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝಾನ್ ಏನು ಅಂತ ಕೇಳ್ತೀನಿ. ನಿಮ್ಮ ರಿಸ್ಕ್ ಪ್ರೊಫೈಲಿಂಗ್ ಮಾಡಿಬಿಟ್ಟು ಅದಕ್ಕೆ ತಕ್ಕಾಗಿ ಫಂಡ್ ಕೊಡ್ತೀನಿ. ಇನ್ವೆಸ್ಟ್ಮೆಂಟ್ ಹಾರಿಝಾನ್ ಶಾರ್ಟ್ ಇದ್ದರೆ ಈ ಥರ ಈಕ್ವಿಟಿ ಫಂಡ್ ಕೊಡೋದಿಲ್ಲ. ಓಕೆ ಸರ್, ಇವಾಗ ನನಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಸರ್. ಈಗ ಬ್ಯಾಂಕಲ್ಲಿ FD ಇಡಬೇಕು ಅಂದರೆ ನಾನು ಹೋಗ್ತೀನಿ, ಅಕೌಂಟ್ ಓಪನ್ ಮಾಡ್ತೀನಿ, ನನ್ನ ID ಪ್ರೂಫ್ಗಳು ಕೊಡ್ತೀನಿ. ಅಕೌಂಟ್ ಓಪನ್ ಆದಮೇಲೆ ನಮ್ಮದು ಏನಿದೆ ಅಮೌಂಟ್ ಕೊಡ್ತೀನಿ, ಅದಕ್ಕೊಂದು ರೆಸಿಪ್ಟ್ ಕೊಡ್ತಾರೆ. ಕೊಟ್ಟ ಮೇಲೆ ಬಾಂಡ್ ಏನೋ ಕೊಡ್ತಾರಲ್ಲ, ಫಂಡ್ FDದು ಕೊಡ್ತಾರೆ, ನಾನು ಇಟ್ಕೊಂಡಿರ್ತೀನಿ. ಅದು ಇದಾದಾಗ ಫಂಡ್ ಅದು ಬಾಂಡ್ ತೊಗೊಂಡೋಗ್ತೀನಿ, ಮತ್ತು ಅಕೌಂಟ್ಗೂ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಇದು ಪ್ರೊಸೀಜರ್. ಈ ಥರ ಪ್ರೊಸೀಜರ್ ಜನರಿಗೆ ಅರ್ಥ ಆಗುತ್ತಾರೆ ಹೇಳಿ ಸರ್. ಈ ಮ್ಯೂಚುವಲ್ ಫಂಡಲ್ಲಿ ಮ್ಯೂಚುವಲ್ ಫಂಡಲ್ಲೂ ಅಷ್ಟೇ. ನೀವು ಯಾವುದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಹೋದರೆ ಅಥವಾ ಡಿಸ್ಟ್ರಿಬ್ಯೂಟ್ರಿಗೆ ಹೋದ್ವಿ, ಬ್ಯಾಂಕಲ್ಲಿ ಹೇಗೆ KYC ಅಂತಿದೆ, ಇಲ್ಲೂ KYC ಅಂತ ಇರುತ್ತೆ. ಇದೆಲ್ಲ ಆನ್ಲೈನಲ್ಲಿ ಆಗುತ್ತೆ ಸರ್? ಆನ್ಲೈನು ಆಗುತ್ತೆ, ಆಫ್ಲೈನು ಆಗುತ್ತೆ, ಎರಡೂ ಇದೆ. ಈಗ ಬ್ಯಾಂಕ್ ಥರನೇ ಹೆಂಗೆ ಸರ್ ಇದು? ಅಂದರೆ ಏನೋ ಇದ್ರ ನಾಲೆಡ್ಜೇ ಇಲ್ಲ, ಅವ್ರಿಗೆ ಅರ್ಥ ಆಗುತ್ತಾರೆ ಒಂಚೂರು ಹೇಳಿ ಸರ್. ಅಂದರೆ ಪ್ರೊಸೀಜರ್, ಆ ಪ್ರೊಸೀಜರ್ನ, ಯಾಕಂದರೆ ಈಗ ಬ್ಯಾಂಕ್ ಅಂದರೆ ಈಗ ಒಂದು ಕಡೆ ಬ್ಯಾಂಕ್ ಇದೆ, ನಾನು ಅದೇ ಥರ ಮ್ಯೂಚುವಲ್ ಫಂಡ್ ಆಫೀಸು ಇರುತ್ತೆ. ಮ್ಯೂಚುವಲ್ ಫಂಡ್ ಆಫೀಸ್ಗಳಿರುತ್ತೆ. ಇದು ಗೌರ್ಮೆಂಟಾ? ಇಲ್ಲ ಇಲ್ಲ ಇಲ್ಲ, ಯಾವುದು ಗೌರ್ಮೆಂಟ್ ಅಲ್ಲ. ಗೌರ್ಮೆಂಟ್ ಸ್ಪಾನ್ಸರ್ಡ್ ಇತ್ತು ಮ್ಯೂಚುವಲ್ ಫಂಡ್ಸು. ಈಗ ಗೌರ್ಮೆಂಟ್ ಏನು ಅನ್ಕೊಂಡಿತ್ತು, ದೇ ಸೆಡ್ ದಟ್ ದೇ ಆರ್ ಸಪೋಸ್ ಟು ನಾಟ್ ಟು ಬಿ ಇನ್ ದಿ ಬಿಸ್ನೆಸ್, ಓನ್ಲಿ ಟು ಮ್ಯಾನೇಜ್, ಅಂದರೆ ನೋಡ್ಕೊಳ್ಳೋಕ್ಕಷ್ಟೇ. ಅವ್ರು ಬಿಸ್ನೆಸ್ ಆಗಿ ಇರಬಾರ್ದು, ಬಿಸ್ನೆಸ್ಸಲ್ಲಿ ಇರಬಾರ್ದು ಅನ್ನೋದಕ್ಕೆ ಮ್ಯೂಚುವಲ್ ಫಂಡ್ ಯಾವಾಗ SEBI ರೆಗ್ಯುಲೇಷನ್ಸ್ ಬಂತು ಅಲ್ಲಿ ಕ್ಲಿಯರಾಗಿ ಹೇಳ್ತು, ಗೌರ್ಮೆಂಟ್ ಕೆನಾಟ್ ಬಿ ಡೈರೆಕ್ಟ್ ಓನರ್ಸ್ ಅಂತ. ಬಟ್ ಈಗಲೂ ಕೆಲವು ಕಂಪ್ನಿನಲ್ಲಿ ಸ್ವಲ್ಪ ಪೋರ್ಷನ್ಗಳಿದೆ. ಈಗ ನಾನು ಕೆಲಸ ಮಾಡ್ತಾಯಿದ್ದ ಸಂಸ್ಥೆಯಲ್ಲಿ 4 ಬ್ಯಾಂಕರ್ಸ್ ಬಂದು, 3 ಬ್ಯಾಂಕ್, ಒಂದು ಕಂಪ್ನಿ ಬಂದು ಗೌರ್ಮೆಂಟ್ ಕಂಪ್ನಿ, ಅದಕ್ಕೆ ಶೇರ್ ಹೋಲ್ಡರ್ಸು.
ಸೊ ಇದೇ ಥರ ಇರುತ್ತೆ. ಈಗ SBI ಮ್ಯೂಚುವಲ್ ಫಂಡು ಅದರಲ್ಲಿ SBI ಶೇರ್ ಹೋಲ್ಡರು, LIC ಮ್ಯೂಚುವಲ್ ಫಂಡ್ LIC ಶೇರ್ ಹೋಲ್ಡರ್, IDBI ಮ್ಯೂಚುವಲ್ ಅಂದರೆ ಈಗ LIC ಮ್ಯೂಚುವಲ್ ಫಂಡ್ ಅದಕ್ಕೆ ಅವ್ರವ್ರ ಕಂಪ್ನಿಯಿಂದ ಶೇರ್ ಹೋಲ್ಡರ್. ಬಟ್ ಅದರಲ್ಲಿ ಬ್ಯಾಂಕ್ದೇನು ಇವ್ರದ್ದು ಗೌರ್ಮೆಂಟ್ದೇನು ಪಾತ್ರ ಇರಲ್ಲ. ಯಾಕಂದರೆ ಅಲ್ಲಿ ಸೆಬಿ ಕೊಟ್ಬಿಟ್ಟಿರ್ತಾರೆ ರೆಗ್ಯುಲೇಷನ್ಸ್ ನೋಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಆ ಸೆಬಿ ಬಂದು ರೆಗ್ಯುಲೇಷನ್ಸ್ ಲೇ ಡೌನ್ ಮಾಡಿರುತ್ತೆ. ಆ ರೆಗ್ಯುಲೇಷನ್ಸ್ ಒಳಗಡೆ ಈ ಮ್ಯೂಚುವಲ್ ಫಂಡ್ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳು ಇರಬೇಕು. ಪ್ರತಿಯೊಂದು ಫಂಡ್ ಲಾಂಚ್ ಮಾಡೋಕ್ಕೆ ಮುಂಚೆ ಸೆಬಿನಲ್ಲಿ ಒಂದು ಡಾಕ್ಯುಮೆಂಟ್ ಫೈಲ್ ಮಾಡ್ತಾರೆ. ಈಗ ಹೆಂಗೆ ಹೇಳಿ ಅಂದರೆ ಆಗುತ್ತಾ ಸರ್, ಈಗ ನಾನು 1000 ರೂಪಾಯಿ ತೊಗೊಂಬಂದು ನಿಮ್ಗೆ ಕೊಟ್ಟಿದ್ದೀನಿ, ಮ್ಯೂಚುವಲ್ ಫಂಡ್ಗೆ ಹಾಕಿ ಸರ್ ಅಂತ, ಏನು ಮಾಡ್ತೀರಾ ಇವಾಗ? ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ದೊಡ್ಡ ಎಂಟಿಟಿ. ಮ್ಯೂಚುವಲ್ ಫಂಡಲ್ಲಿ ಸ್ಕೀಮ್ಸ್ ಇರುತ್ತೆ. ಹಾಂ ಸರ್. ನೀವು 1000 ರೂಪಾಯಿ ತೊಗೊಂಬಂದು ಕೇಳ್ತೀರಾ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತ. ಫಸ್ಟ್ ಕೇಳೋ ಪ್ರಶ್ನೆ ಎಷ್ಟು ವರ್ಷಕ್ಕೆ, ಎಷ್ಟು ವರ್ಷಕ್ಕೆ ಇರಬೇಕು? 10 ಇಯರ್ಸು. ರಿಸ್ಕ್ ಪ್ರೊಫೈಲಿಂಗ್ ಕೇಳ್ತೀನಿ. ಇದರಲ್ಲಿ ಮಧ್ಯದಲ್ಲಿ ಏರಿಳಿತ ಕಾಣುತ್ತೆ, ಓಕೆನಾ ಅಂತ. 10 ಇಯರ್ಸ್ ನಿಲ್ತೀರಾ, 10 ಇಯರ್ಸು ನಿಲ್ತೀರಾ, ಓಕೆ ಅಂತ ಹೇಳಿದ್ದೀರಾ. ಮಧ್ಯದಲ್ಲಿ ಎಷ್ಟೇ ಲಾಸ್ ಆದರೂ ಹೆದರ್ಕೊಳ್ಳೋದಿಲ್ಲ, ಅದು 1000 ರೂಪಾಯಿ ತೆಗೆಯೋದಿಲ್ಲ ಅನ್ನೋದು ಕನ್ಫರ್ಮ್. ಸೊ ನಾನು ಏನಾಗಿ ಮಾಡ್ತೀನಾಗ, ನೀವು 1000 ರೂಪಾಯಿ ಕನ್ಫರ್ಮ್ಡಾಗಿ, ಎಲ್ಲೂ ಗ್ಯಾರಂಟಿ ಇಲ್ಲ, ಇದು ಯಾವುದೂ ಕಾಂಟ್ರಾಕ್ಟ್ ಅಲ್ಲ ನಿಮಗೆ, ನನಗೆ ಮ್ಯೂಚುವಲ್ ಫಂಡ್ಗೆ ಯಾವುದೂ ಕಾಂಟ್ರಾಕ್ಟ್ ಅಲ್ಲ. ನೀವು 1000 ರೂಪಾಯಿ ತೊಗೊಂಬಂದು 10 ವರ್ಷ ನಿಲ್ತೀನಿ ಅಂತ ಹೇಳಿದ್ದೀರಾ, 10 ವರ್ಷಕ್ಕೆ ಸೂಟ್ ಆಗುವಂಥ ಫಂಡ್ ಚೂಸ್ ಮಾಡ್ತೀನಿ ನಾನು. ಅದೇ ಹೇಗೆ ಅಂದರೆ ಈಗ ನಾನು ತೊಗೊಂಬಂದೆ ಅಲ್ವಾ, ನೆಕ್ಸ್ಟ್ ಸ್ಟೆಪ್ ಹೇಳಿ ಸರ್. ಈಗ ನಿಮಗೆ ನಾನು ಬ್ಲೈಂಡಾಗಿ ಕೊಟ್ಟು, ಹೌದು ಅದನ್ನೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅದೇನೆ. ನೀವು 10 ವರ್ಷ ನಿಲ್ಲಲ್ಲ ಅಂದಾಗ ಜನರಲ್ ಆಗಿ ಏನು ಮಾಡ್ತೀವಿ, ಈ ಟಾಪ್ ಕಂಪ್ನೀಸ್ನೆಲ್ಲ ಒಂದು 5-6 ವರ್ಷಕ್ಕೆ ಮಾಡ್ತೀವಿ. ಮಿಡ್ ಕಂಪ್ನೀಸ್ ಎಲ್ಲ 10 ವರ್ಷದ ದಂಡ ಹಬ್ಬೋಗೆ. ಮಿಡ್ ಕ್ಯಾಪ್ ಕ್ಯಾಟಗರಿ ಫಂಡ್ಸ್ ಎಲ್ಲ ಈಕ್ವಿಟಿನೇ. 10 ವರ್ಷ ಈಸ್ ಎ ಕ್ವೈಟ್ ಗುಡ್ ಟೈಮ್ ಟು ಮೇಕ್ ಮನಿ. ಅದು ಬೇಡ ನನಗೆ ಇನ್ಫಾರ್ಮೇಷನ್. ಈಗ ನಾ ಬಂದೆ ಅಲ್ವಾ, ನೀವು ಮಾಡಿದ್ರೆ ಅಂತ ಏನು ಗ್ಯಾರಂಟಿ? ಅದು ಹೇಳ್ತೀನಿ. ನಿಮಗೆ ನೀವು ಪ್ರಾಸೆಸ್ ಕೇಳ್ತಾ ಇದ್ದೀರಾ? ಪ್ರಾಸೆಸ್ಗೆ ನಿಮಗೆ KYC ಮಾಡಿಸ್ತೀವಿ. ಫಸ್ಟು KYC ನೋ ಯುವರ್ ಕಸ್ಟಮರ್ ಏನಿರುತ್ತೆ KYC ಮಾಡಿಸ್ತೀವಿ. ಅಪ್ಲಿಕೇಶನ್ ಫಿಲ್ ಆಗುತ್ತೆ. ಆನ್ಲೈನ್ ಇದೆ, ಆಫ್ಲೈನ್ ಇದೆ. ಆನ್ಲೈನ್ಗಾದರೂ ಅಷ್ಟೇ ಜನರಲಾಗಿ ನಾವೆಲ್ಲ ಕೆಲವು ಆನ್ಲೈನ್ NSE ಟೋಟಲಾಗಿ ಏನು ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಮಾಡುತ್ತೆ ಆ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತೀನಿ, NSE ಯೂಸ್ ಮಾಡ್ತೀನಿ. ಇಲ್ಲಾರೆ ಆ ಪರ್ಟಿಕ್ಯುಲರ್ ಫಂಡ್ ಹೌಸ್ದು ಸ್ಕೀಮ್ ಅಪ್ಲಿಕೇಶನ್ ಇರುತ್ತೆ. KYC ಅಕೌಂಟ್ ಕ್ರಿಯೇಟ್ ಆ ಥರ ಏನಾದ್ರು ಹೇಳ್ತೀನಿ. ಒಂದು KYC ಆಗುತ್ತೆ, ಅದಕ್ಕೆ ಪ್ಯಾನ್ ಬೇಕು ಮತ್ತು ಅಡ್ರೆಸ್ ಪ್ರೂಫ್ ಬೇಕು. ಬಟ್ ನಿಮ್ಮ ಪ್ಯಾನು ಆಧಾರ್ ಲಿಂಕ್ ಆಗಿರಬೇಕು, ಇದು ಕಂಪಲ್ಸರಿ ಆಗಿರಲೇಬೇಕು. ಆಮೇಲೆ ನಿಮ್ಮ ಮಾಸ್ಕ್ಡ್ ಆಧಾರ್ ಬೇಕು. ಫುಲ್ ಆಧಾರ್ ಅಲ್ಲ, ಮಾಸ್ಕ್ಡ್ ಆಧಾರ್. ಮಾಸ್ಕ್ಡ್ ಆಧಾರ್ ಮೇಲೆ ವ್ಯಾಲಿಡೇಷನ್ ಆಗುತ್ತೆ. KYC ಆದಮೇಲೆ ಮ್ಯೂಚುವಲ್ ಫಂಡು ಸ್ಕೀಮ್ ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ. ಆ ಸ್ಕೀಮ್ ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಇಲ್ಲಿ ಚೆಕ್ಕಲ್ಲಿ ಮಾತ್ರ ತೊಗೊಳ್ಳೋದು. ಈಗ ನೀವು ಇನ್ವೆಸ್ಟ್ ಮಾಡೋದಾದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದನೇ ಚೆಕ್ ಆಗಬೇಕು. ಫೇವರಿಂಗ್ ಮ್ಯೂಚುವಲ್ ಫಂಡೇ ಆಗಬೇಕು. ಓಪನ್ ಚೆಕ್ ಇಲ್ಲ, ಕ್ಯಾಶ್ ಇಲ್ಲ, ಓಕೆ. ಆಮೇಲೆ ಯಾರಿಗೂ ಫೇವರಿಂಗ್ ಇಲ್ಲ, ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿಗೆ ಆಗಬೇಕು. ಸೊ ಈ ಚೆಕ್ ಮತ್ತು ಅಪ್ಲಿಕೇಶನ್ ಪಿನ್ನಾಗಿ ಅಲ್ಲಿ ಸಬ್ಮಿಟ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರಬೇಕು ಮತ್ತು ಇಮೇಲ್ ID ಇರಬೇಕು. ಇದ್ದಷ್ಟು ಒಳ್ಳೆಯದು. ಯಾಕಂದರೆ ಆ ಸ್ಕೀಮ್ ಅಪ್ಲಿಕೇಶನ್ ಒಂದು ಆ ಕಂಪ್ನಿನಲ್ಲಿ ಯಾವಾಗ ಟೈಮ್ ಸ್ಟ್ಯಾಂಪ್ ಆಗುತ್ತೆ, ನಿಮಗೊಂದು SMS ಬರುತ್ತೆ ಎಂಟ್ರಿ ಆಗ್ತಾ ಇದ್ದಂಗೆ. ಅದಾದ ನಂತರ ಚೆಕ್ ರಿಯಲೈಸ್ ಆಗುತ್ತೆ. ಚೆಕ್ ರಿಯಲೈಸ್ ಆಗಿ ಫಂಡ್ ಅಕೌಂಟಿಗೆ ಬಂದಮೇಲೆ ಆ ಫಂಡಿಂದ ಯೂನಿಟ್ಸ್ ಅಲಾಟ್ ಆಗುತ್ತೆ. ಯೂನಿಟ್ಸ್ ಅಲಾಟ್ ಆದಾಗ ನಿಮಗೊಂದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಬರುತ್ತೆ. ನೀವೇನು ಬಾಂಡ್ ಅಂತ ಹೇಳಿದರೆ FD, ಅದೇ ಥರ ಒಂದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಬರುತ್ತೆ. ಒಂದು ಪೋಸ್ಟಲ್ಲಿ ಬರುತ್ತೆ, ಒಂದು ಇಮೇಲಲ್ಲಿ ಬರುತ್ತೆ. ಇದನ್ನು ಮ್ಯೂಚುವಲ್ ಫಂಡ್ ಕಂಪ್ನಿಯವರೇ ಕಳಿಸ್ತಾರೆ. 43 ಫಂಡ್ ಹೌಸಸ್ ಇದೆ. ನೀವು ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಒಂದೇ ಒಂದಲ್ಲ, 43 ಫಂಡ್ ಹೌಸಸ್ ಇದೆ. SBI ಇದೆ, LIC ಇದೆ, UT ಇದೆ, HDFC ಇದೆ, ICICI ಇದೆ, ಕೋಟಕ್ ಇದೆ, ಸುಮಾರಿದೆ. HSBC ಇದೆ, ಯೂನಿಯನ್ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ. ಎಷ್ಟೊಂದು ಜನ ಬ್ಯಾಂಕ್ಸ್, ಎಷ್ಟೊಂದು ಜನದ್ದು ಮ್ಯೂಚುವಲ್ ಫಂಡ್ ಇದೆ. ಬ್ಯಾಂಕ್ನವರು ಕೂಡ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಮಾಡ್ತಾರೆ. ಈಗ ಯಾವುದೇ ಒಂದು ನಾನು ಏನು ಹೇಳಿದೆ ಹೆಸರುಗಳಲ್ಲಿ ಆ ಥರ ಮಲ್ಟಿಪಲ್ ಫಂಡ್ ಹೌಸಸ್ ಇದೆ. ಬಟ್ ನೀವು ಮ್ಯೂಚುವಲ್ ಫಂಡ್ KYC ಮಾಡಿದಾಗ ಎಲ್ಲ ಮ್ಯೂಚುವಲ್ ಫಂಡ್ ಹೌಸಸ್ಗೂ ಸೇರಿ ಒಂದು KYC ಸಾಕು. ಒಂದು ಕಡೆ ಆದರೆ ನೀವು ಯಾವ ಮ್ಯೂಚುವಲ್ ಫಂಡ್ ಹೌಸಲ್ಲೂ ಯಾವುದೇ ಸ್ಕೀಮಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು SBIಗೆ ಇನ್ವೆಸ್ಟ್ಮೆಂಟಿಗೆ ಬಂದ್ರಿ, SBI ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಬಂದ್ರಿ. ಆ SBI ಮ್ಯೂಚುವಲ್ ಫಂಡ್ದು ಸ್ಕೀಮ್ ಫಾರ್ಮ್ ಫಿಲ್ ಮಾಡಿ KYC ಆದ ನಂತರ ಆ SBI ಮ್ಯೂಚುವಲ್ ಫಂಡ್ ಆ ಫಂಡ್ ಹೌಸ್ ಫೇವರಿಂಗಾಗಿ ಚೆಕ್ ಕೊಟ್ಟಾಗ ಅವರು ಪ್ರಾಸೆಸ್ ಮಾಡ್ತಾರೆ. ಅವ್ರು ಚೆಕ್ ಮಾಡ್ತಾರೆ, ಸೇಮ್ ಬ್ಯಾಂಕ್ ಅಕೌಂಟ್ ಎಲ್ಲನೂ ಚೆಕ್ ಮಾಡಿ ಅದನ್ನು ಪ್ರಾಸೆಸ್ ಮಾಡಿದಾಗ ಅದಾದ ನಂತರ ನಿಮಗೊಂದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಕಳಿಸ್ತಾರೆ. ಈ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ನೀವು ಇಟ್ಕೋಬೋದು, ಅಥವಾ ನಿಮ್ಮ ಇಮೇಲಲ್ಲಿ ಇರುತ್ತೆ ಸಾಫ್ಟ್ ಕಾಪಿ, ಅದು ಕೂಡ ಇರುತ್ತೆ. ಆ ಸಾಫ್ಟ್ ಕಾಪಿ ಇಟ್ಕೋಬೋದು. ಇದು ಬೇಗ ವಾಪಸ್ ಹಣ ತೆಗಿಬೇಕು ಅಂದಾಗ ಯಾವಾಗ ಬೇಕಾದ್ರೆ ತೆಗಿಬೋದು. ತೆಗಿಬೇಕು ಅಂದಾಗ ನೀವು 2 ಆಪ್ಷನ್ ಇರುತ್ತೆ. ಆನ್ಲೈನಲ್ಲೂ ರಿಡಮ್ಷನ್ ಮಾಡ್ಕೋಬೋದು, ಅದನ್ನು ಎನ್ಕ್ಯಾಶ್ಮೆಂಟ್ ಅಂತ ಹೇಳ್ತೀವಿ ಅಥವಾ ರಿಡಮ್ಷನ್ ಅಂತೀವಿ. ಆನ್ಲೈನಲ್ಲೂ ಮಾಡ್ಬೋದು, ಇಲ್ಲ ಸ್ಟೇಟ್ಮೆಂಟ್ನ ಸೈನ್ ಮಾಡಿಬಿಟ್ಟು SBI ಮ್ಯೂಚುವಲ್ ಫಂಡ್ ಹೌಸಲ್ಲೂ ಕೊಡ್ಬೋದು, ಅಥವಾ ಅದನ್ನು ಈ ಬ್ಯಾಕ್ ಎಂಡ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ RTA ಅಂತೀವಿ, ರಿಜಿಸ್ಟ್ರಾರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ ಅಂತ, CAMS ಮೈಸೂರಲ್ಲೂ ಇದೆ, ಆ ಆಫೀಸಲ್ಲೂ ಕೊಡ್ಬೋದು.
ಆಪ್ಷನ್ಸ್ ಇದೆ ನಿಮಗೆ ತುಂಬ. ಈಗ ನಿಮಗೆ ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ. ಈಗ ನನ್ನನ್ನು ಡಿಸ್ಟ್ರಿಬ್ಯೂಟ್ರಾಗಿ ತೊಗೊಂಡ್ರಿ, ನೀವು ಈ ಎಲ್ಲ ಸರ್ವಿಸಸ್ನು ನನ್ನ ಮೂಲಕನೇ ತೊಗೋಬೋದು. ಈ ಪರ್ಪಸ್ಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರ್ ಇರೋದು. ನೀವು ಯಾವುದೋ ಫಂಡ್ ಹೌಸ್ಗೆ ಉಟ್ಕೊಂಡು ಹೋಗೋದು, ಅಲ್ಲಿ ಹೋಗಿ ಕೊಡೋದು ಮಾಡೋದೆಲ್ಲನೂ ಬಿಟ್ಟು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಇರೋದು ನಿಮಗೆ ಈ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಸಾನ್ಗೆ ಸೆಟ್ ಆಗೋವಂಥ ಫಂಡು. ನಾವು ನೀವು ಡಿಸ್ಕಸ್ ಮಾಡಿ ನೀವು ಕನ್ವಿನ್ಸ್ ಆದಮೇಲೆ ಆಯಿತು ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ಆ ಫಂಡಿಗೆ ನಾನು ಆನ್ಲೈನಲ್ಲೂ ಮಾಡಿಸ್ಬೋದು, ಆಫ್ಲೈನಲ್ಲೂ ಮಾಡಿಸ್ಬೋದು. ಈ ಒಂದು ಪ್ರೊಸೀಜರಲ್ಲಿ ಮಾಡಿಸ್ತೀವಿ. ತೀರಾ ನಾಲೆಡ್ಜ್ ಇದ್ದವರು ಅವರು ಇಂಡಿವಿಜುವಲಾಗಿ ಮಾಡ್ಕೋತಾರೆ. ಬಟ್ ನಮಗೆ ನಾಲೆಡ್ಜ್ ಇಲ್ಲದೆ ಇದ್ದವರು ಈ ಥರ ಡಿಸ್ಟ್ರಿಬ್ಯೂಟರ್ ಅಂದರೆ ನೋಡಿ ತೊಗೊಬೇಕು. ಯಾಕಂದರೆ ಡಿಸ್ಟ್ರಿಬ್ಯೂಟರ್ ಅಂತ ಬಂದ ತಕ್ಷಣ ಸರ್, ಯಾಕಂದರೆ ಈ ಆನ್ಲೈನಲ್ಲಿ ಸ್ಕ್ಯಾಮ್ಗಳು ನಡೀತಿರೋ ವಾಟ್ಸಪ್ಪಲ್ಲಿ ಏನೋ ಹಾಕೋತಾರಂತೆ, ಶೇರ್ ಮಾರ್ಕೆಟಲ್ಲಿ. ಯಾಕಂದರೆ ನನಗೆ ಸೈಬರ್ ಅವರು ಸಾಕಷ್ಟು ಎಕ್ಸಾಕ್ಟ್ಲಿ ಅದಕ್ಕೆ ನಾನು ಹೇಳೋಣ ಅಂತಿದ್ದೆ. ತೀರಾ ಗೊತ್ತಿರೋರು ಅಂತ ಹೇಳ್ತೀರಲ್ಲ, ತೀರಾ ಗೊತ್ತಿರೋರು ಅವ್ರು ಕಾಸು ಮಾಡ್ಕೋತಾರೆ ಹೊರತು ಯಾರು ಬಂದು ಇಲ್ಲಿ ಓಪನಾಗಿ ಹೇಳ್ಕೊಂಡು ಕಾಸು ಮೇಡಮ್ ನೀವೇ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನು ರೆವಿನ್ಯೂ ಬರುತ್ತೆ ಅಂತ. ಅದರಲ್ಲೇ ನೀವು ಅಸೆಸ್ ಮಾಡ್ಬೋದು ಅವ್ರಿಗೆ ಯಾಕೆ ಇಂಟ್ರೆಸ್ಟ್ ಅಂತ. ಆಯಿತು ಈಗ 10 ವರ್ಷ ಆದಮೇಲೆ ಹೇಳ್ತಾ ಇದ್ದೇನೆ ಅದು ಹಂಗೆ ಕೊಡ್ತು ರಿಟರ್ನ್ಸು, ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು ಅಂತ. ಅವ್ರದ್ದು ಯಾವುದಾನ ಒಂದು 10 ವರ್ಷದ ಹಿಂದೆದು ಹಳೇ ವಿಡಿಯೋ ತೋರಿಸಿ, ಈ ವಿಡಿಯೋ ಕ್ಯಾಮ್ರಾದಲ್ಲಿ ಮಾಡಿರೋದೇ ತೋರಿಸಿ. ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಇವರೆಲ್ಲ ಇವರೆಲ್ಲ ಅಂತ ನಾನೆಲ್ಲರನ್ನೂ ತಪ್ಪಾಗಿ ಹೇಳಲ್ಲ. ಸುಮಾರು ಜನ ಮೋಸ ಮಾಡೋರು ಏನು ಹೇಳ್ತಾರೆ, 10 ವರ್ಷದ ರಿಟರ್ನ್ಸ್ ತೊಗೊಂಡು ತೋರಿಸ್ಬಿಟ್ಟು ಜನಕ್ಕೆ ಮಂಕ್ ಬುದ್ಧಿ ಹರಿಸ್ತಾ ಇದ್ದಾರೆ. ಅದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸುಮಾರು ಜನ ಮೋಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಏನು ಗೊತ್ತಿಲ್ಲದೇ ಇನ್ಶೂರೆನ್ಸ್ ಪ್ರಾಡಕ್ಟ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾಯಿದ್ದಾರೆ. ಅದು ತುಂಬಾ ತಪ್ಪು. ನಾವು ನೋಡಿರೋಂಗೆ ನಾವು ಪಾಸ್ಟ್ 10 ವರ್ಷದಿಂದೇನೋ ನಾನು 10 ವರ್ಷದ ನಂತರ ಇದು ಚೆನ್ನಾಗಿರುತ್ತೆ ಅಂತ ನನಗೂ ಹೇಳಿದ್ದು ಮಾರಕ್ಕಾಗಿಲ್ಲ. ಕ್ಯಾಟಗರಿನ ಐಡೆಂಟಿಫೈ ಮಾಡಿದ್ದೀವಿ. 10 ವರ್ಷಕ್ಕಾದರೆ ನಾನು ಏನಂದೆ ಮಿಡ್ ಕ್ಯಾಪು ಕ್ಯಾಟಗರಿ ಚೆನ್ನಾಗಿ ಬಂದಿದೆ ಅಂತ ಬಂದಿದೆ ಇವತ್ತು. ಅದು ತುಂಬ ಹೈ ರಿಟರ್ನ್ಸ್ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ನಾವೇ ನೋಡಿರೋಂಗೆ 10 ವರ್ಷಕ್ಕೆ ಸುಮಾರು 18% ಕಾಂಪೌಂಡಿಂಗ್ ರಿಟರ್ನ್ಸ್ ಕೊಟ್ಟಿದೆ. ಇಲ್ಲಿ ನೀವು ಸಿಂಪಲ್ಲಾಗಿ ರೂಲ್ 72 ಅಂತ ತೊಗೊಂಡ್ರೆ, ಈಗ 12% ಅಂತ ಅವಾಗಲೇ ಎಕ್ಸಾಂಪಲ್ ತೊಗೊಂಡಾಗ 72ರಿಂದ 12ರಿಂದ ಭಾಗಿಸಿದ್ರೆ 6 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ. ಅದೇ ಥರ 72ರಿಂದ 18% ರಿಟರ್ನ್ಸ್ ಕೊಟ್ಟಿದೆ. 72ರಿಂದ 18ರಿಂದ ಭಾಗಿಸಿದ್ರೆ ಎಷ್ಟು? ಅರೌಂಡು 4 ವರ್ಷಕ್ಕೆ ಡಬಲ್ ಆಗಿದೆ. ಸೊ 10 ವರ್ಷಕ್ಕೆ 2.5 ಪಟ್ಟು ಜಾಸ್ತಿ ಆಗಿದೆ. 2.5 ಪಟ್ಟಲ್ಲ, ಜಾಸ್ತಿ ಆಗಿದೆ. ಯಾಕಂದರೆ ಫಸ್ಟ್ 4 ಇಯರ್ಸ್ಗೆ ಡಬಲ್ ಆಯಿತು, 100 ಇರೋದು 200 ಆಯಿತು. ಇನ್ನು 4 ಇಯರ್ಸ್ಗೆ 200 ಇರೋದು 400 ಆಯಿತು. ಅದಾದಮೇಲೆ ಇನ್ನೂ ಒಂದು 400ಕ್ಕೆ 200 ಸೇರಿತು. ಆಲ್ಮೋಸ್ಟು 1000 ರೂಪಾಯಿ ಆ ರೇಂಜು, 200 400 ಆ ಥರ ನೋಡಬೇಕು. ಸೊ ಮಲ್ಟಿಪಲ್ ಕಾಂಪೌಂಡಿಂಗ್ ರಿಟರ್ನ್ಸ್ ನೋಡಿದಾಗ 10 ವರ್ಷಕ್ಕೆ 18% ಕಾಂಪೌಂಡಿಂಗಲ್ಲಿ ಸಾಕಷ್ಟು ರಿಟರ್ನ್ಸ್ ಬಂದಿದೆ. ಸರಿ, ಇವಾಗ ನಾನು 10,000 ತಂದು ಕೊಟ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನನಗೆ 10 ವರ್ಷಕ್ಕೆ ಮಾಡಿ ಸರ್, 10 ವರ್ಷಕ್ಕೆ ನಾನು ಇದ್ದೀನಿ, ಲಾಂಗ್ ಟರ್ಮ್ ಮಾಡೋಕ್ಕೆ ರೆಡಿ ಇದ್ದೀನಿ, ಸೊ ರಿಸ್ಕ್ ಪರವಾಗಿಲ್ಲ ಅಂತ ಹೇಳಿರ್ತೀನಿ ಸರ್. ನನಗೇನಾಗುತ್ತೆ, ಒಂದೇ ವರ್ಷಕ್ಕೆ ಡಬಲ್ ಆಗೋಯ್ತು ಅಂತ ಅಂದ್ಕೊಳ್ಳಿ, 20,000 ಆಗೋಯ್ತು. ನಾನು ಸಾಕು, ನನಗಷ್ಟೇ ತೃಪ್ತಿ ಇದೆ, ಡೆಫಿನೆಟಾಗಿ ತೆಗೆದುಬಿಡ್ತೀನಿ ಅಂತಂದರೆ ಇದೆ, ಆಪ್ಷನ್ ಇದೆ. ಅದಕ್ಕೆ ನಾನು ಆವಾಗಲೇ ಸ್ಟ್ರೆಸ್ ಮಾಡಿದೆ, ಎಲ್ಲೂ ಕಾಂಟ್ರಾಕ್ಟ್ ಇಲ್ಲ. ನಿಮಗೂ ನನಗೂ ಕಾಂಟ್ರಾಕ್ಟ್ ಇಲ್ಲ, ನನಗೂ ಮ್ಯೂಚುವಲ್ ಫಂಡ್ಗೂ ಇಲ್ಲ, ನಿಮಗೂ ಮ್ಯೂಚುವಲ್ ಫಂಡ್ಗೂ ಇಲ್ಲ. ತೆಗೆದ್ಬಿಡ್ಬೋದು, ನಾವು ತೆಗೆದ್ಬಿಡ್ಬೋದು, ಸಾಕು ನಮ್ಗೆ ಇಷ್ಟೇ ಲಾಭ ಅಂತಂದರೆ ತೆಗೆದ್ಬಿಡ್ಬೋದು. ಎಸ್, ಬಟ್ ತೆಗಿಯೋಕ್ಕೆ ಮುಂಚೆ ನೀವು ನನ್ನ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ಬಂದಾಗ ನನ್ನ ಹತ್ರ ಬಂದರೆ ನಾನು ಅವತ್ತಿನ ಔಟ್ಲುಕ್ ಮೇಲೆ ಹೇಳ್ತೀನಿ, ಇನ್ನೂ ಹೋಗೋ ಸಾಧ್ಯತೆಗಳಿರ್ಬೋದು, ಇಲ್ಲ ಇಷ್ಟೇ ಸಾಕು ತೆಗಿತೀನಿ ಅಂದರೆ ನಿಮ್ಮ ಇಷ್ಟ ತೆಗಿಬೋದು ಅಂತ. ಯಾಕಂದರೆ ಯಾರಿಗೆ ಆದರೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವತ್ತು ಏನಿದೆ ವ್ಯಾಲ್ಯೂ ಅದು ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ನೆಟ್ ಅಸೆಟ್ ವ್ಯಾಲ್ಯೂ ಅಂತೀವಿ ಪ್ರತಿಯೊಂದು ಯೂನಿಟ್ಗೂ. ಆ ನೆಟ್ ಅಸೆಟ್ ವ್ಯಾಲ್ಯೂ ಏನಿರುತ್ತೆ ಅಷ್ಟು ಕೊಟ್ಟೇ ಕೊಡ್ತಾರೆ ನಿಮಗೆ. ಸರ್, ಈಗ ಈ ಶೇರ್ಸ್ ಎಲ್ಲ ಬೈ ಮಾಡೋರು ಇಲ್ಲ ಅಂತಂದ್ರೆ ಸೇಲ್ ಆಗಲ್ಲ ಅನ್ನೋ ರೀತಿಲಿ ಇದೆ, ನನಗಷ್ಟು ಐಡಿಯಾಸ್ ಇಲ್ಲ. ಅದೇ ರೀತಿ ಇಲ್ಲೂ ಏನಾದರೂ ಈಗ ನನಗೆ 20,000 ರೂಪಾಯಿಗೆ ಲಾಭ ಬಂದಿದೆ, ಈಗ ನಾನು ಅದನ್ನು ಕೊಟ್ಬಿಡ್ಬೇಕಂತ ಅನ್ಕೊಂಡಿದ್ದೀನಿ, ತಗೊಳ್ಳೋರು ಯಾರೋ ರೆಡಿ ಇಲ್ಲ ಅಂದರೆ ಇಲ್ಲಿ ನೀವು ತೊಗೊಬಂದು ನೀವು ತಗೊಳ್ಳೋರು ಅಂದರೆ ಬೇರೆ ಯಾರು ಇಂಡಿವಿಜುವಲ್ ತೊಗೋಬೇಕು ಅಂತಿಲ್ಲ. ನೀವು ಮ್ಯೂಚುವಲ್ ಫಂಡಿಗೆ ರಿಟರ್ನ್ ಮಾಡ್ತೀರಿ. ಈಗ ಬ್ಯಾಂಕ್ FD ಹೇಳಿದ್ರಲ್ಲ, FD ಬಾಂಡ್ ಬ್ಯಾಂಕ್ ಕೊಡ್ತೀರಾ, ಯಾರಿಗೂ ಹೋಗಿ ಕೊಡಲ್ಲ. ಬ್ಯಾಂಕ್ ಒಂದು ಕಾಸು ಕೊಡ್ತಾನೆ, ಅದೇ ಥರ ಮ್ಯೂಚುವಲ್ ಫಂಡ್ ಅವ್ರು ಕಾಸು ಕೊಡ್ತಾರೆ. ಮೇಡಮ್ ದಿನಕ್ಕೆ ಲಕ್ಷಾಂತರ ಕೋಟಿ ವಹಿವಾಟಾಗತ್ತೆ ಟೋಟಲ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಎಷ್ಟೋ ಲಕ್ಷ ಕೋಟಿ, ಸುಮಾರು ಲಕ್ಷ ಕೋಟಿಗಳು ಕೂಡ ಬ್ಯಾಂಕ್ ಅಂದರೆ ಮ್ಯೂಚುವಲ್ ಫಂಡ್ ಸಪೋರ್ಟ್ ಮಾಡೋಷ್ಟು ಸಾಧ್ಯತೆಗಳಿರುತ್ತೆ. ಆಮೇಲೆ ನೀವು ಕೊಟ್ಟಂಥ ಎಂಟೈರ್ 100 ರೂಪಾಯಿನೂ 100 ರೂಪಾಯಿ ಇನ್ವೆಸ್ಟ್ ಆಗಿರಲ್ಲ, 1-2% ಕ್ಯಾಶ್ ಲೆವೆಲಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ಫಂಡ್ ಮ್ಯಾನೇಜರ್ಸ್ಗೆ ಅದು ಗೊತ್ತಿರುತ್ತೆ, ಮಾರ್ಕೆಟ್ ಜಾಸ್ತಿ ಹೋದಾಗೆ ಜನ ರಿಡಮ್ಷನು ಬರ್ತಾರೆ ಅಂತ. ಸೊ ಆಗ ಅವ್ರು ಕ್ಯಾಶ್ ಲೆವೆಲು ಇನ್ಕ್ರೀಸ್ ಮಾಡ್ಕೋತಾರೆ. ಎಷ್ಟೋ ಜನ 3% 4% ಇಟ್ಕೊಂಡಿದ್ದಾರೆ ಕ್ಯಾಶು. ಯಾಕೆಂದರೆ ಮಾರ್ಕೆಟ್ ಜಾಸ್ತಿ ಆಗ್ಬೋದು, ಆಗ ಜನ ಹೊರಟೋಗ್ತಾರೆ ಅನ್ನೋದಕ್ಕೂ ಕ್ಯಾಶ್ ಲೆವೆಲ್ ಇಟ್ಕೋತಾರೆ. ಮಾರ್ಕೆಟ್ ಬಿದ್ದಾಗಲೂ ಇಟ್ಕೊಂಡಿರ್ತಾರೆ, ಯಾಕಂದರೆ ಅಗೇನ್ ಫಿಯರಲ್ಲೂ ಹೋಗ್ತಾರೆ ಅಂತ ಹೇಳಿನೂ ಇಟ್ಕೋತಾರೆ. ಸೊ ಇದನ್ನು ಫಂಡ್ ಮ್ಯಾನೇಜರು ಮತ್ತು ಇದಕ್ಕೆ ಅದೊಂದು ಟೀಮ್ ಇದೆ ಮೇಡಮ್. ನಾನು ನೋಡಿದ್ದೀನಲ್ಲ, ನಮ್ಮಲ್ಲಿ ಒಂದು ಚೂರು ಹೆಚ್ಚಿಗೆ ಅಮೌಂಟ್ ಏನೇ ರಿಡಮ್ಷನ್ ಬಂದರೂ ನಾವು ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಬೇಕು, ಇಷ್ಟು ಅಮೌಂಟ್ದು ರಿಡಮ್ಷನ್ ಬಂದಿದೆ ಅಂತ. ಅವರು ಮಾರ್ಕೆಟಲ್ಲಿ ಸೇಲ್ ಮಾಡಿ ನೆಕ್ಸ್ಟ್ ಡೇ ಅಲ್ಲ, ಆದರೆ ನೆಕ್ಸ್ಟ್ ಡೇ ಅಮೌಂಟ್ ಕೊಡ್ತಾರೆ.
ಈಗ ನಮಗೆ ಸೇಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಬರುತ್ತೆ ಮ್ಯೂಚುವಲ್ ಫಂಡ್ ಹೌಸ್ಗೆ, ಆದರೆ ನೆಕ್ಸ್ಟ್ ಡೇ ನಿಮಗೆ ಪಾಸ್ ಆನ್ ಮಾಡ್ತಾರೆ. ಸೊ ಈ ಸಿಸ್ಟಮ್ ಅದಕ್ಕೆ ಹೇಳಿದ್ದು ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ನಾನು ಮ್ಯೂಚುವಲ್ ಫಂಡಲ್ಲಿ ಕೆಲಸ ಮಾಡಿರೋದ್ರಿಂದ ಒಳಗಡೆ ಕೂಡ ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ಗೊತ್ತು. ಈಗ ಯಾರೋ ಸುಮಾರು 10 ಕೋಟಿ ಹಾಕಿದ್ದಾರೆ, ಅವ್ರದ್ದು 20 ಕೋಟಿ ಆಗೋಯ್ತು, 20 ಕೋಟಿ ಅವ್ರು ರಿಡೆಂಪ್ಷನ್ ಕೊಟ್ಟ ತಕ್ಷಣ ನಾನು ಫಂಡ್ ಮ್ಯಾನೇಜ್ಮೆಂಟ್ ಟೀಮಿಗೆ ಇನ್ಫಾರ್ಮ್ ಮಾಡಬೇಕು ಇಷ್ಟು ಬಂದುಬಿಟ್ಟಿದೆ ರಿಡೆಂಪ್ಷನ್ ಅಂತ. ಅವ್ರು ಅದಕ್ಕೆ ಅವ್ರ ಪೊಸಿಷನ್ ನೋಡಿಕೊಂಡು, ಕ್ಯಾಶ್ ಪೊಸಿಷನ್ ಇಲ್ಲ ಅಂದರೆ ಅಷ್ಟು ಸ್ಟಾಕ್ಸ್ನ ಯಾವುದು ಇಮಿಡಿಯೇಟಾಗಿ ಸೇಲ್ ಆಗುತ್ತೆ, ಯಾವುದು ಸೇಲ್ ಮಾಡ್ಬೋದು ವರ್ತು ಅಷ್ಟು ಸೇಲ್ ಮಾಡಿ ಅಮೌಂಟ್ ಕೊಡ್ತಾರೆ. ವಿಲ್ ಎನ್ಶೂರ್ ಇವತ್ತವರೆಗೂ ಯಾರಿಗೂ ಡಿಫಾಲ್ಟ್ ಆಗಿಲ್ಲ ಆ ಥರ. ಸರ್ ಇವಾಗ ಹೇಳಿದ್ವಲ್ಲ ಬಾಂಡ್ ಬರುತ್ತೆ, ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ನಮಗೆ ಬಾಂಡ್ ಬರುತ್ತೆ. ಬಾಂಡ್ ಬಂದಾಗ ಈಗ ಒಂದು ಕ್ಯೂರಿಯಾಸಿಟಿ, ಹೊಸದಾಗಿ ಏನೋ ಇನ್ವೆಸ್ಟ್ ಮಾಡಿರ್ತೀನಿ, ಈಗ ಏನಾಗ್ತಾಯಿದೆ ಏನು ಅಂತ ಅಂದ್ಬಿಟ್ಟು ನಾನು ಪ್ರತಿ ತಿಂಗಳು ಚೆಕ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಹೇಗೆ ಚೆಕ್ ಮಾಡ್ಕೊಳ್ಳಿ? ನಿಮ್ಮ ಮೂಲಕನೇ ಬರಬೇಕಾ ಅಥವಾ ನಾವೇ ಚೆಕ್ ಮಾಡ್ಕೋಬೋದಾ? ಎಲ್ಲ ಆಪ್ಷನ್ ಇದೆ. ಈಗ ನನ್ನ ಹತ್ರ ಬಂದಾಗ ಹೌದು, ನಂದು ಆ್ಯಪ್ ಇದೆ, ಆ್ಯಪ್ ಕೊಡ್ತೀನಿ, ಆ್ಯಪಲ್ಲಿ ನೋಡ್ಬೋದು. ಇಲ್ಲಾಂದರೆ ನೀವು ಪ್ರತಿ ಈ ತಿಂಗಳು ಇನ್ವೆಸ್ಟ್ ಮಾಡಿದಾಗ ಮ್ಯೂಚುವಲ್ ಫಂಡ್ ಸೆಂಟ್ರಲೈಸ್ಡಿಂದಾನೇ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಒಂದು ತಿಂಗಳಾದಮೇಲೆ. ಇ ಕ್ಯಾಶ್ ಅಂತೀವಿ, ಎಲೆಕ್ಟ್ರಾನಿಕ್ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ. ನೀವು ಇಂಡಿಯಾದಲ್ಲಿ ಎಲ್ಲೇ ಮ್ಯೂಚುವಲ್ ಫಂಡು, ಸ್ಟಾಕ್ಸು, NPS ಎಲ್ಲೇ ಇಟ್ಟಿರಿ ಅದೆಲ್ಲ ಸೇರಿ ಒಂದು ಕಡೆಯಿಂದ ಬರುತ್ತೆ ನಿಮಗೆ. ಸೊ ಅವಾಗ ವ್ಯಾಲ್ಯೂಯೇಷನ್ ಗೊತ್ತಾಗುತ್ತೆ, ನಾವಲ್ಲಿ ಚೆಕ್ ಮಾಡ್ಕೊತಾ ಇರ್ಬೋದು. ಗೊತ್ತಾಗುತ್ತೆ. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ವಾ? ಎಲ್ಲ ಮ್ಯೂಚುವಲ್ ಫಂಡ್ಗಳು ಈಗ ಮಿಸ್ಡ್ ಕಾಲ್ ಫೆಸಿಲಿಟಿ ಕೊಟ್ಟಿದೆ. ಮಿಸ್ಡ್ ಕಾಲ್ ಕೊಟ್ಟರೆ ವ್ಯಾಲ್ಯೂ ಬರುತ್ತೆ SMS ಅಲ್ಲಿ. ಯಾವ ಟೈಮಲ್ಲಿ ಬೇಕು, ಯಾವ ಟೈಮಲ್ಲಿ ನೀವು ಮಧ್ಯರಾತ್ರಿ ನಿದ್ದೆ ಬಂದಿಲ್ಲ ಕೊಡ್ತೀರಾ ಅಂದ್ರೂ ಬರುತ್ತೆ. ಆ ರೀತಿ ಸರ್ ತುಂಬ ಚೆನ್ನಾಗಿದೆ ಮೇಡಮ್, ಟ್ರಾನ್ಸ್ಪರೆನ್ಸಿ ಇದೆ. ಏನು ಫೇರ್ ವ್ಯಾಲ್ಯೂನಲ್ಲಿ ಕ್ಲೀನ್ ಆಗಿರಬೇಕು, ರೆಗ್ಯುಲೇಟೆಡ್ ಆಗಿ ತುಂಬ ಚೆನ್ನಾಗಿ ಮ್ಯಾನೇಜು ಆಗುತ್ತೆ. ಬಟ್ ಮೇಯ್ನ್ ಇಂಡಸ್ಟ್ರಿನಲ್ಲಿ ಏನಾಗಿದೆ ಅಂದರೆ ಇನ್ವೆಸ್ಟರ್ಸು ತಪ್ಪು ಮಾಹಿತಿಯಿಂದ ಮಾರ್ಕೆಟಿಗೆ ಬರ್ತಾರೆ. ಯಾವಾಗ ನೀವು ಶುಂಠಿ ಎಕ್ಸಾಂಪಲ್ ಕೊಟ್ರಿ ನೋಡಿ, ಸೇಮ್ ಮೇಲೋಗಿದೆ, ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದು ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾರೆ. ಯಾವಾಗ ಅವರು 15 ಅಂದ್ಕೊಂಡು ಬಂದು 14 ಬಂದಾಗ್ಲೂ ಬೇಜಾರಾಗಿ ಇದು ಎಂಟೈರ್ ಇಂಡಸ್ಟ್ರಿನೇ ಮೋಸ ಅಥವಾ ಇದು ಟೋಟಲ್ ತಪ್ಪು ಅಂತೇಳಿ ವಾಪಸ್ ಹೋಗ್ತಾರೆ. ಇದೆಲ್ಲದ್ರ ಜೊತೆ ಸೋಷಲ್ ಮೀಡಿಯಾನು ನೀವೇ ಹೇಳಿದ್ರಿ, ತುಂಬ ಟೂ ಮಚ್ ಆಫ್ ಇನ್ಫಾರ್ಮೇಷನ್. ಈಗ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಅದೇ ಪರಿಸ್ಥಿತಿ ಆಗೋಗಿದೆ. ಏನು ನೀವು ಒಂದು 5 ಸತಿ ನೋಡಿಬಿಡಿ ಮ್ಯೂಚುವಲ್ ಫಂಡ್ದು, ನಿಮಗೆ ಬರೋ ರೀಲ್ಸ್ ಎಲ್ಲ ನೆಕ್ಸ್ಟ್ ಮ್ಯೂಚುವಲ್ ಫಂಡೇ. ಆ್ಯಂಡ್ ಎಲ್ಲರೂ ಎಕ್ಸ್ಪರ್ಟೇ, ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಎಕ್ಸ್ಪರ್ಟ್ ಅನ್ನೋ ಥರ ಹೇಳ್ತಾರೆ. ಬಟ್ ರಿಯಾಲಿಟಿನಲ್ಲಿ ಅಷ್ಟೆಲ್ಲ ಇಲ್ಲ. ನೀವು ಲಾಂಗ್ ಟರ್ಮ್ ಈಗ ಯಾರೋ ಒಂದು 20% ಅಥವಾ ಒಂದು ವರ್ಷದಲ್ಲಿ ಮಾಡಿಬಿಟ್ರೆ ಅದಾದಮೇಲೆ ಅದಾದಮೇಲೆ ಏನು ಕತೆ ಅಂತ ಹೇಳಿಲ್ಲ, ಅದಾದಮೇಲೆ ಏನು ರಿಟರ್ನ್ಸ್ ಇಲ್ಲದೆ ಇರ್ಬೋದು. 5 ವರ್ಷ ಆದಮೇಲೆ ಅವ್ನು ಟೋಟಲಾಗಿ 20% ಮಾಡಿರ್ಬೋದು. ಈಗ ಕನ್ಸಿಸ್ಟೆಂಟಾಗಿ ವರ್ಷ 10 ಮಾಡಿದವ್ನಿಗೆ ಒಳ್ಳೆ ರಿಟರ್ನ್ಸ್ ಬಂದಿರುತ್ತೆ, 10% ಕಾಣ್ಬೋದು. ಬಟ್ ಫಸ್ಟ್ ವರ್ಷ ಅವ್ನು ನೋಡ್ಬಿಟ್ಟು ಹೇಳ್ತಾನೆ ನನಗೆ 20 ಬಂತು, ನಿನ್ಗೆ 10 ಬಂತು ಅಂತ. 2 ವರ್ಷ ಆದಮೇಲೂ ಹೇಳ್ತಾನೆ ನಂದು 2 ವರ್ಷ ಆದರೂ 20, ನಿಂದು ಇನ್ನೂ 10 ಬರ್ತಾಯಿದೆ ಅಂತ. ಬಟ್ ಕನ್ಸಿಸ್ಟೆಂಟಾಗಿ ಬರೋರಿಗೆ ಆ್ಯಕ್ಚುಲಾಗಿ ಬೆನಿಫಿಟ್ ಆಗಿರುತ್ತೆ ಲಾಂಗ್ ಟರ್ಮಲ್ಲಿ. ಇವರು ಒನ್ ಟೈಮಲ್ಲಿ ನೋಡಿರ್ತಾರೆ, ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ನೀವು ಹೇಳ್ದಂಗೆ 3 ವರ್ಷ 4 ವರ್ಷ ಆದಮೇಲೆ ಬೇಜಾರಾಯಿತು ಅಂತ ಹೋಗ್ತಾರೆ. ಎಂಟರ್ ಸ್ಟಾಕ್ ಮಾರ್ಕೆಟ್ನ ಬೈ, ಮ್ಯೂಚುವಲ್ ಫಂಡ್ನ ಬೈ, ಇದೇ ಜನರಲ್ ಪ್ರಾಕ್ಟೀಸು. ಆಮೇಲೆ ಸ್ಟಡಿನೂ ತೋರಿಸಿದೆ, ಯಾವಾಗ ಮಾರ್ಕೆಟಲ್ಲಿ ಪೀಕ್ ಇರುತ್ತೆ ಆಗಲೇ ಲಕ್ಷಾಂತರ ಕೋಟಿ ಬರೋದು ಇನ್ವೆಸ್ಟ್ಮೆಂಟ್ಗೆ. ಯಾವಾಗ ಮಾರ್ಕೆಟ್ ತುಂಬ ಡಲ್ ಆಗಿರುತ್ತೆ ಆವಾಗ ಏನೂ ಬರೋದಿಲ್ಲ, ಸಾವಿರಾರು ಕೋಟಿನೂ ಬರೋದಿಲ್ಲ. ಆ ಪರಿಸ್ಥಿತಿಲಿ ಇರುತ್ತೆ. ಸರಿ, ಇವಾಗ ನಾನು ಆವಾಗಲೇ ಹೇಳಿದ್ದೀನಿ, ಮತ್ತೆ ಕೇಳ್ತಾ ಇದ್ದೀನಿ. ಈಗ ನಾವು ತೊಗೊಂಡಿರ್ತೀವಿ, ಬಾಂಡ್ ಇರುತ್ತೆ, ನಾವು ತೀರೋಗ್ಬಿಟ್ವಿ ಅಂತ ಅಂದ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಜಸ್ಟ್ ಹೇಳಿರ್ತೀವಿ ಅಷ್ಟೇ, ಹಿಂಗೆ ಏನೋ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಬಟ್ ಅವ್ರಿಗೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿರೋಲ್ಲ, ಏನಿಲ್ಲ. ಅಕಸ್ಮಾತ್ ಬಾಂಡು ಕೂಡ ಕಳ್ಕೊಂಡ್ಬಿಟ್ಟಿರ್ತೀವಿ ಅಂತ ಗೊತ್ತಿರೋಲ್ಲ ಅಂತ ಅಂದ್ಕೊಳ್ಳಿ. ಅವ್ರು ತಗೋಬೇಕು ಅಂತಂದರೆ ಏನು ಮಾಡಬೇಕು ಮೇಡಮ್? ನಿಮ್ಗೆ ಇದಕ್ಕೆ ಎಕ್ಸಾಂಪಲ್ಸ್ಗಳು ಕೊಡ್ತೀನಿ, ಲೈವ್ ಎಕ್ಸಾಂಪಲ್ಸ್, ರಿಯಲ್ ಎಕ್ಸಾಂಪಲ್ಸ್. ಈಗ ನಾನು ಮ್ಯೂಚುವಲ್ ಫಂಡ್ ಕಂಪ್ನಿಯಲ್ಲಿದ್ದಾಗ ಈಗ ನೀವು ನನ್ನ ಮೂಲಕ ಇನ್ವೆಸ್ಟ್ ಮಾಡಿದ್ದೀರಾ, ತಪ್ಪು ತಿಳಿಬೇಡಿ. ಇನ್ವೆಸ್ಟರ್ ನನ್ನ ಮೂಲಕ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರು ಹೋಗ್ಬಿಟ್ರು, ಆ ಮಾಹಿತಿ ನನಗೆ ಬರುತ್ತೆ, ನಾನು ಬರ್ತೀನಿ ಮನೆಗೆ, ಆಯಿತಾ? ನನಗೂ ಗೊತ್ತಾಗಿಲ್ಲ. ನಾವು ಪೇಪರಲ್ಲಿ ಆಬಿಚರಿ ಕಾಲಮ್ ನೋಡ್ಬಿಟ್ಟು ಹೋಗಿದ್ದೀವಿ ಇನ್ವೆಸ್ಟರ್ ಮನೆಗೆ, ಇವ್ರು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದರು, ಅಥವಾ ಅವರು ಡಿಸ್ಟ್ರಿಬ್ಯೂಟ್ರಿಗೆ ನೋಡಿದ್ದಾರೆ, ಪೇಪರಲ್ಲಿ ನೋಡಿಬಿಟ್ಟು ಮನೆಗೆ ಹೋಗಿದ್ದಾರೆ, ನನಗೆ ಬರಲಿಲ್ಲ ಮಾಹಿತಿ, ಈ ಥರ ಆಗಿದೆ ಅಂತ, ಇವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಇತ್ತು, ಅದನ್ನು ಮಾಡಿಕೊಟ್ಟಿದ್ದೀವಿ. ಸೊ ಡಿಸ್ಟ್ರಿಬ್ಯೂಟರ್ಸ್ ಅಡ್ವಾಂಟೇಜ್ ಅಷ್ಟೇ. ಏನಾಗುತ್ತೆ, ಡೈರೆಕ್ಟ್ ಇದೆ, ನಾನು 50 ಪೈಸೆ ಸೇವ್ ಮಾಡ್ತೀನಿ, ಈ 50 ಪೈಸೆ ಉಳ್ಸೋಕ್ಕೆ ಹೋಗಿ 99 ರೂಪಾಯಿ 50 ಪೈಸೆ ಕಳ್ಕೊತಾರೆ. ಕಳೆದೋಗತ್ತೆ ಅಂತಲ್ಲ ಹೇಳಿದ್ದು, ಮಾಹಿತಿ ಇರೋದಿಲ್ಲ. ಬಟ್ ಈ ಥರ ಸರ್ವೀಸಸ್ಗೆ ಡಿಸ್ಟ್ರಿಬ್ಯೂಟ್ರ್ ಪಿಕ್ಚರಲ್ಲಿ ಬರ್ತಾರೆ. ಯಾರೂ ಇಲ್ವಾ, ನೀವು ಡೈರೆಕ್ಟಾಗಿ ಮಾಡಿದ್ದೀರಾ, ನೀವು ಜನರಲ್ಲಾಗಿ ಅದನ್ನು ಡೈರೆಕ್ಟಾಗಿ ಮಾಡಿದಾಗ ಒಂದು ರೆಕಾರ್ಡ್ ಮಾಡ್ಕೋಬೇಕು, ಎಲ್ಲನೂ ಒಂದು ಕಡೆ ಬರೆದಿಟ್ಕೊಂಡಿರಬೇಕು. ನಿಮ್ಗೆ ಯಾರು ತುಂಬ ಹತ್ತಿರದವರು ನಂಬಿಕಸ್ತರು ಅಂತಾರೋ ಅವ್ರಿಗೆ ಹೇಳಿರಬೇಕು. ಇದಲ್ಲದೆ ಕೆಲವು ಮ್ಯೂಚುವಲ್ ಫಂಡಲ್ಲಿ ಎ ಫ್ರೆಂಡ್ ಇನ್ ನೀಡ್ ಅನ್ನೋ ಆಪ್ಷನ್ನು ಇದೆ. ಅಪ್ಲಿಕೇಶನಲ್ಲಿ ಎ ಫ್ರೆಂಡ್ ಇನ್ ನೀಡ್ ಅನ್ನೋದು ಆಪ್ಷನ್ ಇದೆ.
ಇನ್ ಕೇಸ್ ನಾನು ನಿಮಗೆ ಸುಮಾರು ಸತಿ ಪೋಸ್ಟ್ ಕಳಿಸಿದೆ, ಮ್ಯೂಚುವಲ್ ಫಂಡ್ ಹೌಸರು ಪೋಸ್ಟ್ ಕಳಿಸಿದ್ವಿ, ಅದೆಲ್ಲ ವಾಪಸ್ ಬಂತು. ಆಗ ಆ ಫ್ರೆಂಡ್ ಇನ್ ನೀಡ್ಗೆ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ. ಈ ಥರ ನಿಮ್ಮ ಫ್ರೆಂಡ್ ನಿಮ್ಮ ಹೆಸರು ಕೊಟ್ಟಿದ್ದರು, ಅವರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಕಳಿಸಿದ್ವಿ, ಎಲ್ಲ ವಾಪಸ್ ಬರ್ತಾಯಿದೆ, ಏನಾದರೂ ಅವ್ರ ಬಗ್ಗೆ ಮಾಹಿತಿ ಇದ್ದರೆ ನಮ್ಗೆ ಹೇಳಿ ಅಂತ. ಈ ಆಪ್ಷನ್ನು ಇದೆ. ಓಕೆ ಸರ್. ಸರ್ ಈಗ ಇನ್ನೊಂದು ಪಾಸಿಬಿಲಿಟಿ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳಿಬಿಡಿ. ಯಾಕಂದರೆ ಜನರಲಾಗಿ ಜನರು ಥಿಂಕ್ ಮಾಡೋ ಥರನೇ ಹೇಳ್ತೀವಿ. ಈಗ ಅಂದರೆ ನೀವು ಡಿಸ್ಟ್ರಿಬ್ಯೂಟರ್ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂತ ನೋಡಿ ಹುಡ್ಕೊಂಡು ಹೋಗಿ ಕೊಟ್ವಿ ಅಂತೆಲ್ಲ ಹೇಳಿದ್ರಿ. ಅಕಸ್ಮಾತ್ ನಾವೀಗ ಇನ್ವೆಸ್ಟ್ ಮಾಡಿದ್ದೀವಿ, ಬಾಂಡ್ ಇದೆ ಅಷ್ಟೇ ನಮ್ಮ ಹತ್ರ, ಡಿಸ್ಟ್ರಿಬ್ಯೂಟರ್ ಏನಿರ್ತಾರೆ ಅವ್ರಿಗೇನೋ ಹೆಚ್ಚು ಕಡಿಮೆ ಆಯಿತು, ಈಗ ನಾವು ಬಾಂಡ್ ಇಟ್ಕೊಂಡು ಎಲ್ಲಿಗೆ ಹೋಗಬೇಕು ಸರ್? ಮೇಡಮ್, ಇದಕ್ಕೇನಾಗುತ್ತೆ, ಟೋಟಲಾಗಿ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅನ್ನೋದು ಒಂದು, ನೀವೇನು ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ, ಸಚಿನ್ ತೆಂಡೂಲ್ಕರು, ಧೋನಿ, ಇವರೆಲ್ಲ ಅವರಿಂದ ಬರೋದು. ಯಾರು ಯಾವುದೇ ಪರ್ಟಿಕ್ಯುಲರ್ ಫಂಡ್ ಹೌಸಿಂದ ಬರೋಲ್ಲ ಅಥವಾ ಪರ್ಟಿಕ್ಯುಲರ್ ಸ್ಕೀಮಿಂದ ಬರೋಲ್ಲ. ಅದು ಕೂಡ ರೆಗ್ಯುಲೇಷನ್ ಇದೆ. ಈಗ ಸೆಲೆಬ್ರಿಟೀಸು ಎಂಡರ್ಸ್ ಮಾಡೋಂಗಿಲ್ಲ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ನ. ಅವರು ಆ್ಯಂಫಿಯಿಂದ ಬರ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಮ ರಿಸ್ಕ್ ಅನುಗುಣವಾಗಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಈಗ ಡಿಸ್ಟ್ರಿಬ್ಯೂಟ್ರು ಹೋಗ್ಬಿಟ್ರು, ಏನು ಮಾಡೋದು ಅಂತ. ನಮ್ಮಲ್ಲಿ ಆದ ಕೆಲವು ಅಸೋಸಿಯೇಷನ್ಸ್ ಇದೆ, ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್. ಆ ಥರ ಡಿಸ್ಟ್ರಿಬ್ಯೂಟ್ರಿಗೆ ಏನೇ ಆದಾಗ್ಲೂ ಒಂದು ಆಪ್ಷನ್ನು, ಅವರು ಸ್ನೇಹಿತರು ಬಳಗದವರು ಅವ್ರ ಇನ್ವೆಸ್ಟರ್ಸ್ನೆಲ್ಲ ಭೇಟಿ ಮಾಡ್ತಾರೆ. ಗೊತ್ತಿರಲ್ಲ, ಬಟ್ ತಿಳ್ಕೊಂಡು ಭೇಟಿ ಮಾಡ್ತಾರೆ. ಬಟ್ ಫಂಡ್ ಹೌಸಿಂದನೂ ಅಷ್ಟೇ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಈಗ ಬರ್ತಾಯಿದೆ ಆ ಥರ. ಈ ಡಿಸ್ಟ್ರಿಬ್ಯೂಟ್ರ್ ಹೋಗ್ಬಿಟ್ರು ಅಂತ ಹೇಳಿ ರಿಜಿಸ್ಟರ್ ಆದಾಗ ಸೆಂಟ್ರಲೈಸ್ ಡೇಟಾಬೇಸಲ್ಲಿ ಅವ್ರ ಇನ್ವೆಸ್ಟರ್ಸ್ಗೆಲ್ಲ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ, ಅದು ಬರ್ತಾಯಿದೆ ಮಾಹಿತಿ. ನಿಮ್ಮ ಡಿಸ್ಟ್ರಿಬ್ಯೂಟ್ರ್ ಈ ಥರ ಇದಾಗೋದ್ರು, ನಿಮ್ಮ ಏರಿಯಾದಲ್ಲಿ ಇಂಥೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ನೀವು ಅವ್ರ ಸರ್ವಿಸಸ್ ಯೂಸ್ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ ಹೌಸ್ಗೆ ಹೋಗ್ಬೋದು ಅನ್ನೋಂಥ ಇನ್ಫಾರ್ಮೇಷನ್ ಕೂಡ ಬರುತ್ತೆ. ಯಾಕಂದರೆ ಡಿಸ್ಟ್ರಿಬ್ಯೂಟ್ರ್ ಹೋದಾಗ ಡಿಸ್ಟ್ರಿಬ್ಯೂಟ್ರ್ ಮನೆಯವ್ರನ್ನು ರಿಜಿಸ್ಟರ್ ಮಾಡ್ಕೋತಾರೆ ಆ ಸೆಂಟ್ರಲೈಸ್ ಡೇಟಾಬೇಸಲ್ಲಿ. ಆ ಥರ ಆದ ಕೂಡಲೇ ಇನ್ನು ಮುಂದೆ ಅವರ ಇನ್ವೆಸ್ಟರ್ಸ್ಗೆ ತೊಂದರೆ ಆಗಬಾರ್ದು ಅಂತೇಳಿ ಅದು ಕೂಡ ಬರುತ್ತೆ. ಯಾವುದೇ ಬೇರೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ನಮ್ಗೆ ಆಗುತ್ತೆ. ಆಗತ್ತೆ. ಅದಕ್ಕಿಂತಲೇ ಮೈಸೂರಲ್ಲೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ಇದೆ. ಓಕೆ ಸರ್. ನಮ್ಮ ಒಂದು ಒಳಿತಿಗಾಗಿ ಇನ್ವೆಸ್ಟರ್ಸ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಥರ ಕೆಲಸಗಳು. ಇನ್ನೊಂದು ವಿಚಾರ ಸರ್, ಈಗ ನೀವು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರಿ, ಈಗ ನನಗೆ ಗೊತ್ತು ನೀವು ಡಿಸ್ಟ್ರಿಬ್ಯೂಟರ್ ಅನ್ನೋದು ನನಗೆ ಗೊತ್ತು, ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು, ಇದು ಬೇರೆ ವಿಚಾರ. ಈಗ ಹೊಸದಾಗಿ ಬರ್ತಾರೆ, ನೀವು ನಿಜವಾಗ್ಲೂ ಡಿಸ್ಟ್ರಿಬ್ಯೂಟರ್ ಅಂತ ಹೇಗೆ ನಮ್ಮ? ನನ್ನ ಹತ್ರ ಲೈಸೆನ್ಸ್ ಕಾರ್ಡ್ ಇರುತ್ತೆ. ಲೈಸೆನ್ಸ್ ಇರುತ್ತೆ? ಹೌದು, ಲೈಸೆನ್ಸ್ ಕಾರ್ಡ್ ಇರುತ್ತೆ. ನನ್ನ ವಿಸಿಟಿಂಗ್ ಕಾರ್ಡಲ್ಲೂ ರೆಗ್ಯುಲೇಟರ್ ಏನು ಹೇಳ್ತಾರೆ ಅದೇ ಥರ ವರ್ಡ್ಸ್ ಯೂಸ್ ಮಾಡಿರ್ತೀನಿ. ಮೇಡಮ್, ಈಗ ನನಗಿರೋ ಕ್ವಾಲಿಫಿಕೇಷನ್ಗೆ, ನನಗಿರೋ ಒಂದು ಇದಕ್ಕೆ ನಾನು ಅಡ್ವೈಸರ್ ಅಂತ ಹೇಳ್ಕೋಬೋದಾಗಿತ್ತು, ನಾನು ಹೇಳ್ಕೊಳ್ಳಲ್ಲ. ನಾನು ಆ್ಯಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅನ್ನೋದನ್ನೇ ಹಾಕ್ತೀನಿ. ಇದು ನಿಮಗೆ ಇದು ಮಾಡ್ತಾರಲ್ಲ, ಇನ್ವೆಸ್ಟ್ ಮಾಡಕ್ಕೆ ಬಂದವ್ರಿಗೆ ನಿಮ್ಮ ಲೈಸೆನ್ಸ್ ಎಲ್ಲ ತೋರಿಸ್ತೀರಾ ಬೇಕು ಅಂದರೆ? ದಯವಿಟ್ಟು ಪ್ರಶ್ನೆ ಕೇಳಬಾರ್ದು. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದು ಪ್ರಶ್ನೆ ಕೇಳಿದಷ್ಟು ನನಗೆ ಜನಕ್ಕೆ ಹೇಳ್ಕೊಡ್ತೀನಿ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂತ ಹೇಳಿದ್ನಲ್ಲ, ಅಲ್ಲಿ ಯು ಕ್ಯಾನ್ ಲೊಕೇಟ್ ಡಿಸ್ಟ್ರಿಬ್ಯೂಟರ್ ಕೂಡ. ಅಲ್ಲೊಂದು ಆಪ್ಷನ್ ಇದೆ, ಅಲ್ಲಿ ಹೋಗಿ ನನ್ನ ಹೆಸರಲ್ಲಿ ಹುಡುಕ್ಬೋದು. ನನ್ನ ARN ಈಗ ಹೆಂಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ಅದೇ ಥರ ನಮಗೆ ಆ್ಯಂಫಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ, ARN ಅಂತ. ಆ ನಂಬರ್ ಹಾಕಿದ್ರೂ ಬರುತ್ತೆ, ಅಲ್ಲಿ ನನ್ನ ಮೇಲೆ ಕೇಸ್ ಇದ್ದರೂ ಬರುತ್ತೆ. ಸರಿ ಸರ್, ಇದು ಆ್ಯಕ್ಚುಲಿ ಜನರಿಗೆ ಈ ಥರ ಬೇಸಿಕ್ ಇನ್ಫಾರ್ಮೇಷನ್ ಬೇಕು ಸರ್, ಯಾಕಂದರೆ ನಾನು ಜನದೃಷ್ಟಿಯಿಂದನೇ ನೋಡೋದು. ಹೌದು 100%. ನೀವು ನನಗೆ ಎಷ್ಟು ಪ್ರಶ್ನೆಗಳು ಕೇಳ್ತಿರೋ ಅಷ್ಟಕ್ಕೂ ಉತ್ತರ ಇದೆ ನನ್ನ ಹತ್ರ, ಯಾಕಂದರೆ ನನಗೆ ಅದು ಗೊತ್ತು. ಅದಕ್ಕೆ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋದೇ ಅದು ಸರ್. ಈಗ ನಾವು ಶೇರ್ ಮಾರ್ಕೆಟ್ ನಾವು ಇದು ಮಾಡ್ತೀವಿ, ಇನ್ವೆಸ್ಟ್ ಮಾಡಿ ಇಷ್ಟು ಬಂದಿದೆ ನೋಡಿ ಪ್ರಾಫಿಟ್ ಅಂತೆಲ್ಲ ತೋರಿಸ್ಬಿಡ್ತಾರಲ್ಲ, ಅವರು ಡಿಸ್ಟ್ರಿಬ್ಯೂಟರ್ ಅನ್ನೋ ರೀತಿಲಿ ಬಿಂಬಿಸ್ಕೊಂಡ್ಬಿಡ್ತಾರೆ. ಅದರಿಂದ ನಾನು ನಿಮಗೆ ಏನಾದರೂ ಲೈಸೆನ್ಸ್ ಮೇಡಮ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು, ಯಾವುದೇ ಜೆನ್ಯೂನ್ ಡಿಸ್ಟ್ರಿಬ್ಯೂಟರ್ ಆ ಥರ ಬಂದು ಹೇಳ್ಕೊಳ್ಳಲ್ಲ. ವೆರಿ ಫಸ್ಟ್ ನನಗೆ ಗೊತ್ತಿರೋಂಗೆ ಹೇಳ್ಕೊಳ್ಳಲ್ಲ. ಯಾಕಂದರೆ ರೆಗ್ಯುಲೇಷನ್ಸ್ ನಾನು ಫಾಲೋ ಮಾಡಿದಾಗ ರೆಗ್ಯುಲೇಟರ್ ಹೇಳುತ್ತೆ, ನೀನು ಹೋಗಿ ಆ ಥರ ಎಲ್ಲ ಹಳೆಯ ರಿಟರ್ನ್ಸ್ ಎಲ್ಲ ತೋರಿಸಿ ಮಾರಬಾರ್ದು ಅಂತ ಕ್ಲೀನಾಗಿ ಹೇಳುತ್ತೆ. ಸರಿ ಸರ್. ಅದಕ್ಕೆ ನಾನು ಇಲ್ಲಿ ರಿಟರ್ನ್ಸಿಗೆ ಸ್ಟ್ರೆಸ್ ಮಾಡ್ತಾ ಇಲ್ಲ. ಇಲ್ಲರ ನನ್ನ ಹತ್ರ ಪ್ರೂಫ್ ಇದೆ ಕೊಟ್ಟಿರೋದಕ್ಕೂ, ಅದು ತೋರಿಸ್ಬೋದು. ಬಟ್ ಇಲ್ಲಿ ಇನ್ಫಾರ್ಮೇಷನ್ನು ಜೆನ್ಯೂನ್ ಕ್ಲಾರಿಟಿ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಷ್ಟೊಂದೆಲ್ಲ ಹಳೆ ತುಂಬ ಹೈ ರಿಟರ್ನ್ಸ್ ಎಲ್ಲ ತೋರಿಸಿ ಮಾಡಬಾರ್ದು. ಆ್ಯಂಫಿದು ಕ್ಯಾಲ್ಕುಲೇಟ್ರೂ ಇದೆ, ಅಲ್ಲೂ ಕೂಡ 12% ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ನಾನು ಕೊಡೋ ಎಕ್ಸಾಂಪಲ್ ಎಲ್ಲ ನಾನು ಜನಕ್ಕೆ ತೋರಿಸೋದು 100%ಅಲ್ಲೇ ತೋರಿಸ್ತೀನಿ, ಅದಕ್ಕಿಂತ ಜಾಸ್ತಿ ತೋರ್ಸೋಕ್ಕೋಗಲ್ಲ. ಅದ್ರ ಮೇಲೆ ಬಂದರೆ ಡೆಫಿನೆಟಾಗಿ ಅವ್ರಿಗೇ ಹೋಗೋದು. ಯಾಕಂದರೆ ಅದರಲ್ಲಿ ಏನೂ ಕಟ್ಟಾಗಲ್ಲ, ನನಗೂ ಏನೂ ಸಿಗೋಲ್ಲ. ನನಗೇನು ಟೋಟಲ್ ಇದರಲ್ಲಿ ಪೋರ್ಷನ್ ಬರುತ್ತೆ ರೆವಿನ್ಯೂ, ಅಷ್ಟು ಬಿಟ್ಟು ಏನೂ ಕೊಡಲ್ಲ ನನಗೆ. ಸರ್, ಈಗ ನೀವು ಮ್ಯೂಚುವಲ್ ಫಂಡಲ್ಲೇ 30 ಇಯರ್ಸಿಂದ ಇದ್ದೀರಾ ಅಲ್ವಾ? ಅದೇ ಜನರಿಗೂ ಕೂಡ ಇದನ್ನೆಲ್ಲ ಎಜುಕೇಟ್ ಮಾಡ್ತಾ ಇರ್ತೀರಲ್ಲ, ಆ ಒಂದು ಕ್ಯೂರಿಯಾಸಿಟಿಗೆ ನಾನು ಕೇಳ್ತೀನಿ ಸರ್, ನೀವು ಇದುವರೆಗೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ? ಹೌದು, ಧಾರಾಳವಾಗಿ, ವೆರಿ ಮಚ್. ಎಷ್ಟು ಪ್ರಾಫಿಟ್ ಮಾಡಿದ್ದೀರಾ ಸರ್? ಅಂದಾಜು ಒಂದು ಅವರೇಜಲ್ಲಿ ಹೇಳ್ಬೋದು ಮೇಡಮ್? ನನಗೇನಾಗುತ್ತೆ ಅಂದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಮಾಡಿದ್ದೀನಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಮಾಡಿದ್ದೀನಿ. ಈಗ ನಾನು ರಿಟೈರ್ ಆಗಿ ಬಂದಿರೋ ಫಂಡ್ಸ್ 100% ಮ್ಯೂಚುವಲ್ ಫಂಡಲ್ಲೇ ಇರೋದು.
ನಾನು ₹1 ಡೆಪಾಸಿಟಲ್ಲಿ ಹೋಗಿಲ್ಲ, ₹1 ಡೆಪಾಸಿಟ್ ಹೋಗಿಲ್ಲ. ಹೇಳ್ಬೋದು ನಿಮಗೆ ಅಷ್ಟು ಯಾಕಂದರೆ ಅಲ್ಲಿ ಆಪ್ಷನ್ಸ್ ಅಷ್ಟು ಚೆನ್ನಾಗಿದೆ. ಪೆನ್ಷನ್ ಥರನೂ ತೊಗೋಬೋದು, ಆಮೇಲೆ FD ಥರನೂ ಇಡ್ಬೋದು. ಪೆನ್ಷನ್ ಅಂದರೆ ಈಗ ಮಂತ್ಲಿ ಬೇಕು ಅಂತಂದರೆ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್ ಅಂತ ಇರುತ್ತೆ. ನೀವು ಇಷ್ಟು ಬೇಕು ಅಂತ ಬರ್ಕೊಟ್ಬಿಡ್ತೀರಾ, ಅಲ್ಲಿ ಅರ್ನಿಂಗ್ ಏರಿಳ್ತಾ ಇರುತ್ತೆ. ನೀವು 8% ಬೇಕು, ₹1,00,000ಕ್ಕೆ ₹700 ತಿಂಗಳಿಗೆ ಬೇಕು ಅಂದರೆ ದಟ್ ಕಮ್ಸ್ ಟು ಅರೌಂಡ್ 8.4%. ಅಷ್ಟು ಬೇಕು ಅಂತ ಎಷ್ಟು ಬೇಕಾದ್ರೂ ಬರ್ಕೊಡ್ಬೋದು, ಲಕ್ಷಕ್ಕೆ 1,000ನೂ ಬರ್ಕೊಡ್ಬೋದು, 10,000ನೂ ಬರ್ಕೊಡ್ಬೋದು. ಬಟ್ ತಮ್ ರೂಲಲ್ಲಿ ನೋಡಿದಾಗ ಕಮ್ಮಿ ಕೊಟ್ಟಷ್ಟು ನಿಮಗೆ ಲಕ್ಷ ಹಾಕಿದ್ದಕ್ಕಿಂತ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದೇನು ಬರ್ಕೊಡ್ತೀರೋ ಅದನ್ನು ನೀವು ಪೆನ್ಷನ್ ಥರ ತೊಗೋತಾ ಇರ್ಬೋದು. ಈ ಲಕ್ಷಕ್ಕೆ ಕೆಲವು ಸತಿ ಗ್ರೋ ಆಗುತ್ತೆ, ಕೆಲವು ಸತಿ ಗ್ರೋನೂ ಆಗೋಲ್ಲ. ಸೊ ಈ ಲಾಂಗ್ ಟರ್ಮ್ ರಿಟರ್ನ್ಸ್ ನೋಡಿ ಆ್ಯಾವ್ರೇಜಲ್ಲಿ ಒಂದು ಬರ್ಕೊಟ್ರೆ ಅದನ್ನು ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಒಂದು ನಾಮಿನಲ್ ರೇಟ್ ಆಫ್ ರಿಟರ್ನಲ್ಲಿ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್ ಮಾಡ್ಕೋಬೋದು. ನಿಮಗೆ ಆ ಬರ್ಕೊಟ್ಟಿದ್ದಂಥ ಜಾಸ್ತಿ ಅರ್ನಿಂಗ್ ಇದ್ದಾಗ ನೀವು ಹಾಕಿದಂಥ ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ವಾಪಸ್ ಬರುತ್ತೆ. ಸೊ ಇದನ್ನು ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್ ಅಂತೀವಿ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಹೂಡಿಕೆ, ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನು ತೆಗೆಯೋದು ಪ್ರತಿ ತಿಂಗಳು. ಆ್ಯಂಡ್ ಅದರಲ್ಲೂ ಅಷ್ಟೇ ತೆಗೆಯೋದಕ್ಕೆ ತಿಂಗಳು ಬೇಕಾದ್ರೆ ತೆಗಿಬೋದು, ಕ್ವಾರ್ಟರ್ಲಿ ಬೇಕಾದ್ರೆ ತೆಗಿಬೋದು, ಅಥವಾ ಹಾಫ್ ಇಯರ್ಲಿ ಬೇಕಾದ್ರೆ ತೆಗಿಬೋದು, ಅಥವಾ ವರ್ಷಕ್ಕೊಂದು ಸತಿ ತೆಗಿಬೋದು. ತುಂಬ ಆಪ್ಷನ್ಸ್ ಇದೆ ಮೇಡಮ್. ಹಾಗಿದ್ರೆ ಇವಾಗ ನಾವು ಏನೋ ಒಂದಷ್ಟು ಅಮೌಂಟ್ ಯಾವುದೋ ಏನೋ ಮಾರಿದ್ವಿ, ಅದು ಇನ್ನೇನೋ ಯಾರು ಏನೋ ಮಾರೋದು ಬೇಡ, ಬಟ್ ಆದರೆ ಏನೋ ಒಂದು ಅಮೌಂಟ್ ಇತ್ತು ಹಾಕಿದ್ದೀನಿ, ನನಗೆ ತಿಂಗಳ ನನಗೆ ಬೇರೆ ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ, ಮಂತ್ಲಿ ಅಥವಾ 3 ತಿಂಗಳು ಒಂದ್ಸತಿ ನನಗೆ ಬೇಕು ಅಂತಂದರೆ ಬರೋ ಪ್ರಾಫಿಟ್ಟು ಅಥವಾ ಇದರಲ್ಲಿ ₹1,00,000 ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನನಗೆ ಪ್ರತಿ ಒಂದು 3 ತಿಂಗಳು ಒಂದ್ಸತಿ 10,000 ಬೇಕು ಅಂತಂದರೆ ಅಲ್ಲಿ ಪ್ರಾಫಿಟ್ ನೋಡಿಕೊಂಡು ಬರ್ತಾ ಹೋಗುತ್ತೆ. 10,000 ತುಂಬ ಜಾಸ್ತಿ, ತುಂಬ ಹೈ. ಜನರಲ್ ಆಗಿ FDಗಿಂತ ಸ್ವಲ್ಪ ಜಾಸ್ತಿ ನೋಡಿದಷ್ಟು ಒಳ್ಳೇದಷ್ಟೇ, ಆ ಥರ ಅಷ್ಟೇ. ಇಲ್ಲ ಅಂದರೆ FD ಲೆವೆಲಲ್ಲೇ ನೋಡಿ, ಯಾಕಂದರೆ ಉಳಿಕೆ ಎಲ್ಲ ಕ್ಯಾಪಿಟಲ್ ಅಪ್ರಿಸಿಯೇಷನಲ್ಲಿ ಬರುತ್ತೆ. ಲಕ್ಷಕ್ಕೆ 10,000 ತುಂಬ ಜಾಸ್ತಿ ಆಯ್ತು, ಅದು ಅಷ್ಟೊಂದು ಹೇಳೋದೇ ಇಲ್ಲ. ವರ್ಷಕ್ಕೆ ಅಲ್ಲ ಹೇಳಿಬಿಟ್ಟೆ, ಯಾಕಂದರೆ ಅದು ಕಮ್ಯುನಿಕೇಷನ್ ಹೋದಾಗ ವರ್ಷಕ್ಕೆ 10,000ನೂ ಹೇಳಲ್ಲ ನಾವು, ಕಮ್ಮಿನೇ. ತಮ್ಮ ರೂಲಲ್ಲಿ ₹8,000 ಹೇಳ್ತೀವಿ, ಲಕ್ಷಕ್ಕೆ ₹8,000 ನಾನು ಯಾಕೆ ಬರಬೇಕು ಅಂತಲೂ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್. ಯಾಕಂದರೆ ₹8,000 ಬರುತ್ತೆ, ಪ್ಲಸ್ ನಿಮ್ಮ ಲಕ್ಷನೂ ಗುರು ಆಗುತ್ತೆ, ಅದಕ್ಕೋಸ್ಕರ ಬರಬೇಕು ಮೇಡಮ್. ನನಗಿರೋದು ಅಷ್ಟೇ, ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಬರಲಿ. ತುಂಬ ಕಾಸು ಬಂದಷ್ಟು ಜನಕ್ಕೆ ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಸಪ್ಲೈಯಲ್ಲಿ ಕಮ್ಮಿ ಆಗಿಬಿಡುತ್ತೆ, ಅಂದರೆ ಹೈ ಪ್ರೈಸಲ್ಲಿ ತೊಗೋತಾರೆ, ರಿಟರ್ನ್ಸ್ ಕಮ್ಮಿ ಬರುತ್ತೆ ಅನ್ನೋದು ಏನಿಲ್ಲ. ಯಾಕಂದರೆ ಹೊಸ ಕಂಪ್ನಿಗಳು ಬರ್ತಾಯಿದೆ. ಈಗ ನೀವು ಝೊಮ್ಯಾಟೊ ನೋಡಿರ್ಬೋದು, ಸ್ವಿಗ್ಗಿ ನೋಡಿರ್ಬೋದು, ಇನ್ನೊಂದು ನೋಡಿರ್ಬೋದು. ದಿನಕ್ಕೆ ತಿಂಗಳಲ್ಲಿ ಒಂದು 30-40 ಹೊಸ ಕಂಪ್ನಿ ಬರ್ತಾಯಿದೆ. ಅದೆಲ್ಲನೂ ಇದೇ ಥರ ಸ್ಟಾಕ್ಸ್ ಆ್ಯಂಡ್ ಶೇರ್ಸೇ ಬರುತ್ತೆ. ಒಳ್ಳೊಳ್ಳೆ ಕಂಪ್ನಿನ ಪಿಕ್ ಮಾಡಿಬಿಟ್ಟು ಅದನ್ನು ಮ್ಯೂಚುವಲ್ ಫಂಡ್ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ನೀವು ನೋಡಿದಂಗೆ ಮ್ಯೂಚುವಲ್ ಫಂಡಲ್ಲಿ ನಾನು ಆಗಲೇ ಫಸ್ಟಲ್ಲಿ ಹೇಳಿದೆ, ಕೆಲವು ಕಂಪ್ನಿಗಳು ಲಾಸ್ ಆಗುತ್ತೆ ಅಂತ. ಲಾಸ್ ಅಂದಾಗ ಟೋಟಲಾಗಿ ಮುಚ್ಚೋಗುತ್ತೆ ಅಂತಲ್ಲ, ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬರೋಲ್ಲ, ಅಥವಾ ಕಮ್ಮಿ ಬರುತ್ತೆ, ಹಾಕಿದಂಥ ಅಮೌಂಟ್ಗಿಂತ ಕಮ್ಮಿ ಬರುತ್ತೆ ಅಷ್ಟೇ ಹೊರತು. ಆ ಕಂಪ್ನಿ ತುಂಬ ಮೋಸ ಮಾಡಿ, ಈಗ ಒಂದು ಒಳ್ಳೆ ಬ್ಯಾಂಕ್, ಯೆಸ್ ಬ್ಯಾಂಕ್ ಹೆಸರು ಹೇಳ್ಬಿಡ್ತೀನಿ, ತುಂಬ ಚೆನ್ನಾಗಿತ್ತು, ಮುಳುಗೋಯ್ತು. ಬಟ್ ಅದನ್ನು SBI ಜೊತೆ ಮರ್ಜ್ ಮಾಡಿದ್ರು. ಬಟ್ ಅದ್ರ ಹಿಂದೆ ಇರೋ ಕಷ್ಟ ಜನಕ್ಕೆ ಗೊತ್ತಿಲ್ಲ. ಅದರಲ್ಲಿ Tier 1 Tier 2 ಬಾಂಡ್ಸ್ ಅಂತ ಇತ್ತು, FD ಥರನೇ ಅಂತೇಳಿ ಅದರಲ್ಲಿ ಎಷ್ಟೋ ಜನಕ್ಕೆ ಮಾರಿದರು. ₹1 ಬರಲಿಲ್ಲ ಡೆಪಾಸಿಟ್, ಅದು ಕೂಡ ₹1 ಬರಲಿಲ್ಲ. ಗೌರ್ಮೆಂಟ್ ಹೇಳ್ತು ಕೊಡೋಂಗಿಲ್ಲ, ಯಾರಿಗೂ ಕೊಡೋಂಗಿಲ್ಲ ಅಂತ. ನೀವು ಬಾಂಡಲ್ಲೂ ಅಷ್ಟೇ ರಿಸ್ಕ್ ಅನ್ನೋದು ನೋಡಬೇಕು. ಸೆಕ್ಯೂರ್ಡ್ ಬಾಂಡ್ಸು, ಅನ್ಸೆಕ್ಯೂರ್ಡ್ ಬಾಂಡ್ಸ್ ಅಂತ ಇರುತ್ತೆ. ಸೆಕ್ಯೂರ್ಡ್ ಬಾಂಡ್ಸ್ ಆದರೆ ಮಾತ್ರ ಅದಕ್ಕೊಂದಷ್ಟು ಸೆಕ್ಯೂರಿಟಿ ಇರುತ್ತೆ. ಅದಾದಮೇಲೆ ಪ್ರಾಸೆಸ್ಸು, ಈಗ ಎಷ್ಟೋ ಬ್ಯಾಂಕ್ಗಳು ಮುಚ್ಕೋತು, ಬ್ಯಾಂಗ್ಳೂರಲ್ಲಿ ಕೋಆಪರೇಟಿವ್ ಬ್ಯಾಂಕಲ್ಲ, ನಿಮಗೆ ಗೊತ್ತಿರೋಂಗೆ ಅದಕ್ಕೆ ಬಂತ ಕಾಸು ಬರಲಿಲ್ಲ. ಡೆಪಾಸಿಟ್ ಗ್ಯಾರಂಟಿಡ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನು 5 ಲಕ್ಷ ಕೊಡ್ತಾರೆ, 5 ಲಕ್ಷ ಅಷ್ಟೇ ಬರೋದು, ಅದು ಪರ್ ಪ್ಯಾನು. ನೀವು ಬುದ್ಧಿವಂತರು ಜನ ಮಲ್ಟಿಪಲ್ ಬ್ರಾಂಚಸ್ಸಲ್ಲಿ ಇಡ್ತಾರೆ, ಒಂದು ಪ್ಯಾನ್ಗೆ ಬರುತ್ತಷ್ಟೇ 5 ಲಕ್ಷ. ಅದು ಆ ಕೋಆಪರೇಟಿವ್ ಬ್ಯಾಂಕು ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಿದ್ರೆ ಆ ಕ್ವಾರ್ಟರ್ಗೆ, ಆ ಪ್ರೀಮಿಯಮ್ ಕಟ್ಟಿಲ್ಲ ಅಂದ್ರೂ ಬರೋಲ್ಲ ಮೇಡಮ್. ಇದೆಲ್ಲ ಇರುತ್ತೆ. ಏನಾಗುತ್ತೆ ಅಂದರೆ ತುಂಬ ಜನರಲ್ಲಾಗಿ ಮಾತಾಡ್ಬಿಡ್ತೀವಿ ಸಬ್ಜೆಕ್ಟ್ನ, ಅಂದರೆ ಜನ ಅರ್ಥ ಮಾಡ್ಕೊಳ್ಳೋದಾಗಲಿ ಇದಾಗಲಿ. ಅವ್ರು ಹೇಳಿದ್ರು, ಈಗ ಯಾರೋ ಬಸ್ಸಲ್ಲಿ ಹೇಳಿದ್ರು, ಈಗ ಇನ್ನೊಂದು ಎಕ್ಸಾಂಪಲ್, ಈಗ ಫ್ರಿಡ್ಜ್ ತೊಗೋಬೇಕು ಅಥವಾ TV ತೊಗೋಬೇಕು, ತುಂಬ ಮಾರ್ಕೆಟ್ ಸರ್ವೆ ಮಾಡ್ತಾರೆ. ಬಸ್ಸಲ್ಲಿ ಯಾರೋ ಹೇಳಿದ್ರು, ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಾಕು ಡಬಲ್ ಆಗುತ್ತೆ ಅಂತ ತಕ್ಷಣ ಹಾಕ್ಬಿಡ್ತಾರೆ. ಸೊ ಈ ಒಂದು ಏನು ಆಕ್ಸೆಪ್ಟೆನ್ಸ್ ಇದೆ ಅದು ಹೋಗಬೇಕು, ಜನಕ್ಕೆ ಅರ್ಥ ಮಾಡ್ಕೊಂಡು ಹಾಕಬೇಕು. ಯಾಕೆ ಹಾಕ್ತಾಯಿದ್ದೀನಿ, ಏನು ಪರ್ಪಸ್ಗೆ ಹಾಕ್ತಾಯಿದ್ದೀನಿ, ಅದು ಹೇಗೆ ಬಂದುಬಿಡುತ್ತೆ, ಯಾರೋ ಹೇಳಿದ್ರು ಡಬಲ್ ಅಂದ ತಕ್ಷಣಕ್ಕೆ ಅದು ಹೇಗೆ ಆಗೋಗ್ಬಿಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಡಬಲ್ ಆಗುತ್ತೆ ಅಂತ ಹೇಳಿ ಮಾರ್ತೀವಿ ಅನ್ನೋದೆಲ್ಲ ಸುಳ್ಳು ಮೇಡಮ್. ಅದೆಲ್ಲ ಟೋಟಲಾಗಿ ನಾನು ಕೂಡ ಕೂತ್ಕೊಂಡ್ರು ಡಬಲ್ ಆಗುತ್ತೆ ಅಂದಾಗ ಸೇಮ್ ರೂಲ್ 72 ಹೇಳಿದ್ನಲ್ಲ, 12% ಆದರೆ 6 ವರ್ಷ ಆಗುತ್ತೆ, 8% ಆದರೆ 9 ವರ್ಷ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಇಷ್ಟು ವರ್ಷಕ್ಕೆ ಈ ಟೈಮಿಗೆ ಡಬಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ಬೋದು ಅಷ್ಟೇ, ಗ್ಯಾರಂಟಿಡ್ ಅಂತ ಇರಲ್ಲ.
ಇದಿಷ್ಟು ಮ್ಯೂಚುವಲ್ ಫಂಡ್ ಬಗೆಗಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಈಗಲೂ ನಾನು ಹೇಳ್ತಾ ಇರೋದೇ ಇನ್ವೆಸ್ಟ್ ಮಾಡಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇಲ್ಲ, ನಿಮಗೆ ಎಜುಕೇಷನ್ ಅಂದರೆ ಇದ್ರ ಬಗ್ಗೆ ನನಗೂ ಆ್ಯಕ್ಚುಲಿ ಇವರು ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಇವ್ರದ್ದು ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ಇವ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲ ಒಂದಷ್ಟು ತಿಳ್ಕೊಂಡು ಮಾಡಿರುವಂಥದ್ದು. ಸೊ ನಿಮಗೆ ಮಾಹಿತಿ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಇವರಿಂದ ಸಾಕಷ್ಟು ಮೀಡಿಯಾದವರಾಗಿರ್ಬೋದು ತುಂಬ ಜನ ಇವ್ರ ಹತ್ರ ಇನ್ಫಾರ್ಮೇಷನ್ಗಳನ್ನ ತಗೋತಾ ಇರ್ತೀವಿ. ಈ ಥರ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದಾಗ ಆ ಕಾರಣಕ್ಕೋಸ್ಕರ ಎಜುಕೇಟ್ ಮಾಡಲಿಕ್ಕೆ ಇವರು ಒಳ್ಳೆ ರಿಸೋರ್ಸ್ ಪರ್ಸನ್ ಅಂತ ಅನಿಸ್ತು. ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದಕ್ಕೂ ಮೇಲೆ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗಲೂ ಹೇಳ್ತಾ ಇದ್ದೀನಿ, ಪ್ರಮೋಷನ್ ಅಲ್ಲ ಅದು. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೆಕ್ಸ್ಟ್ ಗೈಡ್ ಮಾಡಬೇಕು ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಹೇಗೆ ಏನು ಕಂಪ್ಲೀಟಾಗಿ ಗೈಡ್ ಮಾಡಬೇಕು ಅಂದ್ರೂ ನೀವು ಇವ್ರನ್ನ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಆಗಲೇ ಹೇಳ್ದಂಗೆ ಇವರು ಲೈಸೆನ್ಸ್ ಇರುವಂತಹ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ, ಅರುಣ್ ಸರ್ ಅಂತ ಅಂದ್ಬಿಟ್ಟು. ಸರ್ ನಿಮ್ಮೊಂದು ಫೋನ್ ನಂಬರ್ ಕೊಡ್ಬೋದಾ? ನನ್ನ ಫೋನ್ ನಂಬರ್ 9880232816. ಮತ್ತೊಮ್ಮೆ ಹೇಳ್ತೀನಿ, 988 02 32 816. ನನ್ನ ಹೆಸರು ಅರುಣ್ ಅಂತ. ಧನ್ಯವಾದಗಳು. ಇವರು ಡಿಸ್ಕ್ರಿಪ್ಷನಲ್ಲೂ ಕೂಡ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿರ್ತೀನಿ. ನಿಮಗೆ ಆಸಕ್ತಿ ಇದ್ದವ್ರು ಮಾತ್ರ ನೀವು ಬೇಕಿದ್ರೆ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಇನ್ಫಾರ್ಮೇಷನ್ ಬಹಳ ಉಪಯುಕ್ತ ಆಗಿತ್ತು ಅಂತ ಅನ್ಕೋತೀನಿ. ಯಾಕಂದರೆ ಮ್ಯೂಚುವಲ್ ಫಂಡ್ ಹೆಸರಷ್ಟೇ ಕೇಳಿರ್ತೀರ ಸಾಕಷ್ಟು ಜನ, ಬಟ್ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಸುಮ್ಮನೆ ಏನೋ ಕಿವಿಗೆ ಬಿತ್ತು ಅಥವಾ ಇನ್ಯಾರೋ ಲಾಸ್ ಮಾಡಿದ್ರೆ ಇನ್ಯಾರೋ ಮೋಸ ಮಾಡಿದ್ರೆ ಈ ಥರ ಇರುತ್ತೆ. ಮ್ಯೂಚುವಲ್ ಫಂಡ್ ಅಂದರೆ ಒರಿಜಿನಲ್ ಆಗಿ ಈ ಥರ ಇರುತ್ತೆ. ಬಟ್ ಈ ಹೆಸರು ಹೇಳ್ಕೊಂಡು ಮೋಸ ಮಾಡೋದು 10% ಜೆನ್ಯೂನ್ ಆಗಿದೆ, 90% ಈ ಹೆಸರು ತೊಗೊಂಡು ಮೋಸ ಮಾಡೋರೇ ಇರ್ತಾರೆ. ಸೊ ಹುಷಾರಾಗಿರಿ. ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ನೀಟಾಗಿ ನೋಡಿಕೊಂಡು ಮಾಡಿಕೊಂಡು ಲೈಸೆನ್ಸ್ ಇರೋವಂಥವ್ರಿಗೆ ನೋಡಿ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಹೇಳಿ. ಒಂದೇ ಒಂದು ಇದ್ರ ಜೊತೆಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತೀವಿ, ಮಾಡಬೇಕಾದದ್ದು ಮಾಡಬಾರ್ದಂಥದ್ದು. ಸೊ ಈ ಡೂಸ್ ಆ್ಯಂಡ್ ಡೋಂಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಮಾಡಬಾರ್ದಂಥದ್ದು ಮಾಹಿತಿ ಜಾಸ್ತಿ ತೊಗೊಳ್ಳಿ. ಮಾಡಬೇಕು ಅನ್ನೋದು ಓಕೆ, ಮೇಯ್ನ್ ಏನಂದರೆ ತಪ್ಪು ಮಾಡದೆ ಆದ್ರೇ ಸಾಕು. ಈಗ 50% ಡಿಸ್ಕೌಂಟು ಅಂತಾರೆ. ನೀವು 100 ರೂಪಾಯಿ ಬೈ ಮಾಡಿ 50 ರೂಪಾಯಿ ಉಳಿಸೋದಕ್ಕಿಂತ ಬೈ ಮಾಡಿದ್ರೆ 100 ರೂಪಾಯಿ ಉಳಿಸೋದು ಅನ್ನೋದಿರುತ್ತೆ. ಯಾಕಂದರೆ ಬೇಡವಾದ ವಸ್ತುನ ತೊಗೊಂಡ್ಬಿಡ್ತೀವಿ. ಮಾಡಬಾರ್ದು ಅನ್ನೋದನ್ನು ತಿಳ್ಕೊಬೇಕು, ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಥ್ಯಾಂಕ್ ಯು.